ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾಜು ಡಿಜಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಒಂದು ಆಜಾದಿ ಫೆಸ್ಟ್ಗೆ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ, ಯಾಕೆಂದರೆ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸು, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡಿದೆ. ಯಾಕೆಂದರೆ ಎಲ್ಲರೂ ತುಂಬ ಜನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ, ಅದ್ಭುತ ಸರ್ ರಿಸಲ್ಟು. ಈ ಆಜಾದಿ ಫೆಸ್ಟಲ್ಲಿ ಎಷ್ಟು ಒಂದು ಮೋದಿ ಕೇರ್ನ ಒಂದು ಶಕ್ತಿ ನಮಗೆ ಅರ್ಥ ಆಗಿದೆ. ನಿಜವಾಗ್ಲೂ ಕಣ್ಣು ತರಿಸಿದ್ದೀರಾ ಸರ್. ಈ ಒಂದು ವಜ್ರದ ಒಂದು ಪವರ್ ಇದೆ ಮೋದಿ ಕೇರ್ಗೆ ಅಂತ ಇವಾಗಲೇ ಅರ್ಥ ಆಗಿದ್ದು ಅಂತ ಹೇಳ್ತಿದ್ದಾರೆ. ನಿಜವಾದ ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ಇವಾಗ ಅರ್ಥ ಆಗಿದೆ ಸರ್. ತುಂಬಾನೇ ನಾವು ಟೈಮ್ನ ವೇಸ್ಟ್ ಮಾಡಿದ್ವಿ ಇಷ್ಟೊಂದು ವರ್ಷಗಳು ಅಂತೇಳಿ ಸಿಕ್ಕಾಬಟ್ಟೆ ಒಂದು ಎಕ್ಸ್ಪ್ರೆಷನ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ. ಅದೇ ಥರನೇ ಒಂದು ಯಾರಿಗೆಲ್ಲ ಮೋದಿ ಕೇರ್ ಅವಕಾಶ ನಿಮಗೆ ಕೊಟ್ಟರು ಅವರಿಗೆ ಹಾರ್ಟ್ಲಿಯೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಲೀಡರ್ಗಳಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ, ಸಮೀರ್ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ. ಜೀವನ ಪ್ರೀತಿ ಜಾಸ್ತಿ ಆಗಿದೆ, ನಿಮಗೆ ಮೋದಿ ಕೇರ್ ಪ್ರೀತಿ ಜಾಸ್ತಿ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಇವಾಗ ನೋಡಿದ್ದೀರಾ ಮೋದಿ ಕೇರ್ನಲ್ಲಿ ಏನು ಶಕ್ತಿ ಇದೆ, ಏನು ಕೆಪಾಸಿಟಿ ಇದೆ, ಎಷ್ಟು ಅಷ್ಟೈಶ್ವರ್ಯ ಸಂಪಾದನೆ ಮಾಡ್ಬೋದು, ಪ್ಯಾಸಿವ್ ಇನ್ಕಮ್ ಸಂಪಾದನೆ ಮಾಡ್ಬೋದು ಅಂತೇಳಿ. ಬಟ್ ಈಗ ಎಕ್ಸಾಕ್ಟ್ಲಿ ಆಕ್ಷನ್ ಕಡೆ ಹೋಗೋಣ. ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆರಿ ಪವರ್ಫುಲ್ ಟ್ರೈನಿಂಗ್ ಶುರುವಾತ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾವ ಥರ ನೀವು ಸ್ಟೆಪ್ಸನ್ನು ಇಡಬೇಕು, ಪ್ರಪಂಚದಾದ್ಯಂತ ನೆಟ್ವರ್ಕ್ ಅನ್ನು ತುಂಬಾ ದೊಡ್ಡದಾಗಿ ಕಟ್ಟಿರ್ತಕ್ಕಂಥವ್ರು ಯಾವ ತರ ಅವರು ಹೆಜ್ಜೆ ಇಟ್ಟಿದ್ದಾರೆ. 10 ಸ್ಟೆಪ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ. ಒಂದೊಂದು ಸ್ಟೆಪ್ ಅನ್ನು ನೀವು ಫಾಲೋ ಮಾಡ್ತಾ ಹೋದಾಗ ನಿಮಗೆ ಇಷ್ಟು ಸರಳವಾಗಿದೆಯಾ ಅಂತ ಅನ್ಸುತ್ತೆ. ಸೊ ನೋಡ್ತಾ ಹೋಗೋಣ ಇವಾಗ ಯಾವ ತರ ಒಂದು ಫ್ರೀಡಮ್ ಪಡಿಲಿಕ್ಕೆ 10 ಸ್ಟೆಪ್ ನ ಯಾವ ತರ ಪಡಿಬೇಕು ಅಂತೇಳಿ. 10 ಏರಿಯಾಸ್ ಆಫ್ ಲೈಫ್ ಲಾಂಗ್ ಇನ್ಕಮ್ ಇದೆ. ಸಮೀರ್ ಮೋದಿ ಅನ್ಲಿಮಿಟೆಡ್ ಆಜಾದಿ ಪ್ಲಾನ್ ಅಲ್ಲಿ ಸಿಕ್ಕಾಪಟ್ಟೆ ರೆವಲ್ಯೂಷನ್ ಆಗ್ತಾ ಇದೆ. ಈ ಒಂದು ಪ್ಲಾನ್ ಬಂದಾಗ್ಲಿಂದನೂ ಕೂಡ 3 ತರ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ ಸ್ನೇಹಿತರೆ. ನೀವಿರ್ತೀರಾ, ನಿಮಗೆ ಅಪ್ಲೈನ್ ನಿಮ್ಮ ಲೀಡರ್ಗಳು ನಿಮಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾ ಇರ್ತಾರೆ. ಕಂಪನಿ ಇದೆ, ಹ್ಯಾಂಡ್ ಹೋಲ್ಡ್ ಮಾಡ್ತಾ ಇದೀವಿ. ನೀವು ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲ, ಒಬ್ಬರೇ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲ, ಎಲ್ಲರೂ ಸೇರ್ಕೊಂಡು ಟೀಮ್ ವರ್ಕ್ ನ ಮಾಡ್ತಾ ಇದೀವಿ. ಕಂಪ್ನಿ ಸಪೋರ್ಟ್ ಯಾವ ತರ ಅಂದ್ರೆ ನಿಮಗೆ ವೆಬ್ಸೈಟ್ ಇದೆ, ತುಂಬಾ ಹೈಟೆಕ್, ತುಂಬಾ ಇಂಪ್ರೂವ್ ಆಗಿರ್ತಕ್ಕಂಥದ್ದು ಮೊಬೈಲ್ ಆಪ್ ಇದೆ. 24 ಗಂಟೆ ಕಂಪ್ಲೀಟ್ ಇಯರ್ ವರ್ಕ್ ಮಾಡ್ತಾ ಇರ್ತದೆ. ನಿಮಗೆ ಒಂದು ಕ್ಲಿಕ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ನೀವುಗಳು ಇನ್ನ ಇನ್ಫಾರ್ಮೇಶನ್ಗೋಸ್ಕರ, ತಾಜಾ ಖಬರ್ಗೋಸ್ಕರ, ಅದ್ಭುತವಾದಂಥ ಒಂದು ಸಕ್ಸಸ್ ಸ್ಟೋರಿಗಳ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಏನೆಲ್ಲ ನಡೀತಾ ಇದೆ ನಿಮಗೆ ಮಿಂಚಿನ ಸಂಚಾರದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಯಾರೆಲ್ಲ ಜಾಯ್ನಿಂಗ್ ಆಗಿರ್ತೀರ ಬಿಸ್ನೆಸ್ ಅಲ್ಲಿ, ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿಯ ವಾಟ್ಸಾಪ್ನ ನಿಮ್ಮ ಲೀಡರ್ಗೆ ಕೊಡಿ. ಅವರು ನಿಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅಲ್ಲಿ ಆಕ್ಟಿವ್ ಆಗಿರಿ, ಪ್ರೊಡಕ್ಟಿವ್ ಆಗಿ ಅಲ್ಲಿ ನೀವು ಕೂಡ ಭಾಗವಹಿಸ್ತಾ ಇರಿ ಸ್ನೇಹಿತರೆ. ಆ ಥರ ಕಂಪ್ನಿ ಸಪೋರ್ಟ್ ಸಿಕ್ಕಾಪಟ್ಟೆ ಇದೆ. ಅದು ಲೈಫ್ ಸ್ಟೈಲ್ ಸೆಂಟ್ರು ತುಂಬ ಓಪನ್ ಆಗಿದ್ದಾವೆ. ಸಕ್ಸಸ್ ಸೆಂಟರ್ಗಳು ಮೋದಿ ಕೇರ್ನಲ್ಲಿ 36ಗಿಂತ ಜಾಸ್ತಿ ಇದೆ. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಮೊದಲು ಒಂದು ಜಾಗದಲ್ಲಿ ಡೆಲ್ಲಿನಲ್ಲಿ ಇತ್ತು, ಒಂದು MSC ಅಂತಕ್ಕದ್ದು ಕರ್ನಾಟಕದಲ್ಲೂ ಒಂದು ಕಡೆ ಇತ್ತು. ಸೊ ಇವಾಗ ಸಿಕ್ಕಾಪಟ್ಟೆ ಆಗಿದೆ, 8500ಕ್ಕಿಂತ ಜಾಸ್ತಿ ಆಗಿದೆ. ಸೊ ಕಸ್ಟಮರ್ ಸರ್ವಿಸ್ ಕೂಡ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. DP ಗೋಸ್ಕರ ಆ್ಯಪ್ ಇದೆ. ಈ DP ಗೋಸ್ಕರ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ DP ಇದೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಪೇಮೆಂಟ್ಸ್ ಡಿಫ್ರೆಂಟ್ ವೆರೈಟೀಸ್ ಇದೆ. ಫ್ಲೆಕ್ಸಿಬಲ್ ಆಗಿ ಪೇಮೆಂಟ್ ಅನ್ನ ನೀವು ಮಾಡಬಹುದು. ಇದರಲ್ಲಿ ಕಾಲ್ ಸೆಂಟರ್ ನಂಬರ್ ಅದೆಲ್ಲ ಇದೆ. ನೀವು ಇದಕ್ಕೆ ಒಂದು ಸ್ಕ್ರೀನ್ ಶಾಟ್ ತಗೊಬಹುದು. ಇಲ್ಲಿ ನಿಮಗೆ ಏನೆಲ್ಲ ಒಂದು ಚಾಲೆಂಜಸ್ ಇದೆ ಅಥವಾ ಎನ್ಕ್ವೈರಿ ಇದೆ, ಕ್ವಶನ್ಸ್ ಇದೆ, ಅದಕ್ಕೆ ನೀವು ಇಲ್ಲಿ ಕಾಲ್ ಮಾಡಬಹುದು. ಬರೀ ಲೀಡರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಕಾಲಲ್ಲಿ ಅಥವಾ ಮೇಲಲ್ಲಿ ನಿಮಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ನೋಡೋಣ 10 ಸ್ಟೆಪ್ಸ್ ಆಜಾದಿಗೋಸ್ಕರ. ಸೊ ಯಾವ ತರ ಮೆಟ್ಲು ಹತ್ತಾ ಹೋಗ್ತೀರಾ, 1ರಿಂದ 10 ಕೌಂಟ್ ಮಾಡೋದು ಎಷ್ಟು ಸುಲಭವಾಗಿದೆ, ಅಷ್ಟು ಸಿಂಪಲ್ ಆಗಿದೆ. ಇಲ್ಲಿ ರಾಕೆಟ್ ಸೈನ್ಸ್ ಇಲ್ಲ ಫ್ರೆಂಡ್ಸ್. ಯಾರು ಬೇಕಾದ್ರೂ ಮಾಡ್ಬೋದು. ಎಜುಕೇಶನ್ ಇರೋರು ಅಂತ ಅಲ್ಲ, ಎಜುಕೇಶನ್ ಇಲ್ಲದೆ ಇರೋರು ಮಾಡ್ಬೋದು. ಅಷ್ಟು ಸರಳವಾಗಿದೆ. ನೋಡ್ತಾ ಹೋಗೋಣ. ಸಪೋರ್ಟ್ ಚಾರ್ಟ್ ನೀವು ಒಬ್ಬರೇ ಇಲ್ಲ ಅಂತ ನಾನು ಹೇಳಿದೆ. ಲೀಡರ್ಗಳು, ಕಂಪ್ನಿಯವರು ನಿಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಡ್ತಾ ಹೋಗ್ತಾರೆ. ಗೋಲ್ ಸೆಟ್, ಅದ್ಭುತವಾದಂಥ ನಿಮ್ಮ ಕನಸುಗಳು ನಿಮ್ಮನ್ನು ಯಾವ ತರ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ನಿಮ್ಮ ಒಂದು ವೈ ಸ್ಟ್ರಾಂಗ್ ಇದ್ದಾಗ, ನಿಮ್ಮ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಕಿಚ್ಚು, ಆ ಒಂದು ಗುರಿ ಸಾಧನೆ ನಿಮ್ಮನ್ನ ಮುನ್ನಡೆಸುತ್ತೆ. ಆ ದಾರಿ ಅದು ನಿಮಗೆ ಕಾಣ್ತಾ ಹೋಗುತ್ತೆ. ದಟ್ ಇಸ್ ಅ ಪವರ್ ಆಫ್ ಎ ಗೋಲ್ಸ್ ಅಂಡ್ ಡ್ರೀಮ್ ಅಂತ ಹೇಳ್ತಾ ಇದ್ದೀನಿ. ಪ್ರಾಸ್ಪೆಕ್ಟ್ ಲಿಸ್ಟ್ ಇದರಲ್ಲಿ ಅತಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ರಾ ಮೆಟೀರಿಯಲ್. ಇದರಿಂದನೇ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು. ಆ ಒಂದು ಜನಗಳ ಒಂದು ಪಟ್ಟಿನ ಯಾವ ತರ ರೆಡಿ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ಫ್ ಯೂಸ್ ವೆರಿ ವೆರಿ ಬೇಸಿಕ್ ಸ್ನೇಹಿತರೆ. ಈ ಬಿಸ್ನೆಸ್ ಅನ್ನು ಹಾರ್ಟ್ಲಿ ಆಗಿ ಮಾಡ್ತೀವಿ. ನಮಗೆ ಕನ್ವಿಕ್ಷನ್ ಬರಬೇಕಾಗಿದೆ. ಆ ಕನ್ವಿಕ್ಷನ್ ಬರೋದು ಸ್ವಂತ ಯೂಸ್ ಮಾಡಿದಾಗ ಮಾತ್ರ. ಸೊ ನಾವು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಕ್ಕೆ ಸಾಧ್ಯ. ಯೂಸ್ ಅಂಡ್ ರೆಕಮೆಂಡೇಶನ್ ಬಿಸ್ನೆಸ್ ಇದು. ಅದೇ ತರ ಶೇರಿಂಗ್ ಈಸ್ ಕೇರಿಂಗ್. ಈ ಬಿಸ್ನೆಸ್ ಏನಪ್ಪಾ ಅಂತ ಹೇಳಿದ್ರೆ ಇದು ವರ್ಡ್ ಆಫ್ ಮೌತ್ ರೆಕಮೆಂಡೇಶನ್. ಯಾವ ತರ ಒಳ್ಳೆದನ್ನ ನಾವು ಅನುಭವಿಸಿ ಬೇರೆಯವರಿಗೆ ಹೇಳ್ತೀವಿ, ಆ ಶೇರ್ ಮಾಡ್ತಕ್ಕಂಥ ಬಿಸ್ನೆಸ್. ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ. ಸ್ಪಾನ್ಸರ್, ನಿಮಗೆ ಒಳ್ಳೆ ಅನುಭವ ಆಗ್ತಾ ಇರ್ತದೆ, ಜನಗಳಿಗೆ ಅವಶ್ಯಕತೆ ಇದೆ, ಜನಗಳಿಗೆ ಬೇಕಾಗಿರೋದೆಲ್ಲ ನಾವು ಕೊಡ್ತಾ ಇದೀವಿ, ಅವ್ರಿಗೆ ಅವಕಾಶ ಕೊಡ್ತಾ ಹೋಗ್ಬೇಕಾಗುತ್ತೆ. ಒಳ್ಳೆ ರೀತಿ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ನಾನು ನಿಂತ್ಕೊಂಡಿದ್ದೀನಿ ಅಂದ್ರೆ ನನ್ನ ಬಾಡಿ ಸ್ಟ್ರಕ್ಚರ್ ಇಂಪಾರ್ಟೆಂಟ್. ಒಂದು ಟೇಬಲ್ಗೂ ಕೂಡ 4 ಲೆಗ್ ಇರ್ತದೆ. ಅದೇ ತರನೇ ಸ್ಟ್ರಕ್ಚರ್ ಇಂಪಾರ್ಟೆಂಟು. ರೋಲ್ ಮಾಡೆಲ್, ಯಾರು ನಿಮಗೆ ಇನ್ಸ್ಪಿರೇಷನ್, ಯಾರು ನಿಮಗೆ ಲೀಡ್ ಮಾಡ್ತಾರೆ, ಯಾರಲ್ಲಿ ವಿಶ್ವಾಸ ಇಡ್ಬೋದು ಅನ್ನೋ ಒಂದು ವಿಚಾರ ನೀವು ತಿಳ್ಕೊಂತೀರಾ, ನೀವು ಕೂಡ ರೋಲ್ ಮಾಡಲ್ ಆಗ್ಬೋದು. ಪರ್ಸನಲ್ ಪ್ರೋಗ್ರೆಸ್,
ಅಕಾಡೆಮಿಕ್ ಎಜುಕೇಶನ್ ಅಲ್ಲಿ ಏನು ರ್ಯಾಂಕ್ ಹೋಲ್ಡರ್ಗಳು ಇದ್ದಾರೆ, ಅದ್ರ ಜೊತೆಗೆ ಜೀವನದಲ್ಲಿ ರ್ಯಾಂಕ್ ಬರೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಷ್ಟು ಎಜುಕೇಶನ್ ಮಾಡಿದ್ದೀರಾ ಮುಖ್ಯ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರು, ಫಾರ್ ಎಕ್ಸಾಂಪಲ್ ಗಣೇಶ್ ದೇವಾಡಿಗ ಅನ್ನೋ ವ್ಯಕ್ತಿ SSLC ಫೇಲು, ಆದರೆ ಇವತ್ತು ಲಕ್ಷಾಂತರ ಜನಗಳ ಕಣ್ಮಣಿಯಾಗಿ ಲಕ್ಷಾಂತರ ಜನಗಳು ತುಂಬಾ ಓದಿರೋರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ದೊಡ್ಡ ಟೀಮ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದು ಪರ್ಸನಲ್ ಪ್ರೋಗ್ರೆಸ್. ಡೂಪ್ಲಿಕೇಶನ್, ಎಸ್, ನೀವೇನ್ ಮಾಡ್ತಿದ್ದೀರಾ, ನೀವು ಒಬ್ಬರೇ ಮಾಡೋದಲ್ಲ, ಪ್ರತಿಯೊಬ್ಬರು ಸೇರ್ಕೊಂಡು ನೀವು ಡೂಪ್ಲಿಕೇಟ್ ಮಾಡ್ತಾ ಹೋಗುತ್ತೆ. ಆ ಥರ ಡೂಪ್ಲಿಕೇಟ್ ಮಾಡ್ತಾ ಹೋದಾಗ ಸರಳವಾಗಿ ಪರ್ಮನೆಂಟ್ ಆಗಿ ಬಿಸ್ನೆಸ್ ಗ್ರೋತ್ ಆಗ್ತಾ ಹೋಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಜನ ಲೀಡರ್ಗಳು ಬೆಳೀತಾ ಹೋಗ್ತಾರೆ. ಒಂದೊಂದಾಗಿ ನೋಡೋಣ. ಮೊದಲನೇದು ಅಪ್ಲೈನ್ ಸಪೋರ್ಟ್ ಚಾರ್ಟ್. ನಿಮ್ಮ ಸ್ಪಾನ್ಸರ್ ಯಾರು ನಿಮಗೆ ಗೊತ್ತಿರ್ತದೆ, ಅವ್ರ ಲೀಡರ್ ಯಾರು, ಅವ್ರ ಮೇಲ್ಗಡೆ ಲೀಡರ್ ಯಾರು, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಅವ್ರ ಫೋನ್ ನಂಬರ್, ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡಿರಿ. ಇಲ್ಲಿ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ, ಆದರೆ ಎನಿ ಟೈಮ್ ಅವ್ರಿಗೆ ಡಿಸ್ಟರ್ಬ್ ಮಾಡೋದಲ್ಲ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲೀಡರ್ನ ನೀವು ಅಪ್ರೋಚ್ ಮಾಡ್ತಾ ಹೋಗ್ತೀರಾ. ಒಂದು ಹಿಂದಿನಲ್ಲಿ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಇದೆ, ಅಪ್ಲೈನ್ ಸೆ ಪೂಛೋ ಕೈಸೆ, ಡೌನ್ಲೈನ್ ಕೋ ದಿಖಾವೋ ಐಸೆ, ಬೀಚ್ ಮೇ ಕಮಾವೋ ಪೈಸೆ. ಅಪ್ಲೈನ್ ಕೇಳಿ ಯಾವ ತರ ಮಾಡಬೇಕು ಅಂತೇಳಿ, ಡೌನ್ಲೈನ್ಗೆ ತೋರಿಸ್ಕೊಡಿ ಈ ತರ ಮಾಡಬೇಕು ಅಂತೇಳಿ, ಮಧ್ಯದಲ್ಲಿ ತುಂಬಾ ಹಣ ಸಂಪಾದನೆ ಮಾಡಿ, ಯಶಸ್ಸು ಸಂಪಾದನೆ ಮಾಡಿ. ಎಸ್ ಸ್ನೇಹಿತರೆ, ಕಂಪ್ನಿಯಿಂದನೂ ತುಂಬಾ ಸಪೋರ್ಟ್ ಇದೆ ನಿಮಗೆ. ಅದು ಕಾಲ್ ಸೆಂಟರ್ ಮುಖಾಂತರ ಆಗಿರ್ಬೋದು, ರೀಜನಲ್ ಪ್ರಾಡಕ್ಟ್ ಟ್ರೈನರ್ ಆಗಿರ್ಬೋದು, ASM ಮ್ಯಾನೇಜರ್ ಆಗಿರ್ಬೋದು. ಅದೇ ತರ ಇವಾಗ ಗೋಲ್ ಸೆಟ್ಟಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ತುಂಬಾ ತುಂಬಾ ಇಂಪಾರ್ಟೆಂಟು. ಸೊ ನಮ್ಮ ಲೈಫಲ್ಲಿ ನಮ್ಮನ್ನು ಮುನ್ನಡೆಸ್ತಕ್ಕಂಥದ್ದು. ನಮಗೆ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ರಾತ್ರಿ ಕಾಣುವುದು ಕನಸಲ್ಲ, ಯಾವುದು ನಿಮಗೆ ನಿದ್ದೆ ಕೊಡಲ್ವೋ, ಯಾವ ಆಸೆ ಬಲವಾದ ಇಚ್ಛೆ ನಿಮಗೆ ನಿದ್ದೆನೇ ಕೊಡಲ್ಲ, ಅದು ನಿಜವಾದ ಕನಸು ಅಂತ ಹೇಳ್ತಾ ಇದ್ರು. ಅಂದ್ರೆ ನಾನು ಶ್ರೀಮಂತನಾಗಬೇಕು, ನಾನು ಲೀಡರ್ ಆಗಬೇಕು, ನಾನು ಸಾಧಕ ಆಗಬೇಕು, ನಾನು ಒಂದು ಬೆನ್ಸ್ ಕಾರ್ ಓನರ್ ಆಗಬೇಕು, ನಾನು ಹೋಂಡಾ ಸಿಟಿ ಕಾರ್ ತಗೋಬೇಕು ಅನ್ನೋ ಹುಚ್ಚು ನಿಮ್ಮನ್ನು ಯಾವ ತರ ನಿಮಗೆ ನಿದ್ದೆಗೆಡಿಸುತ್ತೆ ಅಂದ್ರೆ, ನಿಮಗೆ ಸುಸ್ತು ಅಂತ ಅನ್ಸಲ್ಲ, ನಿದ್ದೆ ಬರಲ್ಲ. ಆ ಥರ ಕನಸು, ಅದು ಗುರಿ, ಅದಕ್ಕೆ ಒಂದು ಡೆಡ್ ಲೈನ್. ಸ್ನೇಹಿತರೆ, ವ್ಯಕ್ತಿಯ ಮದರ್ ತೆರೇಸಾ ಹೇಳ್ತಾ ಇದ್ರು, ವ್ಯಕ್ತಿಯ ಸಾವು ದೊಡ್ಡ ದುರಂತವಲ್ಲ, ಬದುಕಿರುವಾಗ ನಮ್ಮ ಕನಸನ್ನು ಸಾಯಿಸ್ಕೋತೀವಲ್ವಾ, ಅದು ದೊಡ್ಡ ದುರಂತ. ನಮ್ಮ ಕನಸನ್ನು ಸಾಯಿಸ್ಲಿಕ್ಕೆ ಬಿಡೋದು ಬೇಡ ಸ್ನೇಹಿತರೆ. ಯಾಕೆಂದ್ರೆ ನೋಡಿ, ಕನಸನ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಅದ್ಭುತವಾದಂಥ ಒಂದು ಕನಸಿನ ಕಾರು, ಕನಸಿನ ಮನೆ, ಲಕ್ಸುರಿ ಫಾರಿನ್ ಟ್ರಿಪ್ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ಚಿಲ್ಡ್ರನ್ ಎಜುಕೇಶನ್ ಆಗಿರ್ಬೋದು, ನಾಯಕತ್ವ ಗುಣ ಆಗಿರ್ಬೋದು, ಇದನ್ನೆಲ್ಲ ಪಡಿಬೇಕು ಅಂತ ಹೊರಟಾಗ ನಮಗೊಂದು ಕಿಚ್ಚು ಬರುತ್ತೆ. ಯಾವ ಥರ ಅಂದರೆ, ಜೀವನದಲ್ಲಿ ಎರಡಾಗುತ್ತೆ. ಒಂದು, ಕನಸು ತುಂಬಾ ದೊಡ್ಡದಾಗಿದ್ದಾಗ ಸಮಸ್ಯೆಗಳನ್ನ ಪುಡಿ ಪುಡಿ ಮಾಡಿ ಮುಂದೆ ಹೋಗ್ತೀರಾ. ಗುರಿ ತುಂಬಾ ದೊಡ್ಡದಾಗಿದ್ದಾಗ, ಆದರೆ ಗುರಿ ಚಿಕ್ಕದಾಗಿದ್ದಾಗ ಆ ಒಂದು ಸಮಸ್ಯೆಗಳು ನಿಮ್ಮ ಕನಸನ್ನ, ಗುರಿನ ಪುಡಿ ಪುಡಿ ಮಾಡುತ್ತೆ. ಹಾಗಾಗಿ ನಾವು ಒಂದು ಗೋಲ್ ಸೆಟ್ ಮಾಡಬೇಕು. ಯಾವ್ಯಾವ ವಿಚಾರಗಳಿಗೆ ಗೋಲ್ ಸೆಟ್ ಮಾಡಬೇಕು ಅಂತ ನೋಡೋಣ. ಮುಖ್ಯವಾಗಿ ನಾಲೆಜ್ ಅನ್ನ ಪಡ್ಕೊಳ್ಳಿಕ್ಕೋಸ್ಕರ ಸ್ನೇಹಿತರೆ, ತುಂಬಾ ತುಂಬಾ ಇಂಪಾರ್ಟೆಂಟು. ನಾವು ಯಾವ್ದಾವುದೋ ಬ್ಯಾಕ್ಗ್ರೌಂಡ್ನವರು ಬಂದಿರ್ತೀವಿ ಈ ಬಿಸ್ನೆಸ್ಸಿಗೆ. ಸೊ ಹಾಗಾಗಿ ಎಲ್ಲರೂ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ, ಅದೇ ತರ ಎಲ್ಲಾ ತರದ ಜನಗಳನ್ನ ನಾವು ಲೀಡ್ ಮಾಡಬೇಕು ಅಂತ ಆಯ್ತು ಅಂತ ಹೇಳಿದ್ರೆ, ಅದೇ ತರ ನಾವು ಪ್ರಾಡಕ್ಟ್ ಮಾಹಿತಿ ಆಗಿರ್ಬೋದು, ಜನಗಳ ಬಗ್ಗೆ ಜ್ಞಾನ ಆಗಿರ್ಬೋದು, ಮಾರ್ಕೆಟ್ ಜ್ಞಾನ ಆಗಿರ್ಬೋದು, ಒಂದು ಆತ್ಮವಿಶ್ವಾಸ ಬೆಳೆಸ್ಕೋಬೇಕಾಗಿರುತ್ತೆ, ನಾಯಕ ಆಗಬೇಕಾಗಿರುತ್ತೆ. ಹಾಗಾಗಿ ಇದು ಜ್ಞಾನ ಸಂಪಾದನೆ ತುಂಬಾ ತುಂಬಾ ಇಂಪಾರ್ಟೆಂಟು. ಇಲ್ಲಿ ದೊಡ್ಡ ಬಂಡವಾಳ ಆ ಥರದ್ದು ಏನೂ ಇಲ್ಲ, ಇಲ್ಲಿ ತುಂಬಾ ಓದಿರ್ಬೇಕು ಆ ಥರದ್ದು ಏನೂ ಇಲ್ಲ. ಆದರೆ ಜ್ಞಾನ ಸಂಪಾದನೆ ನಿಮಗೆ ಟೈಮ್ ಕೊಡಬೇಕಾಗುತ್ತೆ. ಯಾವ ಥರ ಅಂದರೆ, ಸರಸ್ವತಿ ಒಲಿಸ್ಕೊಂಡ್ರೆ ಮಾತ್ರ ಲಕ್ಷ್ಮಿ ಒಲಿತಾಳೆ. ನೋಡಿ, ಒಂದು 20,000 30,000 ಸ್ಯಾಲರಿಯ ಒಂದು ಜಾಬ್ಗೆ ಹೋಗ್ಬೇಕು ಅಂದ್ರೆ 18-20 ವರ್ಷ ನಾವು ಸ್ಟಡಿ ಮಾಡ್ತೀವಿ, ತುಂಬಾ ಹಣ ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ಇಲ್ಲಿ ಅಷ್ಟೈಶ್ವರ್ಯ ಸಂಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಲಕ್ಷ ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಲಕ್ಷಾಂತರ ಜನಕ್ಕೆ ತುಂಬಾ ದೊಡ್ಡ ಯಶಸ್ಸನ್ನು ಕೊಡಿಸ್ಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ನಾವು ಕಲಿದೇ ಇದ್ರೆ ಹೇಗೆ ಸ್ನೇಹಿತರೆ? ಇದು ಸ್ಕೀಮ್ ಅಲ್ಲ, ಅತಿ ದೊಡ್ಡ ಇಂಡಸ್ಟ್ರಿ, ಅತಿ ದೊಡ್ಡ ಬಿಸ್ನೆಸ್. ನೀವು ಎಷ್ಟು ಕಲಿತೀರೋ ಅಷ್ಟು ಬೆಳೀತಾ ಹೋಗ್ತೀರಾ. ಮೋರ್ ಯು ಲರ್ನ್, ಮೋರ್ ಯು ಅರ್ನ್. ಅದಕ್ಕೋಸ್ಕರ ಜೀವನದಲ್ಲಿ ಅತಿ ಅವಶ್ಯಕತೆ ಇರತಕ್ಕಂಥ ಒಂದು ಜ್ಞಾನನ ಪಡೀಲಿಕ್ಕೆ ನೀವು ಗೋಲ್ ಸೆಟ್ ಮಾಡಬೇಕು. ಓಕೆ, ನಾನು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪೋರ್ಟ್ ಆಗ್ತೀನಿ, ಇಷ್ಟು ಟೈಮಲ್ಲಿ ನಾನು ಡೆಮೋದಲ್ಲಿ ಎಕ್ಸ್ಪೋರ್ಟ್ ಆಗ್ತೀನಿ, ನಾನು ಕಂಪ್ನಿ ಬಗ್ಗೆ ತಿಳ್ಕೋತೀನಿ, ಎಲ್ಲ ನೀವು ಒಂದು ಜ್ಞಾನ ಸಂಪಾದನೆಗೋಸ್ಕರ ಹಪತಪಿ ಇರಬೇಕು ನಿಮಗೆ. ಅದಕ್ಕೆ ಗೋಲ್ ಸೆಟ್ ಮಾಡಿ. ಅದೇ ಥರ ಬರೀ ಜ್ಞಾನ ಥಿಯರಿ ಅಲ್ಲ, ವಿಸ್ಡಮ್, ಅದ್ರ ಜೊತೆಗೆ ಸ್ಕಿಲ್ ಡೆವಲಪ್ ಮಾಡ್ತಕ್ಕಂಥದ್ದು. ಯಾವ ಥರ ನಾನು ಪ್ರಾಡಕ್ಟ್ ಡೆಮೋ ಕೊಡಬೇಕು, ಯಾವ ಥರ ಅಬ್ಜೆಕ್ಷನ್ ಹ್ಯಾಂಡಲ್ ಮಾಡಬೇಕು, ಜನರ ಜೊತೆ ಯಾವ ಥರ ಒಡನಾಟ ಇಟ್ಕೋಬೇಕು, ಒಂದು ಡ್ರೆಸ್ ಕೋಡ್ ಆಗಿರ್ಬೋದು, ಮಾತನಾಡುವ ಕಲೆ ಆಗಿರ್ಬೋದು, ಇನ್ನು ಸಾಕಷ್ಟು ವಿಚಾರಗಳು, ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಕ್ಲೋಸಿಂಗ್ ಮಾಡ್ತಕ್ಕಂಥದ್ದು, ಫಾಲೋ ಅಪ್ ಮಾಡ್ತಕ್ಕಂಥದ್ದು. ಇದು ನೀವು ಶಾರ್ಪ್ ಆಗ್ತಾ ಹೋಗ್ತೀರಾ, ಬರ್ತಾ ಬರ್ತಾ ನೀವು ಶಾರ್ಪ್ ಆಗ್ತಾ ಹೋಗ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದರೆ, ಆ ಸ್ಕಿಲ್ ಯಾವ ಥರ ಒಂದು ಲರ್ನಿಂಗ್, ಡ್ರೈವಿಂಗ್ ಒಂದು ಸ್ಕಿಲ್ ಆಗಿರ್ಬೋದು, ಸ್ವಿಮ್ಮಿಂಗ್ ಒಂದು ಸ್ಕಿಲ್ ಆಗಿರ್ಬೋದು, ನೀವು ಈ ಒಂದು ಮೋದಿಕೆಯ ವಿಷಯದಲ್ಲಿ ಆ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಅದಕ್ಕೆ ಗುರಿ ಇಡಬೇಕು ನೀವು. ಈ ಟೈಮಲ್ಲಿ ನಾನು 1-to-1 ಮಾಡ್ತೀನಿ, ನಾನು ಫಾಲೋ ಅಪ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತೀನಿ, ನಾನು ಪ್ರೆಸೆಂಟೇಷನ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತೀನಿ ಅಂತೇಳಿ ಆ ಸ್ಕಿಲ್ ಇಂದ ಅತಿ ದೊಡ್ಡ ಸಾಧನೆ ಮಾಡ್ತೀರಾ, ಅತಿ ದೊಡ್ಡ ಸಾಮ್ರಾಜ್ಯ ಕಟ್ತೀರಾ. ವೆರಿ ಇಂಪಾರ್ಟೆಂಟ್.
ಎಲ್ಲ ಆದ ನಂತರ ಆಕ್ಷನ್ ತುಂಬಾ ಇಂಪಾರ್ಟೆಂಟ್. ಮೃಷ್ಟಾನ್ನ ಭೋಜನ ರೆಡಿ ಇದೆ, ಅದನ್ನು ಊಟ ಮಾಡದೇ ಇದ್ರಿ ಹೇಗೆ ಸ್ನೇಹಿತರೆ? ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಸೊ ನಿಮ್ಮ ಒಂದು ರಿಸಲ್ಟ್ ಬರೋದು ಸತತವಾದ ಪರಿಶ್ರಮದಿಂದ, ವಾರಕ್ಕೊಂದ್ಸಲ ಆಕ್ಷನ್ ಹಾಕೋದಲ್ಲ. ಸೊ ಹಾಗಾಗಿ ಗ್ಯಾಪ್ ತಗೊಳ್ಳೋದಲ್ಲ, ಕಂಟಿನ್ಯೂಸ್ ಆಗಿ ನೀವು ಆಕ್ಷನ್ ಮಾಡ್ತಾ ಹೋದಾಗ ಅತಿ ದೊಡ್ಡ ಸಾಧನೆ ಮಾಡ್ತೀರಾ. ನೀವು ಕಲ್ತಿರೋದನ್ನ ಅಳವಡಿಸ್ಕೋತಾ ಹೋಗ್ತೀರಾ. ಅದು ಅಪ್ರೋಚ್ ಆಗಿರ್ಬೋದು, ಅದು ಒಂದು ಡೆಮೋ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಲಿಕೆ ಅದೇ ಥರ ಅಳವಡಿಸ್ಕೊಳ್ಳೋದು, ಅಪ್ರೋಚ್ ಮಾಡ್ತಕ್ಕಂಥದ್ದು. ಕಂಟಿನ್ಯೂಸ್ ಆಗಿ ಆಕ್ಷನ್ 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 ಮಾಡ್ತಾ ಹೋಗ್ತೀರಾ. ಎಫರ್ಟ್ಗೆ ಮಾತ್ರ ನೀವು ಫೋಕಸ್ ಮಾಡ್ತೀರಾ, ರಿಸಲ್ಟ್ ಬಗ್ಗೆ ತಲೆ ಕೆಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಶ್ರೀಕೃಷ್ಣ ಅದೇ ಹೇಳಿರೋದು, ನಿಮ್ಮ ಕೆಲಸ ಎಫರ್ಟ್ ಹಾಕೋದು, ಪ್ರಾಮಾಣಿಕತೆಯಿಂದ ನೀವು ಪ್ರಯತ್ನ ಮಾಡಿ ರಿಸಲ್ಟ್ ಕೊಡಬೇಕಾಗಿರೋದು ನಾನು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮ ಕೆಲಸ ಕಂಟಿನ್ಯೂಸ್ ಆಗಿ ನಾನು ಡೈಲಿ ಇಷ್ಟು ಡೆಮೋ ಮಾಡ್ತೀನಿ, ಇಷ್ಟು ನಾನು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತೀನಿ, ಇಷ್ಟು ನಾನು ಟೀಮ್ ಕಟ್ತೀನಿ, ಸ್ಪಾನ್ಸರಿಂಗ್ ಮಾಡ್ತೀನಿ, ಮೆಮೊರಿ ಜಾಗರನ್ನ ನಾನು ಬರಿತೀನಿ, ಟ್ರೈನಿಂಗ್ ಅಟೆಂಡ್ ಆಗ್ತೀನಿ ಅಂತ ಗೋಲ್ ಸೆಟ್ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇದು ಪ್ರಾಸ್ಪೆಕ್ಟ್ ಲಿಸ್ಟ್. ಅಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಇಲ್ಲಿ ಲಿಸ್ಟ್ ಮಾಡ್ಲಿಕ್ಕೆ ಕೊಟ್ಟಾಗ ಒಂದು ಅತಿ ದೊಡ್ಡ ಫೀಲಿಂಗ್ ಇರಬೇಕು. ಏನು ಅಂದ್ರೆ ನಾನು ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ, ಜನಗಳ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಅವರು ಯಾರಿಗೆ ನಾನು ಅವಕಾಶ ಕೊಡ್ತಾ ಇದ್ದೀನಿ ಆ ವ್ಯಕ್ತಿ ಮುಂದಿನ ಸುರೇಖಾ ಮೇಡಮ್ ಆಗ್ತಾರೆ, ಮುಂದಿನ ಜಗದೀಶ್ ಸರ್ ಆಗ್ತಾರೆ, ಮುಂದಿನ ನಟರಾಜ್ ಸರ್ ಆಗ್ತಾರೆ, ಮುಂದಿನ ವಿಜಯಲಕ್ಷ್ಮಿ ಮೇಡಮ್ ಆಗ್ತಾರೆ, ರವಿ ಕುಲಕರ್ಣಿ ಸರ್ ಆಗ್ತಾರೆ. ಈ ಭಾವನೆಯಿಂದ ನೀವು ಲಿಸ್ಟ್ ನ ರೆಡಿ ಮಾಡಬೇಕು. ಅದೇ ತರ ನಿಮ್ಮ ಲಾಭ ಒಂದೇ ನೋಡೋದಲ್ಲ, ಅಲ್ಲಿ ಆ ವ್ಯಕ್ತಿಯ ಪಾಸಿಬಿಲಿಟಿ ನೀವು ನೋಡಬೇಕಾಗುತ್ತೆ. ಸೊ ಯಾವ ತರ ಲಿಸ್ಟ್ ಮಾಡ್ಬೋದು ಅಂದ್ರೆ, ಫ್ರೆಂಡ್ಸ್, ನಿಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು, ನೆಕ್ಸ್ಟ್ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಈ ತರ ಲಿಸ್ಟ್ ಅನ್ನು ಮಾಡ್ತಾ ಹೋಗ್ತೀರಾ. ರಿಲೇಷನ್ಸ್, ಸೊ ಈ ಲಿಸ್ಟ್ ಮಾಡುವಾಗ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀವು ಲಿಸ್ಟ್ ರೆಡಿ ಮಾಡ್ತಾ ಹೋಗ್ತೀರಾ. ರಿಲೇಷನ್ಸ್ ಇಂಡಿಯಾದಲ್ಲಿ ಸಿಕ್ಕಾಬಟ್ಟೆ ಇದ್ದಾರೆ. ಸಂಬಂಧಿಕರು, ತಾಯಿ ಕಡೆಯಿಂದ ರಿಲೇಷನ್ಸು, ಬ್ರದರ್ ಮದುವೆ ಆಗಿದ್ರೆ ಅತ್ತಿಗೆ ಕಡೆಯಿಂದ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲ ಸಿಕ್ಕಾಬಟ್ಟೆ ರಿಲೇಷನ್ ಸಿಗ್ತಾ ಇರ್ತಾರೆ. ಈ ತರ ಬರಿತಾ ಹೋಗ್ಬೇಕು, ಕೌಲು ಹಿಡಿತಾ ಹೋಗುತ್ತೆ ಆ ಒಂದು ದೊಡ್ಡ ಸಂಬಂಧ ಬಾಂಧವ್ಯ ಅಂತಕ್ಕದ್ದು. ವೈಫ್ ಕಡೆಯಿಂದ ರಿಲೇಷನ್ಶಿಪ್ ಈ ತರ ಬರಿತಾ ಹೋಗ್ಬೇಕು. ಇಂಡಸ್ಟ್ರಿ, ಯಾರೆಲ್ಲ ನಮ್ಮ ಕೊಲೀಗ್ಸ್ ಇದ್ದಾರೆ, ಜಾಬ್ ನಂಬರ್ 1 ಕೊಲೀಗ್, ಜಾಬ್ ನಂಬರ್ 2, ಈ ತರ ಕೊಲೀಗ್ಸ್ ಲಿಸ್ಟ್ ಮಾಡ್ತಾ ಹೋಗಿ. ಕಾಂಟ್ಯಾಕ್ಟ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಇವತ್ತು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸೊ ಅದು ಟ್ವಿಟರ್ ಆಗಿರ್ಬೋದು, ಎಲ್ಲ ಕಡೆಯಿಂದ ಕೂಡ ನೀವು ಲಿಸ್ಟ್ ಮಾಡ್ತಾ ಹೋಗಿ. ನೈಬರ್ಸ್, ಮನೆ ನಂಬರ್ 1 ನೈಬರ್ಸ್ ಯಾರು, ಮನೆ ನಂಬರ್ 2 ಈಗ ಯಾರಿದ್ದಾರೆ ನೈಬರ್ಸ್ ಲಿಸ್ಟ್ ಮಾಡಿ. ಫೋನ್ ಓಪನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ ಇದೆ, ಅದನ್ನ ನೀವು ಡೈರಿಗೆ ನೀವು ಬರಿಬೇಕಾಗುತ್ತೆ. ಅಲ್ಲಿ ನಿಮಗೆ ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ, ಇಷ್ಟೊಂದು ಜನ ಇದ್ದಾರೆ ಅಂತೇಳಿ. ಸ್ಟ್ರೇಂಜರ್ಸ್, ಗೊತ್ತಿರೋರು 1000 ಜನ 2000 ಜನ ಇರ್ಬೋದು, ಸ್ಟ್ರೇಂಜರ್ಸ್ ಕೋಟಿಗಟ್ಟಲೆ ಇದ್ದಾರೆ. ಸೊ ಅವ್ರನ್ನು ಕೂಡ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಅಪ್ರೋಚ್ ಮಾಡಿ, ಸಂಕೋಚ ಬೇಡ ಸ್ನೇಹಿತರೆ. ಸೊ ಈ ಲಿಸ್ಟು ಬೆಳೀತಾ ಹೋಗಬೇಕು ರೆಗ್ಯುಲರ್ ಆಗಿ. ಆ ಒಂದು ಪ್ರಾಸ್ಪೆಕ್ಟ್ ಲಿಸ್ಟ್ ಅಲ್ಲಿ ನೀವು ಈ ತರ ಒಂದು ಫಾರ್ಮ್ಯಾಟ್ ಇದೆ, ಹೆಸರು ಬರೀತೀರಾ, ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀರಾ, ಅವ್ರ ಉದ್ಯೋಗ ಏನು, ಬರ್ತ್ಡೇ, ಆನಿವರ್ಸರಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಅವ್ರಿಗೆ ಹಾಗಾಗಿ ನೀವು ವಿಶ್ ಮಾಡ್ತಾ ಇರಿ. ನ್ಯೂ ಇಯರ್ ವಿಶಸ್ ಆಗಿರ್ಬೋದು, ಹಬ್ಬದ ವಿಶಸ್ ಆಗಿರ್ಬೋದು. ಪರ್ಸನಲ್ ಟಚ್ ಇಟ್ಕೊಳ್ಳಿ, ಕಮರ್ಷಿಯಲ್ ಟಚ್ ಅಲ್ಲ. ಅವಾಗ ಅವ್ರ ಬಗ್ಗೆ ಇನ್ನೇನಾದ್ರೂ ಇದ್ರೆ ಕಮೆಂಟ್ಸ್ ಅನ್ನ ಬರೆದಿಟ್ಕೊಳ್ಳಿ, ಅವರ ಒಂದು ಪ್ರೊಫೈಲ್ನ. ನೆಕ್ಸ್ಟ್ ಸೆಲ್ಫ್ ಯೂಸ್, ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಬಿಸ್ನೆಸ್ ಹಾರ್ಟ್ಲಿ ಆಗಿ ನಾವು ಮಾಡ್ತಕ್ಕಂಥದ್ದು. ಇದು ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲ, ಇದು ಶೇರಿಂಗ್ ಬಿಸ್ನೆಸ್. ನಾನು ಬಳಸಿದರೆ ಮಾತ್ರ ನಾನು ಇನ್ನೊಬ್ರಿಗೆ ಹೇಳಲಿಕ್ಕೆ ಸಾಧ್ಯ. ಸಿಕ್ಕಾಪಟ್ಟೆ ಕ್ವಶನ್ಸ್ ಬರುತ್ತೆ, ಅವ್ರಿಗೆ ಯೂಸ್ ಹೆಂಗೆಂಗೋ ಬಳಸಿರ್ತಾರೋ ಅವರು, ಅವಾಗ ಸಿಕ್ಕಾಪಟ್ಟೆ ಜನ ನೆಗೆಟಿವ್ ಆಗೋ ಚಾನ್ಸ್ ಇರ್ತದೆ. ನೀವು ಬಳಸಿರ್ಬೇಕು, ಯಾಕೆಂದ್ರೆ ನಾನು ಓನರು, ನಾನೇ ಇದರಲ್ಲಿ MD, ನಾನೇ ಈ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ಅಂತ ಅನ್ಕೊಂಡು ನೀವು ಒಂದು ಒಳ್ಳೆ ಹೋಟೆಲ್ ಓನರ್ ಆಗಿದ್ರೆ ಪಕ್ಕದ ಹೋಟ್ಲಿಗೆ ಹೋಗಿ ಊಟ ಮಾಡೋಕ್ಕಾಗುತ್ತಾ ಸ್ನೇಹಿತರೆ? ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಈ ಸೆಲ್ಫ್ ಯೂಸಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ನಮಗೆ ಎಷ್ಟು ಯಶಸ್ಸು ಕೊಡಿಸಿದೆ ಅಂತ ಹೇಳಿದ್ರೆ, ನಾನು ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಉಳ್ಕೊಂಡಿದ್ದೀನಿ, ನನ್ನ ಮೋದಿಕೆ ಸೋಪ್ ತಗೊಂಡು ಹೋಗಿಲ್ಲ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಒಳ್ಳೆ ಸೋಪ್ ಇಟ್ಟಿರ್ತಾರೆ, ಖಂಡಿತ ಆ ಸೋಪನ್ನು ನಾನು ಮುಟ್ಟೋದಿಲ್ಲ. ಬರೀ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀನಿ ಇವತ್ತು, ಅಲ್ಲಿನ ಒಂದು ಸೋಪಲ್ಲಿ ನಾನು ಸ್ನಾನ ಮಾಡಲ್ಲ. ಅಲ್ಲಿ ನೋಡೋರು ಯಾರೂ ಇಲ್ಲ, ಅದು ನನ್ನ ಆತ್ಮಸಾಕ್ಷಿ ಇದೆ ಸ್ನೇಹಿತರೆ. ಸೊ ಆತ್ಮಸಾಕ್ಷಿ ಒಪ್ಪೋತರ ನನ್ನ ಪ್ರಾಡಕ್ಟ್ ಅನ್ನು ಬಳಸಬೇಕು. ಎಲ್ಲ 500 ಐಟಮ್ ಬಳಸಬೇಕು ಅಂತಲ್ಲ, 70, 80, 90 ಐಟಮು ಯಾವ್ದು ಮನೆಯಲ್ಲಿ ಬಳಸ್ತಾ ಇದ್ದೀನಿ, ಬೇರೆ ಬ್ರ್ಯಾಂಡ್ಗೆ ಈಕ್ವಲೆಂಟ್ ಯಾವ್ದಿದೆ ಮೋದಿಕೇರಲ್ಲಿ ಅದನ್ನು ಬಳಸ್ತಾ ಹೋಗ್ಬೇಕು. ಟ್ರೈನಿಂಗ್ ಎಲ್ಲ ತಗೊಂತ ಹೋಗ್ತೀರಾ, ಹಣ ಸಿಕ್ಕಾಪಟ್ಟೆ ಉಳಿತಾಯ ಮಾಡ್ತೀರಾ. ನೀವು ಬಳಸಿದಾಗ ಬೇರೆಯವರ ಪ್ರಶ್ನೆಗೆ, ಅಬ್ಜೆಕ್ಷನ್ಗೆ ಉತ್ತರ ಹೇಳಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಪ್ರಾಡಕ್ಟ್ ಯೂಸ್ ಮಾಡೋದೇ ಅತಿ ದೊಡ್ಡ ಸೀಕ್ರೆಟ್ ಈ ಬಿಸ್ನೆಸ್ ಅಲ್ಲಿ. ಅದೇ ತರ ಅಂದಾಜು 3000ದಷ್ಟು ನೀವು ಪ್ರಾಡಕ್ಟ್ ಅನ್ನು ನೀವು ಪ್ಲಾನ್ ಮಾಡ್ಕೊಬಹುದು. ಮಿನಿಮಮ್ ಎಲ್ಲ ರೇಂಜ್ ಅಲ್ಲಿ ಪ್ರಾಡಕ್ಟ್ ಇದೆ. ದಿನಬಳಕೆ ವಸ್ತುಗಳು, ಮಸಾಲೆಯಿಂದ ಹಿಡಿದು ಒಂದು ಕುಕಿಂಗ್ ಆಯಿಲಿಂದ ಹಿಡಿದು ಎಲ್ಲ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಪ್ರಾಡಕ್ಟ್ ಇದೆ. ಅಮೃತ ಸಂಜೀವಿನಿಗೆ ಸಮಾನವಾದ ಪ್ರಾಡಕ್ಟ್ ಇದೆ, ಅದನ್ನ ಲಿಸ್ಟ್ ಮಾಡ್ಕೊಬಹುದು ನೀವು. ಏನು ಲಾಭ ಇದೆ ನೋಡ್ತಾ ಹೋಗೋಣ. ಡಿಸ್ಕೌಂಟ್ ಆವರೇಜ್ 15% ಇದೆ MRP ಮೇಲೆ. ಅದೇ ತರ ರೀಪರ್ಚೇಸು 15 ಪರ್ಚೇಸ್ ಮಾಡಿದ್ರೆ 10% ನಿಮಗೆ ಸ್ಪಾಟ್ ಅಲ್ಲೇ ನಿಮಗೆ ಒಂದು ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ ಕೊಡ್ತಾರೆ ನಿಮಗೆ. ಲಾಯಲ್ಟಿ, ಈ ಒಂದು ರೀಪರ್ಚೇಸು ಲಾಯಲ್ಟಿ ಬಂದ ನಂತರ ಮೋದಿ ಕೇರ್ನ ಪಿಕ್ಚರೇ ಬದಲಾಗೋಯ್ತು. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಎಷ್ಟು ಜನಗಳು ಯಶಸ್ಸನ್ನು ಪಡಿತಾ ಇದ್ದಾರೆ ಅಂದ್ರೆ ಅದ ಕಾರಣ ಈ ಲಾಯಲ್ಟಿ ಅಂಡ್ ರೀಪರ್ಚೇಸ್. 25 ಪರ್ಚೇಸ್ ಮಾಡ್ತಕ್ಕಂಥದ್ದು, ಮಂತ್ಲಿ ಪರ್ಚೇಸ್ ಅಲ್ಲಿ ಆವರೇಜ್ ಅನ್ನ ಪೇ ಮಾಡ್ತಾರೆ ನಿಮಗೆ. 3 ಸಲ ಫ್ರೀ ಐಟಮ್ ಕೊಡ್ತಾರೆ ನಿಮಗೆ. ಅಪ್ ಟು 15,000ವರೆಗೂ ಫ್ರೀ ಐಟಮ್ ಸಂಪಾದನೆ ಮಾಡ್ತೀರಾ. ವಂಡರ್ಫುಲ್ ಪ್ರೋಗ್ರಾಮ್ ಇದು. ಮೋದಿ ಕೇರ್ ನಲ್ಲಿ
ಒಂದು ಗೇಮ್ ಚೇಂಜರ್ ಪ್ಲಾನ್, ಗೇಮ್ ಚೇಂಜರ್ ಪ್ರೋಗ್ರಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 25% ವರೆಗೂ ವರ್ಕೌಟ್ ಆಗುತ್ತೆ ಸ್ನೇಹಿತರೆ. ಟೋಟಲ್ ಮಾಡಿದರೆ 50% ನಿಮಗೆ ಬರೀ ಪ್ರಾಡಕ್ಟ್ ಬಳಸಿದಕ್ಕೋಸ್ಕರ, ಇನ್ನು ಸ್ಪಾನ್ಸರ್ ಮಾಡೋಕ್ಕಿಂತ ಮುಂಚೆನೆ ಇನ್ಕಮ್ ಬಿಟ್ಟು ಅಷ್ಟು ಉಳಿತಾಯ ಆಗುತ್ತೆ. ಅಂದ್ರೆ MRP ನೋಡೋದು ಬೇಕಾಗಿಲ್ಲ, ನಿಮಗೆ ಅರ್ಧದಷ್ಟು ಬೆಲೆಗೆ ಸಿಗ್ತಾ ಇದೆ ಮೋದಿ ಕೇರ್ ಪ್ರಾಡಕ್ಟ್. ತುಂಬಾ ಖುಷಿ ಆಗುತ್ತೆ. ರೀಪರ್ಚೇಸ್ ಮಾಡೋದು ತುಂಬಾ ಸುಲಭ ಆಗುತ್ತೆ, ತುಂಬಾ ಕಡಿಮೆ ಬೆಲೆಗೆ ವರ್ಕೌಟ್ ಆಗುತ್ತೆ, ಸಿಕ್ಕಾಪಟ್ಟೆ ಉಳಿತಾಯ ಆಗುತ್ತೆ. ಈ ಲಾಭನ ಜನಗಳಿಗೆ ಅರ್ಥ ಮಾಡಿಸೋದಷ್ಟೇ ನಮ್ಮ ಕೆಲಸ. ಈಗ ನೋಡ್ತಿದ್ದೀರಾ, ಎಲ್ಲ ಪ್ರಾಡಕ್ಟ್ ಕೂಡ ಅರ್ಧ ಬೆಲೆಗೆ ಸಿಗ್ತಾ ಇದೆ. MRP ನೋಡೋದು ಬೇಕಾಗಿಲ್ಲ. 75 ರೂಪಾಯಿ ಇರ್ತಕ್ಕಂಥ ಒಂದು ಟೂತ್ ಪೇಸ್ಟ್ ನಿಮಗೆ 38 ರೂಪಾಯಿ ಸಿಕ್ಕಿರ್ತದೆ. ಎಲ್ಲ ಪ್ರಾಡಕ್ಟ್ ಅಷ್ಟೇ. ಯಾವುದೇ ಒಂದು ಐಟಮ್ ನೀವು MRP ನೋಡೋದೇ ಬೇಕಾಗಿಲ್ಲ ಸ್ನೇಹಿತರೆ. ಅದೇ ತರ ಇದು ಲಿಸ್ಟ್ ಸಿಗುತ್ತೆ ನಿಮಗೆ. ಅಕ್ಯುಮುಲೇಷನ್ ಒಂದು ಸ್ಪೆಷಲ್ ಪ್ಲಾನ್ ಬಂದಿದೆ ಮೋದಿ ಕೇರಲ್ಲಿ ಕಳೆದ 4.5 ವರ್ಷದಿಂದ. ಆ ಪ್ಲಾನ್ ಅಲ್ಲಿ ನಿಮಗೆ ಇನ್ಕಮ್ ಯಾವ ತರ ಬರುತ್ತೆ ಅಂದ್ರೆ, ನೀವು 3,000 ಪರ್ಚೇಸ್ ಮಾಡಿದಾಗ 1,500 BV ಬಂದಿರ್ತದೆ. ಅಪ್ರಾಕ್ಸಿಮೇಟ್ಲಿ 7% ಅಲ್ಲಿ ಇರ್ತೀರಾ, 105 ರೂಪಾಯಿ ಚೆಕ್ ಬರುತ್ತೆ. ಆ ಒಂದು BV ಹಾಗೆ ಕಂಟಿನ್ಯೂ ಆಗುತ್ತೆ, ಝೀರೋ ಆಗಲ್ಲ. ಅದೇ ಒಂದು ಪ್ಲಸ್ ಪಾಯಿಂಟ್, ಅತಿ ದೊಡ್ಡ ಅದ್ಭುತ ಅಂತ ಹೇಳ್ಬೋದು ಪ್ಲಾನ್ ಚೇಂಜ್ ಮೋದಿ ಕೇರಲ್ಲಿ. ಅದೇ ತರ ನೀವು ಅಷ್ಟೇ ಪರ್ಚೇಸ್ ಮಾಡಿದ್ರು ಕೂಡ ನೆಕ್ಸ್ಟ್ 150 ರೂಪಾಯಿ ಚೆಕ್ ಬರ್ತಾ ಇರ್ತದೆ. ಒಂದು ವರ್ಷದಲ್ಲಿ ಬೋನಸ್ ನಿಮಗೆ ಬ್ಯಾಂಕಿಗೆ ಬಂದಿರ್ತದೆ 1,600 ರೂಪಾಯಿ ಆಗಿರ್ತದೆ. ಪ್ರಾಡಕ್ಟ್ಗಳ ಲಾಭ 18,000, ಅಂದಾಜು 36,000 ಪರ್ಚೇಸ್ ಮಾಡಿರ್ತೀರಾ ನೀವು. ವರ್ಷಕ್ಕೆ ಬೋನಸ್ ಇನ್ಕಮ್ ಒಂದು ಬ್ಯಾಂಕಿಗೆ ಚೆಕ್ ಬಂದಿರ್ತದೆ ನಿಮಗೆ 1,600. ಒಟ್ಟು ಲಾಭ 19,600 ರೂಪಾಯಿ ನಿಮಗೆ ಲಾಭ ಬಂದಿರ್ತದೆ ಬರೀ ಯೂಸರ್ ಆಗೋದ್ರ ಮುಖಾಂತರ. ಸ್ನೇಹಿತರೆ, ತುಂಬಾ ಇಷ್ಟ ಆಗ್ತಿದೆ ಜನಗಳಿಗೆ. ಯಾಕೆಂದ್ರೆ ಬರೀ ಯೂಸರ್ ಆಗೋದ್ರ ಮುಖಾಂತರ ಇಷ್ಟೊಂದು ಸಂಪಾದನೆ ಮಾಡ್ಬೋದು. ಇಷ್ಟನ್ನ ಆಲ್ರೆಡಿ ಹೊರಗಡೆ ಖರೀದಿ ಮಾಡ್ತಾ ಇದ್ರಿ, ಇಷ್ಟು ವರ್ಷ ನಿಮ್ಗೆ ಯಾವುದು ಸಿಕ್ಕಿಲ್ಲ, ನಿಮಗೆ ಇಷ್ಟೊಂದು ದೊಡ್ಡ ಲಾಭ ಸಿಕ್ಕಿಲ್ಲ. ಬಟ್ ಇಲ್ಲಿ ಉಳಿತಾಯ ಆಗಿದೆ, ಇನ್ಕಮ್ ಬರೋ ಸ್ಟಾರ್ಟ್ ಆಗಿದೆ. ಈ ನಿಮ್ಮ ಅನುಭವ ಹಂಚಿಕೊಂಡು ಬೇರೆಯವ್ರನ್ನ ಟಚ್ ಮಾಡೋದಷ್ಟೇ ನಿಮ್ಮ ಒಂದು ದೊಡ್ಡ ಒಂದು ಕರ್ತವ್ಯ ಸ್ನೇಹಿತರೆ. ನೆಕ್ಸ್ಟ್ 5ನೇ ಸ್ಟೆಪ್ಪು ಶೇರ್. ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೇನು ಒಳ್ಳೆ ರಿಸಲ್ಟ್ ಬಂದಿದೆ, ಹಣ ಉಳಿತಾಯ ಆಗಿದೆ, ಉತ್ತಮ ಆರೋಗ್ಯ ಪಡ್ಕೊಂಡಿದ್ದೀರಾ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನ ಅನುಭವ ಹಂಚ್ಕೊಳ್ಳೋದು ಅಷ್ಟೇ. ಯಾವ ತರ ಅಂದ್ರೆ, ಒಳ್ಳೆ ಫಿಲಮ್ ನೋಡ್ತೀರಾ, ಆ ಮೂವಿನ ಅದರ ಅನುಭವನ ಹಂಚ್ಕೊತೀರ, ಸಖತ್ತಾಗಿದೆಯಪ್ಪ ಈ ಫಿಲಮ್, ಮಾತ್ರ ನೋಡ್ಲೇಬೇಕು ನೀನು ಅಂತೇಳಿ. ಅಲ್ಲಿ ನೀವು ಸೇಲ್ ಮಾಡ್ತಾ ಇಲ್ಲ, ರೆಕಮೆಂಡ್ ಮಾಡ್ತಾ ಇದ್ದೀರಾ. ಒಳ್ಳೆ ಒಂದು ಬೆಣ್ಣೆ ದೋಸೆ ಹೋಟ್ಲ್ ಆಗಿರ್ಬೋದು, ಒಂದು ಮದ್ದೂರೋಡ ಆಗಿರ್ಬೋದು, ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ಸ್ಯಾರಿ ಅಂಗಡಿ ಆಗಿರ್ಬೋದು, ಜ್ಯುವೆಲರಿ ಶಾಪ್ ಆಗಿರ್ಬೋದು. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ನಮ್ಮ ರಕ್ತದಲ್ಲೇ ಸೇರ್ಕೊಂಡಿದೆ. ಅದು ವರ್ಡ್ ಆಫ್ ಮೌತ್ ರೆಕಮೆಂಡೇಶನ್. ಅದನ್ನ ಮಾಡೋದಷ್ಟೇ ನಮ್ಮ ಕೆಲಸ ಸ್ನೇಹಿತರೆ. ಅದನ್ನು ಶೇರ್ ಮಾಡ್ತಾ ಹೋಗೋಣ. ಏನು ಶೇರ್ ಮಾಡೋಕ್ಕಿಂತ ಒಂದು ಇಂಪಾರ್ಟೆಂಟ್ ನೀವು ಸ್ಟೆಪ್ನ ತಗೋಬೇಕು. ಆ ಒಂದು ಇಮಿಡಿಯೇಟ್ಲಿ ಅಪ್ರೋಚ್ ಮಾಡೋದಲ್ಲ, ಇಮಿಡಿಯೇಟ್ಲಿ ನಾವು ಬಿಸ್ನೆಸ್ ಅನ್ನ ಪ್ಲಾನ್ ತೋರಿಸೋದಲ್ಲ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ಇವಾಗ ಏನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮೆಲ್ಲರ ಟರ್ನಿಂಗ್ ಪಾಯಿಂಟ್, ನಿಮ್ಮೆಲ್ಲರೂ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಮೊದಲನೇ ಸ್ಟೆಪ್ಪು ಅಪ್ರೋಚ್ ಅಲ್ಲ, ಆದರೆ ಕ್ಯಾಶುವಲ್ ವಿಸಿಟ್ ಅಂಡ್ ಕ್ಯಾಶುವಲ್ ಟಾಕ್. ಈ ಒಂದು ಪಾಯಿಂಟ್ ಏನಿದೆ ಸ್ನೇಹಿತರೆ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ದೊಡ್ಡ ರೆವಲ್ಯೂಷನ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ತಗೊಂಡ ತಕ್ಷಣ ಇಮಿಡಿಯೇಟ್ಲಿ ಎಲ್ರಿಗೂ ಅಪ್ರೋಚ್ ಮಾಡ್ತಾ ಹೋಗೋದಲ್ಲ, ಕಲಿಕೆಗೆ ಒತ್ತು ಕೊಡಬೇಕು ಫಸ್ಟು. ಅಂಡ್ ನಾವು ಜನಗಳ ಲಿಸ್ಟ್ ಅನ್ನ ನೋಡಿದಾಗ ತುಂಬಾ ಜನ ಕಾಂಟ್ಯಾಕ್ಟ್ ಅಲ್ಲಿ ಮಿಸ್ ಆಗಿರ್ತಾರೆ. 1 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಗ್ಯಾಪ್ ಆಗಿರುತ್ತೆ. ಕ್ಲಾಸ್ಮೇಟ್ಗಳು ತುಂಬಾ ಗ್ಯಾಪ್ ಆಗಿರ್ತದೆ, ರಿಲೇಷನ್ಸ್ ತುಂಬಾ ದೂರ ಇರ್ತಾರೆ. ಅವ್ರ ಜೊತೆ ನಾವು ಉಭಯ ಕುಶಲೋಪರಿ ನಾವು ಕ್ಷೇಮ ಸಮಾಚಾರನ ವಿಚಾರಿಸ್ಕೋಬೇಕು, ನಾವು ಕಾಳಜಿ ತಗೋಬೇಕು, ನಾವು ಅವ್ರ ಟಚ್ ಅಲ್ಲಿ ಬರಬೇಕು, ಅವರಿಗೆ ವಿಶಸ್ ಕಳ್ಸೋದಾಗಿರ್ಬೋದು, ವಿಸಿಟ್ ಮಾಡೋದು ಹೋಗ್ಬಿಟ್ಟು ಅದೆಲ್ಲ ಮಾಡಬೇಕಾಗುತ್ತೆ. ಫ್ರೆಂಡ್ಶಿಪ್ ಐಸ್ ಬ್ರೇಕಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಅದಾದ ನಂತರ ನಾವು ಬೇಕಾದ್ರೆ ಅಪ್ರೋಚ್ ಮಾಡ್ಬೋದು. ಸೊ 1-2 ವಿಸಿಟ್ ಅಥವಾ ಕಾಲು ಈ ತರ ಮಾಡಿದಾಗ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ಲರ್ನಿಂಗ್ ಇದೆ. 12 ವರ್ಷದಿಂದ ನಾನು ರಾಜನಗರದಲ್ಲಿ ಆಕಸ್ಮಿಕವಾಗಿ ನನ್ನ ಓಲ್ಡ್ ಫ್ರೆಂಡ್ ಸಿಕ್ಕ. ಅವ್ನು ಸಿಕ್ಕಾಗ ನನಗೂ ಬಹಳ ಖುಷಿ ಆಯಿತು, ಅವನಿಗೂ ಬಹಳ ಖುಷಿ ಆಯಿತು. ಸುಮಾರು 12 ವರ್ಷ ಗ್ಯಾಪ್ ಆಗಿತ್ತು, 10 ವರ್ಷ ಗ್ಯಾಪ್ ಆಗಿತ್ತು. ಅವ್ನು ಸಿಕ್ಕ ತಕ್ಷಣ 2ನೇ ಸೆಂಟೆನ್ಸ್ ಏನಿತ್ತು ಅಂತ ಹೇಳಿದ್ರೆ, ರಾಜು ನೀನು ಸಿಕ್ಕಿದೆಯಲ್ಲಪ್ಪ, ನನಗೆ LIC ಪಾಲಿಸಿ ಕೊಟ್ಬಿಡು, ನೀನು ದುಡ್ಡು ಮಾಡ್ತಿದೀಯಂತೆ ಅಂತ ಹೇಳ್ಬಿಟ್ಟು ಅವನು. ಸ್ನೇಹಿತರೆ, ಬಲೂನಿಗೆ ಪಿನ್ ಹೊಡೆದಂಗಾಯ್ತು. ಯಾಕೆಂದ್ರೆ ನಾನು ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ, ನನ್ನ ಸ್ನೇಹಿತ ಸಿಕ್ಕಿದ್ದಾನೆ ಅಂತೇಳಿ. ಆದರೆ ಅವನು ಆ ಎಂಜಾಯ್ಮೆಂಟನ್ನು ಕಂಟ್ರೋಲ್ ಮಾಡ್ಕೊಂಡು ಏನೋ ಗೊತ್ತಿಲ್ಲ, ಇಮಿಡಿಯೇಟ್ಲಿ ಕಮರ್ಷಿಯಲ್ ಆಗ್ಬಿಟ್ಟು ಅವನು. ಸ್ನೇಹಿತರೆ, ಇಲ್ಲಿ ಸಿಕ್ಕಾಪಟ್ಟೆ ಲರ್ನಿಂಗ್ ಇದೆ ನಿಮಗೆ. ನಾವು ಎಲ್ಲರನ್ನೂ ಕೂಡ ಜನರನ್ನ ಇಷ್ಟಪಡಬೇಕು, ಕಾಂಟ್ಯಾಕ್ಟಿಗೆ ಬರಬೇಕು, ಬಾಂಧವ್ಯ. ವಿ ಸ್ಪಾನ್ಸರ್ ಪೀಪಲ್. ನಾವು ಬಿಸ್ನೆಸ್ ನಾವು ಯಾವ ಥರ ಅಂದರೆ ರಿಲೇಷನ್ಶಿಪ್ ಅನ್ನು ಬಿಲ್ಡ್ ಮಾಡ್ತಕ್ಕಂಥ ಬಿಸ್ನೆಸ್ಸು. ಅದಾದ ನಂತರ ಅವರು ನಿಮ್ಮನ್ನ ಇಷ್ಟಪಟ್ಟೇ ಬಿಡ್ತಾರೆ. ಓಕೆ, ಅದೇ ಥರ ಶೇರ್ ಒಂದು ತುಂಬಾ ಇಂಪಾರ್ಟೆಂಟು. ಯಾವ ತರ ಅಂತ ಹೇಳಿದ್ರೆ, ನೀವು ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು, ಫೋನನ್ನು ಬಳಸಬೇಕು, ಬಹಳ ಒಳ್ಳೇದದು. ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. 3-ವೇ ಕಾಲಿಂಗ್. ಸ್ಟಾರ್ಟಿಂಗ್ ಅಲ್ಲಿ ನೀವು ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಕೋಬೇಡಿ. ಹೊಸದಾಗಿದ್ದಾಗ ಲೀಡರ್ ಸಪೋರ್ಟ್ ತಗೊಳ್ಳಿ, ಅವ್ರದ್ದು ಕಾನ್ಫರೆನ್ಸ್ ಕಾಲ್ ತಗೊಳ್ಳಿ, ಇಲ್ಲ ಕರ್ಕೊಂಡೋಗಿ ಫಿಸಿಕಲಿ. ನೆಕ್ಸ್ಟ್ ಪ್ರೆಸೆಂಟೇಷನ್ 1-to-1 ಮಾಡ್ಬೋದು, ಬಹಳ ಎಫೆಕ್ಟಿವ್, ತುಂಬಾ ಶಕ್ತಿಯುತವಾದದ್ದು, ರಿಸಲ್ಟ್ ಸಿಕ್ಕಾಪಟ್ಟೆ ಕೊಡುತ್ತೆ. ಹೋಮ್ ಮೀಟಿಂಗ್ ಬಹಳ ಕನ್ವೀನಿಯಂಟ್, ತುಂಬಾ ಈಸಿಯಾಗಿ ಡೂಪ್ಲಿಕೇಟ್ ಮಾಡ್ತಕ್ಕಂಥದ್ದು. ವೀಕ್ಲಿ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಅಂತ ಅದನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಬಿಲ್ಡ್ ಮಾಡಿ. ಸೆಮಿನಾರ್ಗಳು, ವೆಬಿನಾರ್ಗಳು, ಅದನ್ನ ಕಂಟಿನ್ಯೂಸ್ ಬಿಲ್ಡ್ ಮಾಡಿ. ಅಲ್ಲಿ ಸಿಕ್ಕಾಪಟ್ಟೆ ಡ್ರೀಮ್ ಬಿಲ್ಡ್ ಆಗುತ್ತೆ, ಅಲ್ಲಿ ಬಿಗ್ ಪಿಕ್ಚರ್ ಅರ್ಥ ಆಗುತ್ತೆ. ಅಲ್ಲಿ ಹೋದಾಗ ಜನಗಳು ಹುಡ್ಕೋತಾರೆ, ಬೆಳೀತಾ ಹೋಗ್ತಾರೆ. ಅದೇ ತರ
ಒಂದು ಪರಿವರ್ತನೆ ಅಂತಕ್ಕದ್ದು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ ನಮ್ಮ ಒಂದು ಟೀಮ್ ವರ್ಕ್ ಅಲ್ಲಿ ಆಗಾಗ್ಗೆ ಮೇಲೆ ಇದು ಕಂಡಕ್ಟ್ ಮಾಡ್ತೀವಿ. ಈ ಪರಿವರ್ತನೆ ಪ್ರೋಗ್ರಾಮ್ ಅಟೆಂಡ್ ಆದಾಗ ಎಲ್ಲ ಅರ್ಥ ಆಗುತ್ತೆ. ಯಾಕೆ ಮಾಡಬೇಕು ಮೋದಿ ಕೇರ್, ಏನು ಕಂಪ್ನಿ ಬ್ಯಾಕ್ಗ್ರೌಂಡು, ಯಾವ ಥರ ಬೆಳಿಬೋದು, ಇಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಯಾವ ಥರ ಇದೆ, ಅದೇ ಥರ ಅಚೀವ್ ಆಗಿರೋರು ಎಷ್ಟು ಅಚೀವ್ ಆಗಿದ್ದಾರೆ, ಅವ್ರ ಸಕ್ಸಸ್ ಸ್ಟೋರಿ ಕೇಳಿದಾಗ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ ಫ್ರೆಂಡ್ಸ್, ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯನ್ಸು, ನಂಬಿಕೆ ವಿಶ್ವಾಸ 100 ಮಡಿ ಆಗುತ್ತೆ. ಸೊ ಈ ಪರಿವರ್ತನೆ ಟ್ರೈನಿಂಗ್ನ ಅಟೆಂಡ್ ಆಗಬೇಕು, ನಿಮ್ಮವ್ರನ್ನ ಇನ್ವೈಟ್ ಮಾಡಬೇಕು ಅಲ್ಲಿಗೆ. ಅದೇ ಥರ ವೆರಿ ವೆರಿ ಇಂಪಾರ್ಟೆಂಟ್ ಫಾಲೋ ಅಪ್, ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಫಾರ್ಚೂನ್ ಲೈಸ್ ಇನ್ ಫಾಲೋ ಅಪ್ ಅಂತ ಹೇಳ್ತಾರೆ. ಸೊ ಫಾಲೋ ಅಪ್ ಅಲ್ಲೇ ಮೇಜರ್ ಆಕ್ಷನ್, ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗೋದು ನಮಗೆ ಆ ಫಾಲೋ ಅಪ್ನ 48 ಅವರ್ಸ್ ಒಳಗಡೆ ಮಾಡಬೇಕು. ಫಾಲೋ ಅಪ್ ಸರಿಯಾದ ರೀತಿ ಮಾಡದೇ ಇದ್ರೆ ನಾವು ನಮ್ಮ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂಡ್ ಅವ್ರನ್ನ ಬೇರೆ ಯಾರೋ ಫಾಲೋ ಮಾಡ್ಕೋತಾರೆ. ಆಮೇಲೆ ತುಂಬಾ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಸೊ ಅದು ಆ ಒಂದು ಜೋಶ್ ಕಡಿಮೆ ಆಗ್ತಾ ಇರ್ತದೆ. ಇಮಿಡಿಯೇಟ್ಲಿ 1 day 2 days ಒಳಗಡೆ ನೀವು ಅದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಅದು ತುಂಬಾ ಎಕ್ಸ್ಪೋರ್ಟ್ ಆಗಬೇಕಾಗುತ್ತೆ. ಸೊ ಅದನ್ನ ಒಂದು ಟ್ರೈನಿಂಗ್ ಅಟೆಂಡ್ ಆಗೋದ್ರ ಮುಖಾಂತರ ನೀವು ಫಾಲೋ ಅಪ್ ಅಲ್ಲಿ ಫುಲ್ಲಿ ನೀವು ಒಂದು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊತ ಹೋಗಬೇಕು. ಈಗ ಅದೇ ಥರ ನೀವು ಫಾಲೋ ಅಪ್ ಮಾಡಿದಾಗಲೇ ಜನ ಓಪನ್ ಅಪ್ ಆಗ್ತಾರೆ, ಏನಿದೆ ಅವ್ರ ಮೈಂಡಲ್ಲಿ ಅಂತಕ್ಕಂಥ ನಿಮಗೆ ಕ್ಲಾರಿಟಿ ಸಿಗ್ತದೆ. ಸೊ ಅವ್ರನ್ನ ಬಿಸ್ನೆಸ್ ಒಳಗಡೆ ತರ್ಬೋದು ನೀವು. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ನೆಕ್ಸ್ಟ್ ಇರ್ತಕ್ಕಂಥ ಒಂದು ಆಟಿಟ್ಯೂಡ್ ಬಗ್ಗೆ, ನಿಮ್ಮ ಥಿಂಕಿಂಗ್ ಯಾವ ಥರ ಇರಬೇಕು. ಯಾಕೆಂದರೆ ಈ ಬಿಸ್ನೆಸ್ಸಲ್ಲಿ ನೆಗೆಟಿವಿಟಿ ಬರ್ತಾ ಇರ್ತದೆ ಆ್ಯಂಡ್ ಜನಗಳು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ SW5 ಅಂತಕ್ಕದ್ದು, SW ಸಮ್ ವಿಲ್ ಅಂದರೆ ಕೆಲವರು ಒಪ್ಕೋತಾರೆ ಈ ಬಿಸ್ನೆಸ್ ಅನ್ನ, ಗ್ರೇಟ್. ಕೆಲವರು ಒಪ್ಕೊಳ್ಳೋದಿಲ್ಲ, ಸಮ್ ವೋಂಟ್. ಅವರು ಬರಲಿಲ್ಲ ಅಂತ ಹೇಳಿದ ತಕ್ಷಣ ನೀವು ಮುಖ ಸಣ್ಣ ಮಾಡ್ಕೊಳಕ್ ಹೋಗ್ಬೇಡಿ. ಅಯ್ಯೋ ನಾನು ರಿಸೆಕ್ಟ್ ಮಾಡ್ದ ಅಂತಲ್ಲ, ಅವ್ರ ಫ್ಯೂಚರ್ನ ಅವ್ರು ರಿಸೆಕ್ಟ್ ಮಾಡ್ಕೊಂಡಿರ್ತಾರೆ. ಅವ್ರಿಗಿನ್ನೂ ಅರ್ಥ ಆಗಿಲ್ಲ, ನೀವು ಸ್ಟ್ರಾಂಗ್ ಆಗಿ ನಾನು ಅರ್ಥ ಮಾಡಿಸ್ಬೇಕು ಅಂತೇಳಿ ತಾಳ್ಮೆ ಇರಲಿ ನಿಮಗೆ. ಅವರು ಬರೋದಿಲ್ಲ ಕೆಲವರು, ಇದು ಕಾಮನ್ ಈ ಬಿಸ್ನೆಸ್ ಅಲ್ಲಿ. ಅದೇ ಥರ ಸೊ ವಾಟ್, ಅದಕ್ಕೇನು ಇವಾಗ ಕೋಟ್ಯಾಂತರ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಯಾರೋ ಬರಲಿಲ್ಲ ಅಂತೇಳಿ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಅವರಿಗೂ ಕೂಡ ಕಾಲ ಕೂಡಿ ಬರ್ತದೆ. ನೀವು ಸ್ಟ್ರಾಂಗ್ ಆಗಿರಿ. ನನ್ನ ಹತ್ರ ಒಳ್ಳೆ ಬಿಸ್ನೆಸ್ ಇದೆ, ನನ್ನ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ, ಇಷ್ಟೊಂದು ಜನ ಬೆಳೆದಿದ್ದಾರೆ ಅಂತ ಅನ್ಕೊಂಡು ನೀವು ಸ್ಟಾರ್ಟ್ ವರ್ಕಿಂಗ್, ಕೆಲಸ ಮಾಡ್ತಾ ಹೋಗಿ, ಎಫರ್ಟ್ ಆಗ್ತಾ ಹೋಗಿ, ಆಕ್ಷನ್ ಮಾಡ್ತಾ ಹೋಗಿ, ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗಿ, ಅಪ್ರೋಚ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಫ್ರೆಂಡ್ಸ್, ಸಂಬಡಿ ಇಸ್ ವೇಟಿಂಗ್. ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋ ಲೀಡರು ನಿಮಗೆ ಡೈರೆಕ್ಟಾಗಿ ಸಿಗ್ಬೋದು, ಅಥವಾ ಡೈನಾಮಿಕ್ ಇರೋರು, ಹೈ ಪ್ರೊಫೈಲ್ನವರು, ಮಾರ್ಕೆಟಿಂಗ್ನವರು, ತುಂಬ ವ್ಯಕ್ತಿಗಳು ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರೆ. ಪ್ರಾಡಕ್ಟನ್ನು ಯೂಸ್ ಮಾಡಿರ್ತಾರೆ, ಅವರಿಗೆ ಅವ್ರ ಲೀಡರ್ ಡಿಸ್ಕನೆಕ್ಟ್ ಆಗಿರ್ತಾರೆ. ರೆಡಿಮೇಡ್ ಲೀಡರ್ ಸಿಗೋ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ ಎಫರ್ಟ್ ಹಾಕೋದು ಅಷ್ಟೇ ನಿಮ್ಮ ಕೆಲಸ. ಬಿಸ್ನೆಸ್ಸಲ್ಲಿ ರಿಸಲ್ಟ್ ಬರಲಿಲ್ಲ ಅಂದಾಗ ತಲೆ ಕೆಡಿಸ್ಕೊಳ್ಳೋಕೆ ನಂದೇ ಆದ ಅನುಭವ. ಸ್ಟಾರ್ಟಿಂಗಲ್ಲಿ ನನಗೆ 24ನೇ ವ್ಯಕ್ತಿ ಜಾಯ್ನ್ ಆಗಿದ್ದು, 23 ಜನ ರಿಜೆಕ್ಟ್ ಮಾಡಿದ್ರು. ಜಾಯ್ನ್ ಆಗಿರೋ ವ್ಯಕ್ತಿ ಮತ್ತೆ ಬಿಸ್ನೆಸ್ ಅನ್ನು ಬಿಟ್ಟರು. ನನಗೆ 30ನೇ ವ್ಯಕ್ತಿಯನ್ನು ಬಿಸ್ನೆಸ್ ಅನ್ನು ಬಿಟ್ಟರು. 44ನೇ ವ್ಯಕ್ತಿ ನನಗೆ ಅತಿ ದೊಡ್ಡ ಯಶಸ್ಸನ್ನ ಸ್ಟಾರ್ಟ್ ಮಾಡಿದ್ರು. ಅವ್ರ ಟೀಮಲ್ಲಿ ನಮಗೂ ಅತಿ ದೊಡ್ಡ ಯಶಸ್ಸು ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. 44ನೇ ವ್ಯಕ್ತಿ ಶ್ರೀನಾಥ್ ಅಂತೇಳಿ. ನನಗೆ ತಾಳ್ಮೆ ಇತ್ತು. ಇವತ್ತು ಅವ್ರ ಟೀಮಲ್ಲಿ 10,000ಕ್ಕಿಂತ ಜಾಸ್ತಿ ದೊಡ್ಡ ಸಾಮ್ರಾಜ್ಯ ಬಂದಿದೆ. ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಉಳ್ಕೊಂಡೇ ಅಂತ ಒಂದು ಭರವಸೆ ಇತ್ತು. ಅದಕ್ಕೆ ನಾನು ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಸ್ನೇಹಿತರೆ. ಅದೇ ಥರ ಸ್ಪಾನ್ಸರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಅಲ್ಲಿ ನೀವು KYC ಅಲ್ಲಿ ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗುತ್ತೆ. ಸೊ ನೀವು ಕಲಿಬೇಕಾಗುತ್ತೆ. ಇದನ್ನೆಲ್ಲದನ್ನು ಕೂಡ ಇಂಡಿಪೆಂಡೆಂಟ್ ಆಗಿ ನೀವು ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಅಬ್ಸರ್ವೇಷನ್ ಮಾಡಿ, ತುಂಬ ಸಿಂಪಲ್ ಆಗಿದೆ. ನೆಫ್ಟ್ ಡೀಟೇಲ್ಸ್ ಅನ್ನು ಕೊಡಬೇಕು, ಸೊ ದಟ್ ಬ್ಯಾಂಕಿಗೆ ಅಮೌಂಟ್ ಬರುತ್ತೆ ನಿಮಗೆ. ಪಾನ್ ಡೀಟೇಲ್ಸ್ ಅನ್ನು ಕೊಡಿ, ನಿಮಗೆ ಟ್ಯಾಕ್ಸ್ ಉಳಿತಾಯ ಆಗುತ್ತೆ. ನಿಮಗೆ ಫಸ್ಟ್ ಆರ್ಡರ್ ಲಾಯಲ್ಟಿನ ಪ್ಲೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಅವಾಗ ರಿಯಲ್ ಬಿಸ್ನೆಸ್ ಪಾರ್ಟ್ನರ್ ಆಗ್ತೀರಾ ನೀವು. ಸೊ ಬಿಸ್ನೆಸ್ ಮ್ಯಾಗ್ನೆಟ್ ಆಗಲಿಕ್ಕೆ ನಿಮಗೆ ಫೌಂಡೇಶನ್ ಸಿಗುತ್ತೆ. ಅದೇ ಥರ ಇನ್ವೈಟ್ ಮಾಡಿ ಅವ್ರನ್ನ ಶುರುವಾತ್ ಪ್ರೋಗ್ರಾಮಿಗೆ, ಈ ಪ್ರೋಗ್ರಾಮಿಗೆ ಅದೇ ಥರ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅವ್ರನ್ನ ಲೀಡ್ ಮಾಡಿ. ಅದೇ ಥರ ಬ್ಯಾಲೆನ್ಸ್ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಥರ ಅಂತ ಹೇಳಿದ್ರೆ, ಫೌಂಡೇಶನ್ ಹಾಕಬೇಕು ಅಂತ ಹೇಳಿದ್ರೆ 4 ಭಾಗನೂ ಕೂಡ ತುಂಬ ಬಲವಾಗಿರಬೇಕು. ಒಂದು ಕಾರ್ನಲ್ಲಿ 4 ಚಕ್ರನೂ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ಒಂದು ಪಂಚರ್ ಆಗಿದ್ರೆ ಅದು ಸ್ಟ್ರಕ್ಚರ್ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್, ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಅದೇ ಥರನೇ ಸೊ ಟೀಮ್ ಅಂದರೆ TEAM, ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಸೊ ಎಲ್ಲರೂ ಇನ್ವಾಲ್ವ್ ಆಗಬೇಕು ಇದರಲ್ಲಿ. ಅದೇ ಥರ ಇನ್ಕಮ್ ಬಿಲ್ಡ್ ಮಾಡ್ತಾ ಹೋಗ್ತೀರಾ ನೀವು. ವಿಡ್ತು ಡೆಪ್ತು 2 ಇಂಪಾರ್ಟೆಂಟು. ಯಾವ ಥರ ಗಂಡ ಹೆಂಡತಿ ಈಡು ಜೋಡು ಅಂತ ಹೇಳ್ತಾರೆ, ತಾಳಮೇಳ ಅಂತ ಇರ್ತದೆ. ಅದೇ ಥರನೇ ಕೂಡ ವಿಡ್ತು ಹೋದಾಗ ಸಿಕ್ಕಾಪಟ್ಟೆ ಇನ್ಕಮ್ ಜಾಸ್ತಿ ಆಗುತ್ತೆ, ಡೆಪ್ತು ಹೋದಾಗ ನಿಮಗೆ ಸೆಕ್ಯೂರಿಟಿ ಸಿಗುತ್ತೆ. 2 ಬ್ಯಾಲೆನ್ಸ್ ಇಂಪಾರ್ಟೆಂಟು. ಒಂದನ್ನೇ ಫೋಕಸ್ ಮಾಡೋದು ಅದು ಒಳ್ಳೆಯ ಒಂದು ಹೆಲ್ದಿ ಸ್ಟ್ರಕ್ಚರ್ ಅಲ್ಲ ಸ್ನೇಹಿತರೆ. ಸೊ ಅದೇ ಥರ ಬಿಲ್ಡ್ ವಿಡ್ತ್ ಅಂಡ್ ಡೆಪ್ತು, ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. 2 ಸ್ಟ್ರೆಂತ್ಫುಲ್ ಆಗಿ ನೀವು ಬಿಲ್ಡ್ ಮಾಡಬೇಕು. ಸಿಸ್ಟಮ್ಗೆ ತಗೊಂಡು ಬಂದಾಗ ನಾನೇನು ಇದುವರೆಗೂ ಹೇಳ್ತಾ ಇದ್ದೀನಿ, ಈ ಒಂದು 10 ಪಾಯಿಂಟ್ ಸಿಸ್ಟಮ್ ಏನಿದೆ, ಇದನ್ನ ನೀವು ನಿಮ್ಮ ಟೀಮಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಹೋದಾಗ ವಿಡ್ತು ಡೆಪ್ತು ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಡೀಪ್ ಹೋದಾಗ ನಿಮಗೆ ಗೊತ್ತಾಗಲ್ಲ. ಸೊ ಎಷ್ಟೊಂದು ದೊಡ್ಡದಾಗಿ ಬೆಳೆದಿರ್ತದೆ. ಅವರು ಬಂದು ನೀವು ಪರಿಚಯ ಮಾಡ್ಕೋತಾರೆ ದೊಡ್ಡ ಪ್ರೋಗ್ರಾಮಲ್ಲಿ. ಸರ್ ನಿಮ್ಮ ಟೀಮಲ್ಲಿ ಡೆಪ್ತಲ್ಲಿ ಇದ್ದೀನಿ ನಾನು, ನನಗೆ 2 ಲಕ್ಷ ಇನ್ಕಮ್ ಬರ್ತಾ ಇದೆ, ನಾನು ಕಾರ್ ತೊಗೊಂಡಿದ್ದೀನಿ ಅಂತೇಳಿ. ನಿಮಗೆ ಗೊತ್ತೇ ಇರಲ್ಲ. ಆ ಥರ ಡೆಪ್ತು ನಿಮ್ದು ಬೆಳಿಬೇಕು ಸ್ನೇಹಿತರೆ. ಆಗುತ್ತೆ, ನಮಗೆ ಆಗಿದೆ ಇದು ಸ್ನೇಹಿತರೆ.
ಅದ್ಭುತವಾದಂಥ ಒಂದು ಪ್ಲಾನ್ ಇದು, ಪವರ್ ಆಫ್ 8 ಅಂತೇಳಿ ಒಂದು ಮಾಡೆಲ್ ಪ್ಲಾನ್. ಇದನ್ನ ಕಂಪಲ್ಸರಿ ಇದೇ ತರ ಮಾಡಬೇಕು ಅಂತೇನಿಲ್ಲ. ಇದು ಏನು ಅಂತ ಹೇಳಿದ್ರೆ 3,000 ಪರ್ಚೇಸ್ ಮಾಡ್ತಾ ಹೋಗ್ತೀರಾ, ಮಿನಿಮಮ್ 1,500 BV ಬರುತ್ತೆ. 8 ಫ್ಯಾಮಿಲಿಗೆ ಅವಕಾಶ ಕೊಡ್ತೀರಾ. 8 ಫ್ಯಾಮಿಲಿಗೆ ಅವಕಾಶ ಕೊಟ್ಟಾಗ ಅವ್ರ ಲೈಫಲ್ಲಿ ಪರಿವರ್ತನೆ, ಅವ್ರ ಕನಸು ನೆರವೇರ್ಲಿಕ್ಕೆ ದಾರಿ ಮಾಡ್ಕೊಡ್ತೀರಾ. ಸೊ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಟೀಮ್ ಬೆಳೀತಾ ಹೋಗುತ್ತೆ. ವಿಡ್ತು ಮತ್ತೆ ಡೆಪ್ತು ನಿಮ್ಮ 864 ನೀವು ಫೋಕಸ್ ಮಾಡಬೇಕಾಗುತ್ತೆ. ಅವಾಗ 864 ನಿಮ್ಮ ಗಮನ ಇರಬೇಕು. ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ 510 ರೂಪಾಯಿ ಚೆಕ್ ಬರುತ್ತೆ, ನೆಕ್ಸ್ಟ್ 15,000, ನೆಕ್ಸ್ಟ್ 1,35,000 ನಿಮ್ಮ ಫ್ರಂಟ್ ಲೈನ್ಗೂ ಬರ್ತಾ ಇರ್ತದೆ ಒಳ್ಳೆ ಚೆಕ್. ನೆಕ್ಸ್ಟ್ 1.2 ಕೋಟಿ ಇನ್ಕಮ್ ಬರ್ತದೆ ನಿಮಗೆ. ನಿಮ್ಮ ಡೌನ್ ಲೈನ್ಗೆ 24 ಲಕ್ಷ ಚೆಕ್ ಬರ್ತಾ ಇರ್ತದೆ. ಬಟ್ ಸ್ನೇಹಿತರೆ, ಇದು ಪ್ರಾಕ್ಟಿಕಲಿ ಆಗ್ಲಿಕ್ಕೆ ಟೈಮ್ ತಗೊಬಹುದು, 100% ಆಗದೆ ಇರಬಹುದು. ಇನ್ ಕೇಸ್ 25% ಆದ್ರೂ ಕೂಡ 30 ಲಕ್ಷ ಇನ್ಕಮ್ ಇರ್ತದೆ. 1% ಆದ್ರೂ ಕೂಡ 1,20,000 ಇನ್ಕಮ್ ಇರ್ತದೆ ಸ್ನೇಹಿತರೆ ಒಂದು ತಿಂಗಳಿಗೆ. ಇದು ಖಂಡಿತ ತುಂಬಾ ಜನ ಈಗಾಗಲೇ ಮಾಡ್ತಾ ಇದ್ದಾರೆ. ಇದು ಪಾಸಿಬಿಲಿಟಿ ಇದೆ. ಸಿಸ್ಟಮ್ ಜೊತೆಗೆ ಕಲಿಕೆಯೊಂದಿಗೆ ನೀವು ಒಂದು ಟ್ರೈನಿಂಗ್ ಅಟೆಂಡ್ ಆಗಿ ಎಲ್ರಿಗೂ ಕೂಡ ಇದನ್ನ ಡೂಪ್ಲಿಕೇಟ್ ಮಾಡಿ ಕನಿಷ್ಠ 864 ನೀವು ಕೇರ್ ತಗೊಂಡ್ರೆ ಡೆಪ್ತ್ ಅನ್ನ ಅವ್ರು ಕೇರ್ ತಗೊಂತಾರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳಿಬಹುದು. ಅದೇ ತರ ರೋಲ್ ಮಾಡೆಲ್. ಸೊ ಎಲ್ಲರೂ ಇವತ್ತು ಯೂತ್ ಒಂದು ಫಿಲಮ್ ಸ್ಟಾರ್ನ ಆಗಿರ್ಬೋದು, ಕ್ರಿಕೆಟ್ ಸ್ಟಾರ್ನ ಆಗಿರ್ಬೋದು, ಅವನ್ನ ರೋಲ್ ಮಾಡೆಲ್ ಆಗಿ ತಗೊಂತಾ ಇರ್ತಾರೆ. ಬಟ್ ಸ್ನೇಹಿತರೆ, ಯಾರೆಲ್ಲ ಸಾಧಕರಿದ್ದಾರೆ, ಒಂದು ದೇಶಭಕ್ತರಿದ್ದಾರೆ, ಬಿಸ್ನೆಸ್ ಮ್ಯಾಗ್ನೆಟ್ಗಳಿದ್ದಾರೆ, ದೇಶಕ್ಕೆ ಒಂದು ಏನು ಕೊಡುಗೆ ಕೊಡ್ತಾ ಇದ್ದಾರೆ, ಅವ್ರನ್ನ ರೋಲ್ ಮಾಡೆಲ್ ತರ ಇಟ್ಕೊಂಡ್ರೆ ತುಂಬಾ ದೊಡ್ಡದಾಗಿ ಬೆಳಿಬಹುದು. ಅದೇ ತರ ನೀವಿಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಸಮೀರ್ ಸರ್ ಏನ್ ನಿಂತ್ಕೊಂಡಿದ್ದಾರೆ, ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಒಂದು 300-400 ಕೋಟಿ ಬಂಡವಾಳದಲ್ಲಿ ಇಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಿ 500 ಪ್ರಾಡಕ್ಟ್ ನ ಒಂದು ಮಾಲೀಕರಾಗಿ ಮಾಡಿದ್ದಾರೆ. ನಾವೆಲ್ಲ ರಾಯಭಾರಿಗಳು. ಯಾವ ತರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ ಐಶ್ವರ್ಯ ರೈ, ಅಮಿತಾಬ್ ಬಚ್ಚನ್, ಆ ತರ ನಾವು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ತಿಲ್ಲ. ನಾವು ಮೌತ್ ರೆಕಮೆಂಡೇಶನ್ ಬಿಸ್ನೆಸ್ ಅಲ್ಲಿ ಇದ್ದೀವಿ. ನಾವು ಅಂಬಾಸಿಡರ್ ಆಗಬೇಕು ಸ್ನೇಹಿತರೆ. ಪವರ್ ಡ್ರೆಸ್ಸಿಂಗ್. ಜನಗಳು ನಿಮ್ಮನ್ನ ನೋಡ್ತಕ್ಕಂಥದ್ದು ನಿಮ್ಮ ಡ್ರೆಸ್ ಇಂದ. ಓಕೆ, ನಾವು ಬಿಸ್ನೆಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಅತಿ ದೊಡ್ಡ ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಒಂದು ಡ್ರೆಸ್ ತುಂಬಾ ನೀಟಾಗಿ ಇರಬೇಕು, ಪ್ರೊಫೆಷನಲ್ ಆಗಿ ಇರಬೇಕು. ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮನೆಯಲ್ಲಿ ಕೆಲಸದವರು ಬೆಳಗ್ಗೆ ಒಂದು ತರಕಾರಿ ಹೆಚ್ಚಲಿಕ್ಕೆ ಬಂದಿದ್ದಾರೆ. ಅವ್ರನ್ನ ಒಂದು ಪೂಜೆ ಕರೆದ್ವಿ. ಪೂಜೆಗೆ 10:30 ಬಂದಿದ್ದಾರೆ. ಅವ್ರು ಯಾವ ತರ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಒಂದು ಶ್ರೀಮಂತ ಬಿಸ್ನೆಸ್ ಮ್ಯಾಗ್ನೆಟ್ ಮಹಿಳೆ ತರ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೆ ಬೇರೆ ಗೆಸ್ಟ್ಗಳು ಹೇಳ್ತಾ ಇದ್ದಾರೆ, ಯಾರೋ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಿಮ್ಮ ಮನೆಗೆ ಅಂತೇಳಿ. ಆಮೇಲೆ ಅವ್ರಿಗೆ ಹೇಳಿದ್ವಿ ನಮ್ಮ ಮನೆ ಕೆಲಸದವರು ಅಂತೇಳಿ. ಅವ್ರಿಗೆ ಶಾಕ್ ಆಗೋಯ್ತು. ಸ್ನೇಹಿತರೆ, ಬೆಳಗ್ಗೆ ಬಂದಾಗ ಯಾವ ತರ ಬರಬೇಕು ಮನೆ ಕೆಲಸಕ್ಕೆ ಆ ತರ ಬಂದಿದ್ದಾರೆ. ಬಟ್ 10:30 ಪೂಜೆ ಬಂದಾಗ ಅವ್ರನ್ನ ಗುರುಸ್ಲಿಕ್ಕೆ ಆಗ್ಲಿಲ್ಲ. ಸ್ನೇಹಿತರೆ, ಕೆಲಸ ಮಾಡೋರಿಗೆ ಅಷ್ಟು ದೊಡ್ಡ ವಿಷನ್ ಇದೆ, ಅಷ್ಟು ಮೆಚ್ಚಬೇಕಾದ್ದು ಆ ಲೇಡಿನ ಕಲಿಬೇಕಾಗಿದ್ದಿದೆ. ನಾವು ಅಷ್ಟೇ ಪೈಜಾಮದಲ್ಲಿ ಇರೋದು, ಆ ಒಂದು ನೈಟಿ ಹಾಕೊಂಡು ಹೋಮ್ ಮೀಟಿಂಗ್ ಮಾಡೋದು ಖಂಡಿತ ಇದು ವರ್ಜಿತ. ನಾವು ಪ್ರೊಫೆಷನಲ್ ಆಗಿರೋಣ. ನಾವು ಸಮೀರ್ ಮೋದಿ ಅವ್ರನ್ನ ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ನಮಗೇನೆ ಒಂದು ಫೀಲಿಂಗು, ಒಂದು ಕಾನ್ಫಿಡೆನ್ಸ್ ಬರಬೇಕು. ಆ ತರ ನಮಗೆ ಪವರ್ ಡ್ರೆಸ್ಸಿಂಗ್ ಇರಬೇಕು. ಅವಾಗ ನೀವು ತುಂಬಾ ಸಕ್ಸಸ್ ಜಾಸ್ತಿ ಪಡ್ಕೋತೀರಾ. ಪವರ್ ಸ್ಪೀಕಿಂಗ್ ಹಾರ್ಟ್ಲಿ ಆಗಿ ಬರಬೇಕು. ಸುಮ್ಮನೆ ದೊಡ್ಡದಾಗಿ ಜೋರಾಗಿ ಮಾತಾಡೋದು ಅಲ್ಲ ಸ್ನೇಹಿತರೆ. ಅಲ್ಲಿ ನಿಮ್ಮ ಒಂದು ಹೃದಯ ಮುಟ್ಟೋ ತರ ಇರಬೇಕು, ನಿಮ್ಮಲ್ಲಿ ತೂಕ ಇರಬೇಕು. ಸೊ ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತಾ ಇಲ್ಲೋ ಅದೆಲ್ಲ ಇಂಪಾರ್ಟೆಂಟ್. ಹೃದಯದಿಂದ ಮಾತಾಡಬೇಕು, ಮನ ಮುಟ್ಟೋ ತರ ಜನಗಳಿಗೆ ಕನೆಕ್ಟ್ ಆಗಬೇಕು. ಇದು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಬರ್ತದೆ. ನೀವು ಮಾತಾಡ್ತಾ ಇದ್ರೆ ಜನಗಳು ತಲೆದೂಗಬೇಕು, ನಿಮಗೆ ಗೌರವ ಕೊಡಬೇಕು, ನಿಮ್ಮ ತರ ಸ್ಪೀಕರ್ ಆಗಬೇಕು ಅಂತೇಳಿ ಅವ್ರು ಕನಸು ಕಾಣಬೇಕು. ಅದೆಲ್ಲದೂ ಕೂಡ ಪ್ರಯತ್ನದಿಂದ ಬರ್ತಾ ಹೋಗುತ್ತೆ. ನಿಮಗೇನೆ ದೊಡ್ಡ ಡ್ರೀಮ್ ಬಿಲ್ಡ್ ಆಗುತ್ತೆ, ಈ ತರ ನಾನು ದೊಡ್ಡ ಟ್ರೈನರ್ ಆಗಬೇಕು ಅಂತೇಳಿ. ಅದು ಖಂಡಿತ ಸಾಧ್ಯ ಇದೆ. ಪ್ರಾಡಕ್ಟ್ ಪ್ರೆಸೆಂಟೇಷನ್ ಸಿಸ್ಟಮೆಟಿಕ್ ಆಗಿ ಇರಬೇಕಾಗುತ್ತೆ ಸ್ನೇಹಿತರೆ. ಪವರ್ಫುಲ್ ಆಗಿ ಡೆಮೋ ಕಿಟ್ಟು ಪ್ರಾಕ್ಟೀಸ್ ಮಾಡಿರಬೇಕು. ಅದನ್ನ ನೀವು ಕ್ಯಾರಿ ಮಾಡಬೇಕು. ರೆಗ್ಯುಲರ್ ಆಗಿ ಅದನ್ನು ಪ್ರೆಸೆಂಟೇಷನ್ ಮಾಡ್ತಾ ಹೋದಾಗ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀರಾ. ಅದೇ ತರ ಪರ್ಸನಲ್ ಪ್ರೋಗ್ರೆಸ್, ಇದು ತುಂಬಾ ಇಂಪಾರ್ಟೆಂಟ್. ವ್ಯಕ್ತಿತ್ವ ವಿಕಸನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಕೂಲಲ್ಲಿ, ಕಾಲೇಜಲ್ಲಿ ಸಿಗಲ್ಲ ಇದು, ಯೂನಿವರ್ಸಿಟಿನಲ್ಲಿ ಕಲಿಸಲ್ಲ ಇದನ್ನ. ಯಾವುದು ಕೂಡ ಮೆಡಿಕಲ್ ಶಾಪಲ್ಲಿ ಯಾವುದು ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ ಇಲ್ಲ. ಒಂದು 5 ಲಕ್ಷ ದುಡ್ಡು ಕೊಡ್ತೀನಿ, ನನಗೆ ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ಇಂಜೆಕ್ಷನ್ ಕೊಡಿ, ಆ ಥರ ಇದ್ರೆ ತುಂಬ ಜನ ಕ್ಯೂ ನಿಂತ್ಕೊತಾ ಇದ್ರು. ಅದು ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಜೀವನ ಶಿಕ್ಷಣದಲ್ಲಿ ಜನರ ಜೊತೆ ಒಡನಾಟ ಮಾಡಿ ಬಿಸ್ನೆಸ್ ಅನ್ನ ಕಟ್ಟಿ ನಾಯಕ ಆಗಬೇಕಾಗುತ್ತೆ. ಸೊ ಸ್ಕೂಲು ಕಾಲೇಜಲ್ಲಿ ರ್ಯಾಂಕ್ ಬರೋದಕ್ಕಿಂತ ಇಂಪಾರ್ಟೆಂಟ್ ಜೀವನದಲ್ಲಿ ರ್ಯಾಂಕ್ ಬರಬೇಕು ಸ್ನೇಹಿತರೆ. ಸೊ ಇದು ಹೃದಯದ ಅಂತರಾಳದಿಂದ ಜನ ಜೊತೆ ನೀವು ಮಿಂಗಲ್ ಆಗಬೇಕಾಗುತ್ತೆ. ಸೊ ನೀವು ನಾಯಕತ್ವ ಗುಣನ ನೀವು ತೋರಿಸ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ, ನಿಮ್ಮನ್ನ ಮಾಡೆಲ್ ಆಗಿ ಹಿಡ್ಕೋತಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಬೇಕು, ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು. ಸೊ ಯಾವುದೇ ಬ್ಯಾಕ್ ಗ್ರೌಂಡ್ ಇರ್ಬೋದು, ಎಜುಕೇಶನ್ ಇಲ್ಲದೆ ಇರ್ಬೋದು, ಇದುವರೆಗೂ ನಾನು ಜನ ಹತ್ರ ಮಾತಾಡಿಲ್ಲ ಅನ್ನೋ ವ್ಯಕ್ತಿನೂ ಕೂಡ ಮುಂದೆ ಲಕ್ಷಾಂತರ ಜನಕ್ಕೆ ಮಾತಾಡುವ ದೊಡ್ಡ ಸೆಲೆಬ್ರಿಟಿಯಾಗಿ ಬೆಳೀತಾರೆ. ಅದು ಪರ್ಸನಲ್ ಪ್ರೋಗ್ರೆಸ್ ಒಂದು ಪವರು. ನಮ್ಮ ಜೊತೆ ನಾವು ಸೇರ್ಕೊಂಡು ಸಾವಿರಾರು ಜನ ಲೀಡರ್ಗಳಾಗಿದ್ದಾರೆ ಸ್ನೇಹಿತರೆ. ಹೆಬ್ಬೆಟ್ಗಳೆಲ್ಲ 5 ಸ್ಟಾರ್ ಹೋಟೆಲ್ ಸೂಟ್ ಹಾಕೊಂಡು ತುಂಬಾ ಓದಿರೋರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಪರ್ಸನಲ್ ಪ್ರೋಗ್ರೆಸ್. ನೀವು BOMಗೆ ಇನ್ವೈಟ್ ಮಾಡ್ಬೋದು.
ಅದೇ ತರ ಒಂದು ಶುರುವಾತ್ ಅಂತ ಒಂದು ಪ್ರೋಗ್ರಾಮ್ ಏನು ನಡೀತಾ ಇದೆ, ಇದರಲ್ಲಿ ನೀವು ಇನ್ವಾಲ್ವ್ ಮಾಡ್ಕೊತಾ ಹೋಗ್ತೀರಾ, ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಹೋಗ್ತೀರಾ ಕಂಟಿನ್ಯೂಸ್ ಆಗಿ. ರಫ್ತಾರ್ ಸ್ಪೀಡ್ ಡೈರೆಕ್ಟ್ ಆಗೋದ್ರ ಬಗ್ಗೆ, ಅಡ್ವಾನ್ಸ್ ವರ್ಕ್ಶಾಪ್ ಲೀಡರ್ ಆಗಲಿಕ್ಕೆ, ಅದೇ ತರ ಆಜಾದಿ ಚಾಂಪಿಯನ್ಸ್ ಅಂತೇಳಿ ಮೋದಿ ಕೇರ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಮೋದಿ ಕೇರ್ನ ಎಲ್ಲ ಇವೆಂಟ್ ಅಟೆಂಡ್ ಆಗ್ತಾ ಹೋಗ್ತೀರಾ, ಲೀಡರ್ದು ಅಟೆಂಡ್ ಆಗ್ತಾ ಹೋಗ್ತೀರಾ. ಅದೇ ತರ ಆಜಾದಿ ಫೆಸ್ಟ್ ಸ್ನೇಹಿತರೆ, ತುಂಬ ಖುಷಿ ಆಗುತ್ತೆ ಈ ಆಜಾದಿ ಫೆಸ್ಟ್ ಬಗ್ಗೆ ಮಾತಾಡಲಿಕ್ಕೆ. ಕಳೆದ 5 ದಿನದಿಂದ ಎಷ್ಟು ಫೆಸ್ಟ್ ಅಲ್ಲ, ಇದು ಫೀಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ವರ್ಣನೆ ಮಾಡ್ತಿದ್ದಾರೆ ಇದರೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, 5 ವರ್ಷ 10 ವರ್ಷ 15 ವರ್ಷ ಬಿಸ್ನೆಸ್ ಅಲ್ಲಿ ಯಾರು ಇನ್ನು ಸ್ಪೀಡ್ ಇಲ್ಲ ಅಂತ ಅನ್ಕೊಂಡಿರೋರು, ದೊಡ್ಡ ಸಾಮ್ರಾಜ್ಯ ಇಲ್ಲ ಅನ್ಕೊಂಡಿರೋರು ಈ ಆಜಾದಿ ಫೆಸ್ಟ್ ಮುಖಾಂತರ 1 ತಿಂಗಳು 2 ತಿಂಗಳಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ಅಂತ ಒಂದು ಭರವಸೆ ಬಂದಿದೆ. ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ಸಿನ ಪವರ್ನ ತೋರಿಸ್ತಾ ಇದೀವಿ, ಫ್ಯಾಕ್ಟ್ಸ್ ಫಿಗರ್ಸ್ ಅನ್ನು ಕೊಡ್ತಾ ಇದೀವಿ. ಮನದಲ್ಲೇ ಕುತ್ಕೊಂಡು ಎಲ್ಲರೂ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ, ದಿನಕ್ಕೆ 2 ಗಂಟೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ರಿಪೀಟ್ ಮಾಡ್ತಾ ಇದೀವಿ. ಹಾಗಾಗಿ ಸಾಕಷ್ಟು ಜನ ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾ ಇದ್ದಾರೆ. ಸೊ ತುಂಬಾ ಬಿಸ್ನೆಸ್ ಅನ್ನು ಬಿಟ್ಟು ಹೋಗಿದ್ದವರು ಮತ್ತೆ ಬರ್ತಾ ಇದ್ದಾರೆ. ತುಂಬಾ ಜನ ಫುಲ್ ಟೈಮ್ ಬರ್ತೀನಿ ಅನ್ನೋ ಲೆವೆಲ್ಗೆ ರೆಡಿ ಆಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ನೌಕರಿ ವ್ಯಾಪಾರನ ಬಿಡಕ್ಕೆ ರೆಡಿ ಆಗಿದ್ದಾರೆ. ಎಷ್ಟೋ ಜನ ನಿರುದ್ಯೋಗಿಗಳು ಆತ್ಮವಿಶ್ವಾಸ ಪಡ್ಕೊಂಡಿದ್ದಾರೆ. ಅತಿ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ಅಂತ ಒಂದು ದೊಡ್ಡ ಭರವಸೆ ಈಗ ಆಜಾದಿ ಫೆಸ್ಟ್ ಇಂದ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೆ ನಿಮಗೆ ಡೀಟೇಲ್ಸ್ ಅನ್ನ ನೀವು ಲೀಡರ್ನ ಕಾಂಟ್ಯಾಕ್ಟ್ ಮಾಡಿ. ಇಮಿಡಿಯೇಟ್ಲಿ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ರೆಡಿಯಾಗಿ ನೀವು. ಅದೇ ತರ ಡೈಮಂಡ್ ಕ್ಲಾಸ್ ಸ್ನೇಹಿತರೆ, ಇವತ್ತು ನಮ್ಮ ಟೀಮ್ ವರ್ಕ್ ಅಲ್ಲಿ ಇಷ್ಟೊಂದು ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಇಂಡಿಯಾದಲ್ಲಿ ಕರ್ನಾಟಕ ಅತಿ ದೊಡ್ಡ ಒಂದು ವೇಗವಾಗಿ ಬೆಳೀತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಅಂತೇಳಿ. ಅದಕ್ಕೆ ಕಾರಣ ಡೈಮಂಡ್ ಕ್ಲಾಸು. ಸುಮಾರು 10 ವರ್ಷದಿಂದನೂ ಕೂಡ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಟೀಮ್ ಏನು ಬೆಳೆಸಿದ್ದಾರೆ ಅವರಿಗೆ ಡೈಮಂಡ್ ಕ್ಲಾಸ್ ಸಿಕ್ಕಿತ್ತು. ಮತ್ತೆ ಇತ್ತೀಚೆಗೆ ಈ ಕೊರೋನಾ ಟೈಮಲ್ಲಿ ಒಂದು ಸ್ಟಾರ್ಟ್ ಆಯಿತು. ಈ ಡೈಮಂಡ್ ಕ್ಲಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೀವಿ. ಒಂದು ದೊಡ್ಡ ಅಲೆ ತರ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಜನ ಲೀಡರ್ಶಿಪ್ನ ಯಾವ ತರ ಪಡ್ಕೋಬೇಕು ಅಂತ ಆಗಿರ್ಬೋದು, ದ್ವಿಜತ್ವ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಪುನರ್ಜನ್ಮ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಡೈಮಂಡ್ ಹೊರಗಡೆ ಪವರ್ ಬರ್ತಾ ಇದೆ. ಸೊ ಯಾವ ತರ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯವಾದಂತ ಒಂದು ಕುರಿ ಇಲ್ಲಿ ಒಳಗಡೆ ಅಟೆಂಡ್ ಆದ್ರೆ ಅದು ಹುಲಿ ಸಿಂಹ ಆಗುತ್ತೆ. ಆ ತರ ನಾವು ಕಂಪೇರ್ ಮಾಡ್ಬೋದು. ಇದು ಅತಿಶಯೋಕ್ತಿ ಎಲ್ಲ ಸ್ನೇಹಿತರೆ. ತುಂಬಾ ಜನಗಳಿಗೆ ಆತ್ಮವಿಶ್ವಾಸ ಬಂದಿದೆ, ನಾನು ಲೀಡರ್ ಆಗಬಲ್ಲೆ, ನಾನು ಟೀಮ್ ಕಟ್ಟಬಲ್ಲೆ ಅಂತೇಳಿ. ಈಗ ಒಂದು ಆಜಾದಿ ಫೆಸ್ಟ್ ಮತ್ತೆ ಡೈಮಂಡ್ ಕ್ಲಾಸ್ 26 ದಿನದಲ್ಲಿ ಎಷ್ಟೊಂದು ನೀವು ಕಲಿತೀರಾ, ಎಷ್ಟೊಂದು ಕಾನ್ಫಿಡೆನ್ಸ್ ಬರುತ್ತೆ, ಇಂಡಿಪೆಂಡೆಂಟ್ ಆಗಿ ನಾನು ಲೀಡರ್ ಆಗ್ಬೋದು ಅಂತ ಒಂದು ವಿಶ್ವಾಸ ಬಂದಿದೆ ಅಂತ ಹೇಳಿದ್ರೆ. ತುಂಬಾ ಹೈಲಿ ಎಜುಕೇಟೆಡ್ ಪೀಪಲ್ ಈಗ ಬಂದಿದ್ದಾರೆ. ಸಾಕಷ್ಟು ಜನ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೂ ಮಾಡಲ್ಲ, ಬರೀ ಯೂಸರ್ ಆಗ್ತೀನಿ ಅಂತ ಅನ್ಕೊಂಡಿರೋರು ದೊಡ್ಡ ದೊಡ್ಡ ಟೀಮ್ ಅನ್ನ ಕಟ್ಟಿದ್ದಾರೆ. ಕೇವಲ ನೋಡೋಣ ಅಂತ ಬಂದಿರೋರು, ಒಂದು ಕ್ಲಾಸ್ ನೋಡ್ತೀನಿ ಅಂತ ಬಂದಿರೋರು ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದಾರೆ, ಅಂಡ್ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ನೀವು ಅನುಭವಿಸ್ಬೇಕದನ್ನ, ಆವಾಗ ಗೊತ್ತಾಗುತ್ತೆ ನಿಮಗೆ. ಇಡೀ ಬೇರೆ ಭಾಷೆಯವರೆಲ್ಲರೂ ಕೂಡ ಇದರ ಎಫೆಕ್ಟ್ ಇಂದ ಅವರು ನಾನು ಕನ್ನಡ ಕಲಿಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಇಡೀ ಇಂಡಿಯಾಕ್ಕೆ ರೀಚ್ ಆಗ್ತಾ ಇದೆ ಸ್ನೇಹಿತರೆ. ಅಷ್ಟು ಕೆಪಾಸಿಟಿ ಇದೆ, ನೀವು ಅದನ್ನ ಅನುಭವಿಸ್ಬೇಕು. ನೆಕ್ಸ್ಟ್ ಡೂಪ್ಲಿಕೇಶನ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಡೂಪ್ಲಿಕೇಶನ್ ಅಂತಕ್ಕದ್ದನ್ನ ಎಫೆಕ್ಟಿವ್ ಆಗಿ ಸಿಸ್ಟಮೆಟಿಕ್ ಮಾಡಿದ್ರೆ ಮಾತ್ರ ಅತಿ ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಬಹುದು. ಯಾಕೆ ಅಂತ ಹೇಳಿದ್ರೆ, ಸೊ ಡೂಪ್ಲಿಕೇಶನ್ ನಲ್ಲಿ ಈಗ ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ಅವ್ರು ಅಡಿಗೆ ಮಾಡೋದನ್ನ ಕಲ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ತಾಯಿ ಕಲಿಸಿದ್ರು. ಸಾಂಬಾರ್ ಮಾಡೋದು, ಅವರ ಒಂದು ಏನೇ ಒಂದು ಚಪಾತಿ ಮಾಡೋದು, ಪಲ್ಯ ಮಾಡೋದು ಎಲ್ಲದನ್ನು ಕೂಡ ಅವ್ರ ತಾಯಿ ಕಲಿಸಿದ್ದಾರೆ, ಅವ್ರಿಗೆ ಅವ್ರ ತಾಯಿ ಕಲಿಸಿರ್ತಾರೆ. ಹಾಗಾಗಿ ಅದೇ ತರ ಒಂದು ಡೂಪ್ಲಿಕೇಶನ್ ಬಿಸ್ನೆಸ್ ಅನ್ನ ನಾವು ಯಾವತ್ತೂ ಕೂಡ ಲೀಡರ್ನ ಕ್ರಿಯೇಟ್ ಮಾಡೋದಲ್ಲ, ಫಾಲೋವರ್ಸ್ನ ಕ್ರಿಯೇಟ್ ಮಾಡೋದಲ್ಲ ಫ್ರೆಂಡ್ಸ್, ನಾವು ಲೀಡರ್ನ ಕ್ರಿಯೇಟ್ ಮಾಡ್ತೀವಿ. ರಾಜಕೀಯದಲ್ಲಿ ಹಿಂಬಾಲಕರನ್ನು ಅವರು ಸೃಷ್ಟಿ ಮಾಡ್ತಾರೆ, ರೌಡಿಸಮಲ್ಲೂ ಅಷ್ಟೇ. ಆದರೆ ನಾವು ನಮ್ಮ ಜೊತೆ ನಾವು ಹುಲಿ ಆಗಿ ಸಿಂಹ ಆಗಿ ಎಲ್ಲ ಹುಲಿ ಸಿಂಹಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅದು ರಿಯಲ್ ಡೂಪ್ಲಿಕೇಶನ್. ಲೀಡ್ ಬೈ ಎಕ್ಸಾಂಪಲ್, ಅದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದ್ಸಲ ಒಬ್ರು ಮಹಿಳೆ ಮಗುನ ಕರ್ಕೊಂಡು ಮಹಾತ್ಮ ಗಾಂಧಿ ಹತ್ರ ಬರ್ತಾರೆ. ಮಹಾತ್ಮ ಗಾಂಧಿ ಹತ್ರ ಬಂದು, ನೋಡಿ ಮಹಾತ್ಮರೇ, ನನ್ನ ಮಗ ಸಿಕ್ಕಾಬಿಡಿ ಬೆಲ್ಲ ತಿಂತಾ ಇದ್ದಾನೆ, ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ, ನೀವಾದ್ರೂ ಹೇಳಿ ಅಂತ ಮಹಾತ್ಮ ಗಾಂಧಿ ಹತ್ರ ಕರ್ಕೊಂಡ್ ಬಂದಾಗ ಅವರು 1 ವಾರ ಬಿಟ್ಟು ಬನ್ನಿ, 10 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. 4 ಸಲ ಓಡಾಡಿಸ್ತಾರೆ. 4ನೇ ಸಲ ಅವರು ಸಲಹೆ ಕೊಡ್ತಾರೆ, ನೋಡು ಮಗು, ಅದು ಬೆಲ್ಲ ತಿನ್ನೋದು ಒಳ್ಳೇದಲ್ಲ ಆರೋಗ್ಯಕ್ಕೆ, ನೀನು ಬಿಟ್ಬಿಡು ಅಂತ ಹೇಳ್ತಾರೆ. ಆ ಮಗು ತುಂಬಾ ಗೌರವ ಕೊಡ್ತಾ ಇರ್ತದೆ ಮಹಾತ್ಮ ಗಾಂಧಿಗೆ. ಆಯ್ತು ಗುರುಜಿ, ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೆಲ್ಲ ತಿನ್ನೋದನ್ನ ನಿಲ್ಲಿಸ್ಬಿಡ್ತಾನೆ. ಆಗ ಅವ್ರ ತಾಯಿ ಕೇಳ್ತಾರೆ, ಅಲ್ಲ ಮಹಾತ್ಮರೇ, ಇದನ್ನ ನೀವು ಅವಾಗಲೇ ಹೇಳ್ಬೋದಿತ್ತಲ್ಲ, ಫಸ್ಟ್ ಟೈಮ್ ಬಂದಾಗ್ಲೇನೆ. ಅವಾಗ ಗಾಂಧಿ ಹೇಳ್ತಾರೆ, ಇಲ್ಲ ನಂದು ವೀಕ್ನೆಸ್ ಇತ್ತು, ನಾನು ಡೈಲಿ ಬೆಲ್ಲ ತಿಂತಾ ಇದ್ದೆ, ನನ್ನಿಂದ ಬಿಡಕ್ಕಾಗುತ್ತಾ ಅಂತ ನಾನು ಮೊದಲು ಪರೀಕ್ಷೆ ಮಾಡಬೇಕಾಗಿತ್ತು, ನಾನು ಪ್ರಯತ್ನ ಮಾಡಿ ನಾನು ಬಿಟ್ಟಿದ್ದೀನಿ, ಈಗ ನನಗೆ ಹೇಳಲಿಕ್ಕೆ ನೈತಿಕ ಹಕ್ಕು ಇದೆ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಈ ಬಿಸ್ನೆಸ್ ಅಷ್ಟೇ, ನಾನು ಫೇಕ್ ಮಾಡೋಕ್ಕಾಗಲ್ಲ. ಓಕೆ, ನಾನು ಪ್ರಾಡಕ್ಟ್ ಬಳಸ್ತೀನಿಲ್ಲ ಗೊತ್ತಿಲ್ಲ, ನಾನು ಡೌನ್ ಲೈನ್ ಬಳಸ್ತಾರೆ, ಸಾಧ್ಯನೇ ಇಲ್ಲ. ನಾನು ಟ್ರೈನಿಂಗ್ ಅಟೆಂಡ್ ಆಗ್ತೀನಿಲ್ಲ ಗೊತ್ತಿಲ್ಲ, ನಾನು ಡೌನ್ ಲೈನ್ ಅಟೆಂಡ್ ಆಗ್ತಾರೆ. ನಾನು ಡೆಮೋ ಮಾಡಲ್ಲ, ನಾನು ಡೌನ್ ಲೈನ್ ಡೆಮೋ ಮಾಡ್ತಾರೆ. ಇದು ಯಾವುದೂ ವರ್ಕ್ ಆಗಲ್ಲ ಫ್ರೆಂಡ್ಸ್. ಡೆಫಿನೆಟ್ಲಿ ನಿಮ್ಮ ಒಂದು ವೇವ್ಸ್ ಪಾಸ್ ಆಗುತ್ತೆ, ನಿಮ್ಮ ಥಾಟ್ಸ್ ಪಾಸ್ ಆಗುತ್ತೆ. ಆವಾಗ ನಿಮಗೆ ನಿಮಗೆ ಬೇಜಾರಾಗುತ್ತೆ, ನೀವು ಟೀಮ್ ಕಟ್ಟಕ್ಕಾಗಲ್ಲ. ಕೆಲವರು ಟ್ರೈನಿಂಗ್ಗಳಿಗೆ ಬರೋದಿಲ್ಲ. ಯಾಕಪ್ಪ ಟ್ರೈನಿಂಗ್ ಬರಲಿಲ್ಲ ಅಂದರೆ, ಸರ್ ಸ್ವಲ್ಪ ಮಳೆ ಬರ್ತಾ ಇತ್ತು, ನಾನು ಬರಲಿಲ್ಲ. ನಿಮ್ಮ ಡೌನ್ ಲೈನ್ ಹೇಳ್ತಾರೆ, ಸರ್ ಮೋಡ ಆಗ್ತಾ ಇತ್ತು, ಅದಕ್ಕೋಸ್ಕರ ಬರಲಿಲ್ಲ.
ಈ ಥರ ನೀವು ಕಮಿಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿ, ಅವಾಗ ನೋಡಿ ಅತಿ ದೊಡ್ಡ ಸಾಧನೆ ಆಗುತ್ತೆ. ಸೊ ಈ ಬಿಸ್ನೆಸ್ಸಲ್ಲಿ ಯಾವ ಥರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೀನನ್ನು ಹಿಡಿದು ಕೊಡೋದಲ್ಲ, ಸ್ಟಾರ್ಟಿಂಗ್ ಹಿಡಿದು ಕೊಡ್ತೀವಿ, ಅದಾದ ನಂತರ ಮೀನು ಹಿಡಿದನ್ನು ಕಲಿಸ್ಕೊಡ್ತೀವಿ. ಸೊ ಗಿವ್ ಮ್ಯಾನ್ ಅ ಫಿಶ್ ಫೀಡಿಂಗ್ ಫಾರ್ ಎ ಡೇ, ಟೀಚ್ ಹಿಮ್ ಹೌ ಟು ಕ್ಯಾಚ್ ಫಿಶ್ ಫೀಡಿಂಗ್ ಫಾರ್ ಲೈಫ್. ಸೊ ಇದು ನಮ್ಮ ಸೀಕ್ರೆಟ್ ಸ್ನೇಹಿತರೆ. ಇಲ್ಲಿ ಹೋಮ್ ಮೀಟಿಂಗು ಡೂಪ್ಲಿಕೇಟ್ ಆಗುತ್ತೆ, ರೆಗ್ಯುಲರ್ ಟ್ರೈನಿಂಗ್ನ ಕಂಟಿನ್ಯೂಸ್ ನಾವು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಪ್ರಾಡಕ್ಟ್ ಡೆಮೋ ಇದು ತುಂಬ ಶಕ್ತಿ ಕೊಡ್ತದೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಲಿಕ್ಕೆ ನಿಮಗೆ ಡೂಪ್ಲಿಕೇಶನ್ ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವು ಡೆಮೋ ಮಾಡೋದನ್ನು ಕಲಿಸ್ಕೊಡ್ತೀರಾ, ಇನ್ವೈಟ್ ಮಾಡೋದನ್ನು ಕಲಿಸ್ಕೊಡ್ತೀರಾ, ಟ್ರೈನಿಂಗ್ ಅಟೆಂಡ್ ಆಗೋದು, ಹೋಮ್ ಮೀಟಿಂಗ್ ಮಾಡೋದು, ಎಲ್ಲ ಲೀಡರ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಎಲ್ಲದನ್ನು ನೀವು ಕಲಿಸ್ಕೊಡ್ತಾ ಹೋಗ್ತೀರಾ. ಅದೇ ಥರ ಡೂಪ್ಲಿಕೇಶನ್ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಕಲಿಯೋದು ಅತಿ ಇಂಪಾರ್ಟೆಂಟು. ಇದು ಕಲಿಯುವ ಯುಗ, ನಾವು ಕಲಿತಾನೆ ಹೋಗೋಣ ಪ್ರತಿಯೊಂದನ್ನು ಕೂಡ. ನಾವೆಲ್ಲ ಜೀವನದಲ್ಲಿ ಏನೆಲ್ಲ ನಾವು ಪಡ್ಕೊಂಡಿದ್ದೀವಿ, ನಾವು ಮನುಷ್ಯತ್ವನಾಗಿ ನಾವು ಬೆಳೀತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಾವೆಲ್ಲರೂ ಕಲ್ತಿರೋದು. ನಾವು ಪ್ರಾಣಿಗಳಲ್ಲ, ನಾವು ಕಲಿತಾ ಹೋಗ್ತೀವಿ. ಅದಾದ ನಂತರ ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕಲ್ತಿದ್ದನ್ನು ನಾವು ಅಳವಡಿಸ್ಕೊಳ್ತಾ ಇದ್ದರೆ ಅದು ವೇಸ್ಟು. ಹಾಗಾಗಿ ನಾನು ಇನ್ನೊಬ್ರಿಗೆ ಕೊಡೋಕ್ಕಿಂತ ಮುಂಚೆ ಅಳವಡಿಸ್ಕೊಳ್ಳೋಣ, ಮಾಡ್ತಾ ಹೋಗೋಣ ಅದನ್ನು. ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಭಾಳ ಅರ್ಥ ಇದೆ, ತುಂಬ ವೆಯ್ಟೇಜ್ ಇದೆ. ಅದಾದ ನಂತರ ಟೀಚ್, ಅದನ್ನು ನಾವು ಕಲಿಸೋದು ತುಂಬ ಇಂಪಾರ್ಟೆಂಟ್. ಅದು ಒಂದು ಕಲೆ. ಸೊ ಇದು ಎಲ್ಲ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಟೀಮ್ಗೆ ಕಲಿಸೋದು ಇಂಪಾರ್ಟೆಂಟು. ಸೊ ನಾನು ಯಾವ ಥರ ಮೆಮೊರಿ ಚಾರ್ಜನ್ನು ಫಿಲಪ್ ಮಾಡಿದ್ದೀನಿ, ನಾನು ಯಾವ ಥರ ಗೋಲ್ ಸೆಟ್ ಮಾಡಿದ್ದೀನಿ, ಸೊ ನಾನು ಯಾವ ಥರ ಇನ್ವಿಟೇಷನ್ ಮಾಡ್ತಾ ಇದ್ದೀನಿ, ಸೊ ನಾನು ಡೆಮೋಗೆ ಹೋದಾಗ ನಾನು ಡೌನ್ಲೈನ್ ಕರ್ಕೊಂಡು ಹೋಗೋದಾಗಿರ್ಬೋದು, ಇದು ಕಲಿಸ್ತಾ ಹೋಗ್ತೀನಿ. ಅದಾದ ನಂತರ ಅವ್ರನ್ನ ಮಾಡಿಸೋದು, ಅವರಿಂದ ಡೆಮೋ ಮಾಡಿಸೋದು, ಅವರಿಂದ ಇನ್ವಿಟೇಷನ್ ಮಾಡಿಸೋದು, ಈ ಥರ ನಾವು ಮಾಡಿಸ್ತಾ ಹೋಗ್ತೀನಿ. ಅದಾದ ನಂತರ ಮೇಕ್ ದೆಮ್ ಟೀಚ್, ಕಲಿಸುವಂತೆ ಮಾಡು. ವಾವ್, ಇಷ್ಟು ಮಾಡಿದ್ದೆ ಆದಲ್ಲಿ ನಿಮ್ಮ ಡೌನ್ಲೈನ್ ನಿಮ್ಮ ಮೇಲೆ ಡಿಪೆಂಡ್ ಆಗಲ್ಲ. ಅವರು 3 ತಿಂಗಳು 4 ತಿಂಗಳು ಒಳಗಡೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಸೊ ನಮ್ಮ ಅನುಭವದಲ್ಲಿ ಯಾರೆಲ್ಲ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಈ ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಅದಕ್ಕೇ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಕೆಂಡ ನೀವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಲೀಡರ್ ಆಗಿರಬೇಕು, ನೀವು ಹುಲಿ ಸಿಂಹ ಆಗಿರಬೇಕು. ಇದ್ದಿಲಿಗೆ ಅದೊಂದಕ್ಕೆ ಶಕ್ತಿ ಇಲ್ಲ, ಸ್ವಶಕ್ತಿ ಇಲ್ಲ. ಆದರೆ ಕೆಂಡ ಟಚ್ ಆಯಿತು ಅಂತ ಹೇಳಿದ್ರೆ ಇದ್ದಿಲು ತುಂಬ ಸ್ಟ್ರೆಂತನ್ನು ಪಡ್ಕೊತದೆ. ಆ ಇದ್ದಿಲು ಕೆಂಡ ಟಚ್ ಆಗಿ ಅದು ಕೂಡ ಕೆಂಡ ಆಗುತ್ತೆ, ಎಲ್ಲದೂ ಕೂಡ ಕೆಂಡ ಆಗುತ್ತೆ. ಹಾಗಾಗಿ ನೀವು ಪಾಸಿಟಿವ್ ಇದ್ದು, ನೀವು ಸ್ಟ್ರೆಂತ್ಫುಲ್ ಆಗಿದ್ದರೆ, ಕನಸುಗಾರರಾಗಿದ್ದರೆ, ನಿಮ್ಮ ಜೊತೆ ಇರ್ತಕ್ಕಂಥವ್ರು ವೀಕ್ ಇದ್ದರೂ ಕೂಡ ಅವ್ರಿಗೆ ಸ್ಟ್ರೆಂತ್ ಕೊಡ್ತೀರಾ, ಅವ್ರಿಗೆ ಸಾಮರ್ಥ್ಯ ತುಂಬ್ತೀರಾ, ಅವರು ಕನಸುಗಾರ ಆಗ್ತಾರೆ, ಆ್ಯಕ್ಷನ್ ಮಾಡ್ತಾರೆ, ಸಾಧಕರಾಗ್ತಾರೆ. ಅದಕ್ಕೆ ಸಿಸ್ಟಮ್ ಇಂಪಾರ್ಟೆಂಟು ಸ್ನೇಹಿತರೆ. SYSTEM, ಸೇವ್ ಯುವರ್ ಸೆಲ್ಫ್, ಟೈಮ್, ಎನರ್ಜಿ, ಮನಿ. ನಿಮ್ಮನ್ನ ನೀವು ಉಳಿತಾಯ ಮಾಡ್ಕೋತೀರಾ, ನಿಮ್ಮ ಟೈಮು ಸಿಕ್ಕಾಬಡೆ ಕಾಸ್ಟ್ಲಿ ಫ್ರೆಂಡ್ಸ್. ಟೈಮ್ ಲಿವರೇಜಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ಏನು ಕಳ್ಕೊಂಡ್ರು ವಾಪಸ್ ಪಡಲಿಕ್ಕೆ ಚಾನ್ಸ್ ಇದೆ, ಆದರೆ ಟೈಮ್ ಕಳ್ಕೊಂಡ್ರೆ 1 ಸೆಕೆಂಡ್ ಕಳ್ಕೊಂಡ್ರು ಕೂಡ ನೀವು ಬಿಲ್ಗೇಟ್ಸ್ಗೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟೈಮ್ ಲಿವರೇಜ್ ಮಾಡಬೇಕು ನೀವಿಲ್ಲಿ. ಅದಕ್ಕೆ ಸ್ಮಾರ್ಟ್ ವರ್ಕ್ ಮಾಡಬೇಕು, ಸಿಸ್ಟಮ್ ಸಪೋರ್ಟ್ ತಗೋಬೇಕು, ಎನರ್ಜಿ, ಮನಿ ಎಲ್ಲ ಉಳಿತಾಯ ಆಗುತ್ತೆ. ನನ್ನ ಅನುಭವದಲ್ಲಿ ಯಾರೆಲ್ಲ ಸಿಸ್ಟಮ್ ಫಾಲೋ ಮಾಡಿಲ್ಲ, 5 ವರ್ಷ 10 ವರ್ಷ ಆದ್ರೂ ಬೆಳೆಯೋಕ್ಕಾಗಿಲ್ಲ, ಆಮೇಲೆ ರಿಯಲೈಸ್ ಆಗಿ ಬಂದಿದ್ದಾರೆ. ಹೌದು ಸರ್, ಬೇರೆಯವರೆಲ್ಲರೂ ಕೂಡ ಬೆಳೆದ್ದಾರೆ ಅಂದರೆ ಅದಕ್ಕೆ ಕಾರಣ ಅವ್ರ ಸಿಸ್ಟಮಲ್ಲಿದ್ದಾರೆ. ಸೊ ಸಿಸ್ಟಮ್ ಅಂದರೆ ಒಂದು ವೀಲ್ ಇದೆ ಅಂದರೆ ರೌಂಡ್ ಆಗಿದೆ, ಆ ವೀಲನ್ನು ನಾನು ರೀಇನ್ವೆಂಟ್ ಮಾಡೋದು ಬೇಕಾಗಿಲ್ಲ. ಚಕ್ರ ರೌಂಡ್ ಆಗಿದೆ, ಅದು ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತೀನಿ, ನಾನು ಸ್ಕ್ವೇರ್ ಶೇಪಲ್ಲಿ ನಾನು ಚಕ್ರ ಮಾಡ್ತೀನಿ ಅಂದರೆ ಆ ಬೈಕಿಗೆ, ಕಾರ್ಗೆ ನಾನು ಫಿಕ್ಸ್ ಮಾಡೋಕ್ಕಾಗಲ್ಲ, ಅದು ಮುಂದೆ ಹೋಗಲ್ಲ. ಹಾಗೆ ಆ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾ ಹೋಗೋಣ. ಅದಕ್ಕೆ ನಿಮ್ಮ ಹತ್ರ ಆಜಾದಿ ಫೆಸ್ಟ್ ಇದೆ, ಈಗಾಗಲೇ ಇದ್ರದ್ದು ಅನುಭವ ಗೊತ್ತಾಗಿದೆ. ತುಂಬ ಜನಗಳು ಇದರಿಂದ ಅಡ್ವಾಂಟೇಜ್ ತಗೊತಾ ಇದ್ದಾರೆ. ಒಂದು ಪಾಯಿಂಟ್ ಇಡೀ ಇಂಡಿಯಾಕ್ಕೆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ ಆಜಾದಿ ಫೆಸ್ಟ್ಗೆ. ಡೈಮಂಡ್ ಕ್ಲಾಸ್ 26 ದಿನ ಕೋರ್ಸು, ಅಲ್ಲಿ ಮೆಂಟಾಲಿಟಿ ಬಗ್ಗೆ ಕ್ಲಾಸ್ ಇದೆ, ಅದ್ಭುತವಾದಂಥ ಒಂದು ಶಕ್ತಿ ಇದೆ ಅದರಲ್ಲಿ. ಪ್ರಪಂಚದ ಕೋಟ್ಯಾಧಿಪತಿಗಳು, ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರ ಅವರ ಮೆಂಟಾಲಿಟಿ ಯಾವ ಥರ ಇದೆ, ಆಲೋಚನೆ ಯಾವ ಥರ ಇದೆ, ಅದೆಲ್ಲ ನಿಮಗೆ ಸಿಗ್ತದೆ. ಜೀವನದಲ್ಲಿ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ನಮ್ಮ ಆಲೋಚನೆ. ನಮ್ಮ ಆಲೋಚನೆ ನಮ್ಮ ಜೀವನನ ಕಂಟ್ರೋಲ್ ಮಾಡ್ತದೆ, ಶೇಪ್ ಮಾಡುತ್ತೆ. ಆ ಒಂದು ಆಲೋಚನೆ ಯಾವ ಥರ ಇರಬೇಕು ಅದು ನಿಮಗೆ ಗೊತ್ತಾದಾಗ ಶಾಕ್ ಆಗುತ್ತೆ. ಇಷ್ಟೊಂದು ಇದೆಯಾ ವಿಚಾರ, ಇದು ಒಂದಕ್ಕೆ ನೀವು ಬೆಲೆ ಕಟ್ಟಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟೋ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಹೇಳಿದ್ದಾರೆ, ಈ ಒಂದು ಮೆಂಟಾಲಿಟಿ ಕ್ಲಾಸು 6-7 ದಿನ ಕ್ಲಾಸ್ ಏನಿದೆ ಇದು ಒಂದಕ್ಕೆ ಕನಿಷ್ಠ ಲಕ್ಷಗಟ್ಟಲೆ ನೀವು ಚಾರ್ಜ್ ಮಾಡಬೇಕು ಅನ್ನೋ ಲೆವೆಲ್ಗೆ ಹೇಳಿದ್ದಾರೆ. ಆ ಮೆಂಟಾಲಿಟಿ ಕ್ಲಾಸ್ ಆದಮೇಲೆ ಎಷ್ಟೋ ಜನ ಕಂಫರ್ಟ್ ಝೋನ್ ಆಗಿದ್ದವರು, ಆರ್ಡಿನರಿ ಥಿಂಕಿಂಗ್ ಇದ್ದವರು ದೊಡ್ಡ ಆಲೋಚನೆ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಪನ್ ಆಗಿದ್ದಾರೆ. ಅದೇ ಥರ ಹೆಲ್ತ್ ವರ್ಕ್ಶಾಪು ಅಮೇಝಿಂಗ್. ಇವತ್ತು ಇಡೀ ಇಂಡಿಯಾನ ಆರೋಗ್ಯವಂತ ಭಾರತ ಮಾಡ್ತಕ್ಕಂಥ ಶಕ್ತಿ ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಆಲ್ರೆಡಿ ನಮ್ಮ ಒಂದು ಟೀಮ್ ವರ್ಕಲ್ಲಿ 13,000 ಜನ ಹೆಲ್ತನ್ನು ಪಡ್ಕೊಂಡಿದ್ದಾರೆ, ಅವ್ರ ಹಾಸ್ಪಿಟ್ಲಿಂದ ದೂರ ಆಗಿದ್ದಾರೆ. ಇದನ್ನೆಲ್ಲದನ್ನು ಪಡ್ಕೋತೀರಾ ಡೈಮಂಡ್ ಕ್ಲಾಸಲ್ಲಿ, ಇನ್ಕ್ಲೂಡಿಂಗ್ ರಿಲೇಷನ್ಶಿಪ್. ಎಲ್ಲೂ ಸಿಗದೆ ಇರತಕ್ಕಂಥ ಒಂದು ರಿಲೇಷನ್ಶಿಪ್ಪು, ಅದ್ಭುತವಾದಂಥ ಒಂದು ಪ್ರೀತಿ ಬಾಂಧವ್ಯ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ, ಒಂದು ನಿಮ್ಮ ಜೀವನನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀರಾ. ಅಲ್ಟಿಮೇಟ್ಲಿ ಸಿಸ್ಟಮ್ ಈಗಾಗಲೇ ಗೊತ್ತಾಗಿದೆ ನಿಮಗೆ. ಆಜಾದಿ ಫೆಸ್ಟು, ಡೈಮಂಡ್ ಕ್ಲಾಸ್ ಅಟೆಂಡ್ ಆಗೋದು, ಇದು ಒಂದು ಸಿಸ್ಟಮ್. ಲೀಡರ್ ಹೇಳೋದನ್ನು ಫಾಲೋ ಮಾಡೋದು ಆ್ಯಂಡ್ ಡೈಲಿ ಆ್ಯಕ್ಷನ್ಸ್. ಫ್ರೆಂಡ್ಸ್, ಇದಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ.
ಪ್ರತಿನಿತ್ಯ ಆಕ್ಷನ್ ಮಾಡೋದು. ಯಾಕೆಂದ್ರೆ ಪ್ರತಿನಿತ್ಯ ಊಟ ಮಾಡ್ತೀವಿ, ಪ್ರತಿನಿತ್ಯ ಸ್ಕೂಲಿಗೆ ಹೋಗ್ತೀವಿ, ಓಕೆ, ಪ್ರತಿನಿತ್ಯ ನಾವು ಬ್ರಷ್ ಮಾಡ್ತೀವಿ, ಪ್ರತಿನಿತ್ಯ ಡ್ಯೂಟಿಗೆ ಹೋಗ್ತೀವಿ, ಪ್ರತಿನಿತ್ಯ ನಾವು ಟ್ಯೂಷನ್ಗೆ ಹೋಗ್ತೀವಿ, ಅದೇ ಥರ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ನೆಟ್ ಪ್ರಾಕ್ಟೀಸು ಸಚಿನ್ ತೆಂಡೂಲ್ಕರ್ ಸುಮ್ಮನೆ ಆಗಿಲ್ಲ, ಅವರು ಡೈಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಓಕೆ, ಅದೇ ಥರನೇ ಇಲ್ಲಿಯೂ ಅಷ್ಟೇ ಡೈಲಿ ಆಕ್ಷನ್, ಡೈಲಿ ಅಪ್ರೋಚ್, ಡೈಲಿ ಹೋಮ್ ಮೀಟಿಂಗ್ ಮಾಡ್ತಕ್ಕಂಥದ್ದು, ಡೈಲಿ ನೀವು ಟ್ರೈನಿಂಗ್ ಅಟೆಂಡ್ ಆಗ್ತಕ್ಕಂಥದ್ದು, ಅದು ಮಾಡಿದಾಗ ಅತಿ ದೊಡ್ಡ ಸಕ್ಸಸ್ ಸಿಗುತ್ತೆ ನಿಮಗೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಕಾರ್ಡಿನಲ್ ರೂಲ್ಸ್. ಓಕೆ, ನೀವು ಫಾಲೋ ಮಾಡಲೇಬೇಕಾದಂತಹ ಒಂದು ನೈತಿಕ ರೂಲ್ಸ್ ಇದು. ಏನು ಅಂತ ಹೇಳಿದ್ರೆ ಕ್ರಾಸ್ ಲೈನ್ ಮಾಡೋಗಿಲ್ಲ. ಅಂದರೆ ಕ್ರಾಸ್ ಲೈನ್ ಜೊತೆ ನೆಗೆಟಿವ್ ಡಿಸ್ಕಷನ್ ಮಾಡೋದು, ಬಿಸ್ನೆಸ್ ಬಗ್ಗೆ ಆಳವಾಗಿ ಹೋಗೋದು, ಕ್ಯೂರಿಯಾಸಿಟಿಯಿಂದ, ಕೆಟ್ಟ ಕ್ಯೂರಿಯಾಸಿಟಿಯಿಂದ ಅದೆಲ್ಲ ಮಾಡ್ಕೊಡ್ತೀವಿ ಇಲ್ಲಿ. ಅದೇ ಥರ ಯಾರ್ದೋ ಟೀಮಲ್ಲಿ ಜಾಯ್ನ್ ಆಗಿರ್ತಾರೆ ನಿಮ್ಮ ಸಂಬಂಧಿಕರು, ನಿಮ್ಮ ಕಸಿನ್ನು, ನೀವು ಅಪ್ರೋಚ್ ಮಾಡಿಲ್ಲ, ಅವ್ರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರಬೇಕು. ಒಳ್ಳೆದನ್ನು ಮಾತಾಡಿ ಅಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ. ಅದು ಬಿಟ್ಟು ಬೇರೆ ಹೆಸರಲ್ಲಿ ಜಾಯ್ನ್ ಆಗಿ, ಹಸ್ಬೆಂಡ್ ಇದ್ರೆ ವೈಫ್ ಹೆಸರು ಜಾಯ್ನ್ ಆಗಿ, ಇದು ತುಂಬ ಡೇಂಜರು. ಹೆಸರು ಕೆಡಿಸ್ಕೋತೀರಾ, ನಿಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ, ಕಂಪ್ನಿ ಸಿಕ್ಕಾಬಿಟ್ಟೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳುತ್ತೆ. ಅದಕ್ಕೋಸ್ಕರ ಅದೇ ಥರ ಏನಾದರೂ ಚಾಲೆಂಜಸ್ ಬರ್ತಾ ಇರ್ತದೆ, ಎಲ್ಲ ಬಿಸ್ನೆಸ್ಸಲ್ಲೂ ಚಾಲೆಂಜ್ ಬರ್ತದೆ. ಸೊ ಅಥವಾ ನೆಗೆಟಿವ್ ಬರ್ತಾ ಇರ್ತದೆ, ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಆಗಿ ಡಿಸ್ಕಷನ್ ಮಾಡೋಕೋಬೇಡಿ. ವಾಟ್ಸಪ್ ಗ್ರೂಪಲ್ಲಿ ಮಾಡೋದು, ಎಲ್ಲರೂ ಸೇರಿದಾಗ ಮಾಡೋದು, ಯಾರ್ಯಾರು ಬೇರೆ ಟೀಮ್ನ ಜೊತೆ ಮಾತಾಡೋದು ಇಲ್ಲ. ನಿಮ್ಮ ಲೀಡರ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ, ನೀವು ಮಾಹಿತಿ ಕೊಡಿ. ಗಾಸಿಪ್ ಈಸ್ ವರ್ಜಿತ. ಖಂಡಿತ ಏನೇನೋ ಅರ್ಥ ಇಲ್ಲದೆ ಇರ್ತಕ್ಕಂಥದ್ದನ್ನು ಮಾತಾಡೋದು, ಇನ್ನೊಬ್ಬರ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದು, ಅದನ್ನು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಹೊರಟಾಗ ನಿಮ್ಮ ಲೀಡರ್ ಕೇಳ್ದಲೇ ಯಾವುದೇ ಕಾರಣಕ್ಕೂ ನೀವೇ ಆ್ಯಕ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಒಂದು ಕಡೆ ಒಂದು ಡಿ ಪಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಏನೇನೋ ಕೆಲವು ನೀವೇ ಕಲ್ಪನೆ ಮಾಡ್ಕೊಂಡ್ಬಿಡ್ತೀರಾ, ಒಂದು ತಪ್ಪು ಹೆಜ್ಜೆ ಇಡೋ ಚಾನ್ಸ್ ಇದೆ. ನಿಮ್ಮ ಲೀಡರ್ನ ಕೇಳಿ, ಎಕ್ಸ್ಪೀರಿಯನ್ಸ್ ಇರ್ತದೆ, ಅದಾದ ನಂತರ ಮುಂದುವರಿರಿ. ವೆರಿ ಇಂಪಾರ್ಟೆಂಟು. ಜನಗಳ ಒಂದು ಹಣದ ಜೊತೆ ಆಟ ಆಡಬೇಡಿ. ಏನು ಅಂತ ಹೇಳಿದರೆ ಸಾಲ ತಗೊಳ್ಳೋದು, ಸಾಲ ಕೊಡೋದು, ಅಥವಾ ಒಂದು ಚಾರ್ಜು. ಓಕೆ, ಸೊ ನೀವೇ ಎನಿ ಟೈಮ್ ಎವ್ರಿ ಟೈಮ್ ಹೋಟೆಲ್ ಬಿಲ್ ಕೊಡ್ತಾ ಹೋಗಿ ಅಂತ ಹೇಳೋದು, ನಿಮ್ಗೆ ಇನ್ಕಮ್ ಬರ್ತಿದೆಯಲ್ಲ ಅಂತೇಳಿ, ಅದು ಆರ್ಡಿನರಿ ಮೆಂಟಾಲಿಟಿ ಸ್ನೇಹಿತರೆ. ನಮ್ಮ ಲೀಡರ್ಗೆ ಇನ್ಕಮ್ ಬರುತ್ತಲ್ಲ ಅಂತ ಹೇಳಿದರೆ ನಿಮ್ಮಿಂದ ಅಂತ ಡಿಪೆಂಡ್ ಆಗಿ ಅವ್ರು ಬಂದಿರಲ್ಲ, ನಿಮಗೂ ನಿಮ್ಮ ಡೌನ್ಲೈನಿಂದ ಇನ್ಕಮ್ ಬರೋ ಟೈಮಲ್ಲಿ ಅವರು ಹಂಗೆ ಯೋಚನೆ ಮಾಡಿದರೆ ಆ ಥರ ಅನ್ಕೊಳ್ಳೋದು ಬೇಡ. ಈಕ್ವಲ್ ಆಗಿ ಇರ್ತದೆ. ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ನಾವು ಒಂದು ಪ್ರೊಫೆಷನಲಿಸಮ್ ಇರ್ತದೆ, ವೃತ್ತಿಪರತೆ, ಅದನ್ನು ನಾವು ಮಾಡ್ತಾ ಹೋಗೋಣ. ಡೋಂಟ್ ಪ್ಲೇ ವಿತ್ ಹನಿ. ಇಲ್ಲಿ ಎಲ್ಲ ಥರದ ಒಂದು ಸುಸಂಸ್ಕೃತ ಎಲ್ಲ ಹೆಣ್ಮಕ್ಳು ಬಂದಿರ್ತಾರೆ, ಎಲ್ಲರೂ ಅಷ್ಟೇ. ಎಲ್ಲ ಥರದ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆ ಭಾವನೆ ಇದೆ, ಒಂದು ಒಳ್ಳೆ ಸಂಸ್ಕಾರ ಇದೆ ನಮಗೆ. ಎಲ್ಲರೂ ಕೂಡ ನಾವು ಅಣ್ಣ ತಮ್ಮ, ಅಕ್ಕ ತಂಗಿ ಥರ ನೋಡಬೇಕಾಗುತ್ತೆ. ಕೆಟ್ಟ ದೃಷ್ಟಿಯಿಂದ ನೋಡೋದು ಅದು ತುಂಬ ಡೇಂಜರು. ಅದು ನ್ಯಾಯ ಅಲ್ಲ, ನಿಯತ್ತಲ್ಲ. ಅದೇ ಥರನೇ ಕಂಪ್ನಿನೂ ಕೂಡ ಆ್ಯಕ್ಷನ್ ತಗೊಳುತ್ತೆ, ಮರ್ಯಾದೆ ಹೋಗುತ್ತೆ, ಬಿಸ್ನೆಸ್ ಕೊಲ್ಯಾಪ್ಸ್ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬಾ ಒಂದು ಗೌರವಾನ್ವಿತವಾಗಿ ಒಳ್ಳೆ ಒಂದು ಜೆಂಟ್ಲು ವುಮನ್ ಥರ ಇರಬೇಕಾಗುತ್ತೆ. ಅದು ಒಂದು ಪಾಲಿಸಿ ಇದು. ಆ ಥರ ಈಗೋ ತುಂಬ ಜನ ಈಗೋ ಹಿಟ್ ಮಾಡ್ತಾರೆ. ಅವ್ರನ್ನ ಕೆಟ್ಟದಾಗಿ ಮಾತಾಡೋದು, ಅವಮಾನ ಮಾಡೋದು, ಓಪನ್ ಆಗಿ ಏನಾದರೂ ಹೇಳೋದು, ಅವರ ಒಂದು ಜಾತಿ ಅವೇಳನ ಮಾಡೋದು, ಅಥವಾ ಇನ್ನೇನೋ ಒಂದು ಸೋಷಿಯಲ್ ಸ್ಟೇಟಸ್ನ ಅವೇಳನ ಮಾಡೋದು, ಅವರ ಒಂದು ಆರ್ಥಿಕ ಪರಿಸ್ಥಿತಿ, ಇದನ್ನೆಲ್ಲ ಮಾಡೋದಲ್ಲ. ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಅವರಲ್ಲಿ ಏನು ಒಳ್ಳೆದಿದೆ ಅದನ್ನು ನಾವು ಗೌರವಿಸಬೇಕು ಸ್ನೇಹಿತರೆ. ಆ ಥರ 4 ವಿಧದ ವ್ಯಕ್ತಿಗಳು ಸಿಗ್ತಾರೆ. ಪರಿವರ್ತನೆ ನೋಡಿದ ನಂತರ, ಮೋದಿಕೆರ ಅರ್ಥ ಆದ ನಂತರ, ಕೆಲವರು ಬರೀ ಕಸ್ಟಮರ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಕೆಲವರು ರಿಜಿಸ್ಟರ್ಡ್ ಕಸ್ಟಮರ್, ಎಲ್ಲ ಬೆನಿಫಿಟ್ ತೊಗೋಬೇಕು ಅಂತೇಳಿ. ಬರೀ ಕಸ್ಟಮರ್ ಆಗಿರೋರಿಗೆ MRPನಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಎಲ್ಲ ಬೆನಿಫಿಟ್ ಬೇಕು 50% ಅಂತ ಅಂದ್ಕೊಂಡು ರಿಜಿಸ್ಟರ್ಡ್ ಕಸ್ಟಮರ್ ಆಗ್ತಾರೆ. ಇವರುಗಳಿಗೆ ದೊಡ್ಡ ಡ್ರೀಮು, ಎಲ್ಲ ಟ್ರೈನಿಂಗ್ ಬರಬೇಕು ಖಂಡಿತ ನಾವು ಹೇಳಲ್ಲ ಸ್ನೇಹಿತರೆ. ಪ್ಲೀಸ್ ನೋಟ್ ಮೈ ಪಾಯಿಂಟ್. ಅವ್ರುಗಳು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಸಾಕು ಅವರಿಗೆ. ಓಕೆ, ಆದರೆ ಕನ್ಸಲ್ಟೆಂಟು, ರಿಟೇಲರು, ಇವರಿಗೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಸ್ವಲ್ಪ ಮೋದಿಕೆಯರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಆದರೆ ಡ್ರೀಮರ್ ಲೀಡರ್ ಇದೆಯಲ್ಲ, ಇವರು ದೇಶದಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡ್ತಾರೆ, ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ತಾರೆ. ತುಂಬ ಕನಸಿದೆ ಇವ್ರಿಗೆ ಮಾತ್ರ ಟ್ರೈನಿಂಗ್ ಬೇಕೇ ಬೇಕು ಸ್ನೇಹಿತರೆ. ಟ್ರೈನಿಂಗ್ ಯಾವ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಕಮಿಟ್ಮೆಂಟ್ ಕೊಡಲೇಬೇಕು ಇವರು. ಅದೇ ಥರ ಲೀಡರ್ನ ಫಾಲೋ ಮಾಡಲೇಬೇಕು, ಸಿಸ್ಟಮ್ನ ಫಾಲೋ ಮಾಡಲೇಬೇಕು. ಸೊ ನಿಮಗೆ ಡಿಸಿಷನ್ ತೊಗೊಳ್ಳೋಕ್ಕೆ ನಿಮಗೇನೆ ಅಧಿಕಾರ ಇದೆ. ಸ್ಟಾರ್ಟಿಂಗಲ್ಲಿ ನೀವು ಒಂದೇ ಸಲಿಗೆ ಡ್ರೀಮರ್ ಕ್ಯಾಟಗರಿ ಬರ್ಬೋದು, ಅಥವಾ 1, 2, 3 ಅಂದ್ಕೊಂಡಾದ್ರೂ ಬರ್ಬೋದು. ನಿಮಗೆ ಯಾವುದು ಫೋರ್ಸ್ ಮಾಡೋದಿಲ್ಲ. ಈ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ನೋಡೋಣ. ಇವಾಗ ತುಂಬ ಇಂಪಾರ್ಟೆಂಟು, ಪ್ರಬಲವಾದ ಕನಸು. ಒಳಗಡೆಯಿಂದ ಕಿಚ್ಚು ಯಾವ ಥರ ಇರಬೇಕು ಅಂದರೆ, ಕೆಲವರಿಗೆ ಈ ಕನಸು, ಈ ಒಂದು ಗುರಿ, ಸಾಧನೆ ಅಂತ ಕೇಳಿಬಿಟ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಒಳಗಡೆಯಿಂದ ಕಿಚ್ಚು ಬರುತ್ತೆ. ವಾವ್, ನಾನು ಈ ಒಂದು ಬೆನ್ಸ್ ಕಾರ್ ನೋಡ್ತಾ ಇದ್ದೀನಿ, ಇದರ ಓನರ್ ನಾನು ಆಗಬೇಕು. ನಾನು ಓನರ್ ಆಗೋದಷ್ಟೇ ಅಲ್ಲ, ನನ್ನ ಜೊತೆ ಇರ್ತಕ್ಕಂಥ ನನ್ನ ಟೀಮ್ನವರಿಗೆಲ್ಲ ಕೊಡಿಸ್ಬೇಕು. ನನ್ನ ಟೀಮಲ್ಲಿ ಇರೋರಿಗೆ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಇನ್ಕಮ್ ಕೊಡಿಸ್ಬೇಕು. ನಾನು ಅತಿ ದೊಡ್ಡ ಲೀಡ್ ಮಾಡಬೇಕು. ನನ್ನ ಟೀಮ್ನ 10,000, 20,000 ಜನ ಟೀಮ್ ಕಟ್ಟಬೇಕು. ನಾನು ಸುಂದರವಾದ ಮನೆಗೆ ನಾನು ಓನರ್ ಆಗಬೇಕು. ನನ್ನ ಟೀಮ್ನಲ್ಲಿರ್ತಕ್ಕಂಥ ಲೀಡರ್ಗಳಿಗೆ ನಾನು ಮನೆ ಕೊಡಿಸ್ಬೇಕು. ಈ ಥರ ಒಂದು ಪ್ರಬಲವಾದ ಕನಸು, ಶೇಕ್ ಆಗೋ ಕನಸಲ್ಲ. ಅದು ತುಂಬ ಇಂಪಾರ್ಟೆಂಟು. ಸೇವಾ ಮನೋಭಾವ.
ಸ್ನೇಹಿತರೆ, ನಾನೇನು ಮಾಡ್ತಾ ಇದ್ದೀನಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ, ಹಣ ಉಳಿತಾಯ ಮಾಡಿಸ್ಕೊಡ್ತಾ ಇದ್ದೀನಿ, ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದೀನಿ, ಆ ವ್ಯಕ್ತಿಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತಾ ಇದ್ದೀನಿ, ಬಡತನ ನಿರ್ಮೂಲನೆ ಮಾಡಲಿಕ್ಕೆ ನಾನು ಕಾರಣ ಆಗ್ತಾ ಇದ್ದೀನಿ, ಜನಗಳು ಟ್ಯಾಕ್ಸ್ ಕಟ್ಟೋ ಥರ ಮಾಡ್ತಾ ಇದ್ದೀನಿ, ದೇಶದಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಬದುಕಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಆ ಸೇವಾ ಮನೋಭಾವನೆ ಇದ್ದಾಗ ಖಂಡಿತ ನೀವು ತುಂಬ ಬೆಳಿತೀರಾ. ಸಂಪೂರ್ಣ ಜ್ಞಾನ ಇಲ್ದಲೇ ನಾನೇನು ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ನೀವು ಯುದ್ಧಕ್ಕೆ ಸೇರಿದ್ದೀರಾ ಅಂತ ಹೇಳಿದರೆ ಇಮಿಡಿಯೇಟ್ಲಿ ನಿಮ್ಮನ್ನ ಯುದ್ಧ ಮಾಡೋಕ್ಕೆ ಹೋದರೆ, ಮಿಲಿಟರಿಗೆ ಸೇರಿದ್ದೀರಾ, ಅವತ್ತೇ ನಾಳೆ ನಿಮಗೆ ಯುದ್ಧಕ್ಕೆ ಕಳಿಸ್ಬಿಟ್ರೆ ನೀವು ಹೋರಾಟ ಮಾಡಲ್ಲ, ಸತ್ತು ಬಂದ್ಬಿಡ್ತೀರಾ. ಆದರೆ ಶಸ್ತ್ರ ಅಭ್ಯಾಸ ಎರಡೂ ಇಂಪಾರ್ಟೆಂಟು, ಜ್ಞಾನ ತುಂಬ ಇಂಪಾರ್ಟೆಂಟು. ಜ್ಞಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಿಮಗೆ ಬಿಸ್ನೆಸ್ ಏನು, MLM ಇಂಡಸ್ಟ್ರಿ ಏನು, ಪ್ರಾಡಕ್ಟ್ ಏನು, ಕಂಪ್ನಿ ಬ್ಯಾಕ್ಗ್ರೌಂಡ್ ಏನು, ಯಾವ ಥರ ಅಪ್ರೋಚ್ ಮಾಡಬೇಕು, ಆ ಜ್ಞಾನನ ಸಂಪೂರ್ಣವಾಗಿ ಪಡ್ಕೋಬೇಕು ನೀವು. ಡೆಮೋ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಆ ಥರ ನುರಿತ ಕೌಶಲ, ಡೆಮೋ ಮಾಡೋದಾಗಿರ್ಬೋದು, ಜನರ ಜೊತೆ ಒಡನಾಟ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಫಾಲೋ ಅಪ್, ಕ್ಲೋಸಿಂಗು, ಎಲ್ಲ ರೀತಿಯಲ್ಲೂ ಕೂಡ ನೀವು ಎಕ್ಸ್ಪೋರ್ಟ್ ಆಗಬೇಕು. ಇನ್ವಿಟೇಷನ್ನಲ್ಲಿ ಎಲ್ಲದರಲ್ಲೂ ಎಕ್ಸ್ಪೋರ್ಟ್ ಆಗಬೇಕು. ಆ್ಯಂಡ್ ನಿರಂತರ ಪರಿಶ್ರಮ, ಈ ಒಂದು 5ನೇ ಸ್ಟೆಪ್ಪು ನೀವು ಮಾಡದೇ ಇದ್ದರೆ ಎಲ್ಲದೂ ವೇಸ್ಟ್ ಫ್ರೆಂಡ್ಸ್. ಎಷ್ಟೇ ಟ್ಯಾಲೆಂಟ್ ಇರಲಿ, ಎಷ್ಟೇ ಟ್ರೈನಿಂಗ್ ಅಟೆಂಡ್ ಆಗಿ ಎವ್ರಿ ಡೇ ನೀವು ಆ್ಯಕ್ಷನ್ ಮಾಡದೇ ಇದ್ದರೆ ಖಂಡಿತ ನೀವು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಯಾವ ಥರ ಇರುವೆ ಸತತವಾದ ಪರಿಶ್ರಮ ಮಾಡ್ತಾ ಇರ್ತದೆ, ಅದೇ ಥರ ಇವತ್ತು ಯಾರೆಲ್ಲ ದೊಡ್ಡ ಸಾಧನೆ ಮಾಡಿದ್ದಾರೆ, ನಮ್ಮ ಸುರೇಖಾ ಮೇಡಮ್ ಅಂತವರು, ನಮ್ಮ ಸಂತೋಷ್ ಶೆಟ್ಟಿ ಅಂತವರು, ಡೈಲಿ 18 ಗಂಟೆ ನಾವು ಫೀಲ್ಡಲ್ಲಿ ಇದೀವಿ ಸರ್, 16 ಗಂಟೆ ಫೀಲ್ಡಲ್ಲಿ ಇದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ದೊಡ್ಡ ದೊಡ್ಡ ಲೀಡರ್ಗಳು, ಅದಕ್ಕೇ ಅವ್ರಿಗೆ 10 ಲಕ್ಷ 20 ಲಕ್ಷ ಇನ್ಕಮ್ ಅವರಿಗಷ್ಟೇ ಅಲ್ಲ, ಅವ್ರ ಟೀಮಲ್ಲಿ ಅವ್ರಿಗೂ ಬರ್ತಾ ಇದೆ. ಸೊ ತುಂಬ ಇಂಪಾರ್ಟೆಂಟು 7 ಕ್ರೈಟೇರಿಯಾಗಳು ನೀವು ಲೀಡರ್ ಆಗಲಿಕ್ಕೆ. ಸೊ ಆ ಒಂದು ಜವಾಬ್ದಾರಿ ತಗೊಳ್ಳಿಕ್ಕೆ ಅದಕ್ಕೆ ಏನೇನು ಅಂತ ನೋಡೋಣ. ಡೈಲಿ ಚೆಕ್ ಲಿಸ್ಟ್ 2 ಥರ ಇದೆ. ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಆದ ನಂತರ ಡೈಮಂಡ್ ಕ್ಲಾಸಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಅರ್ಥ ಆಗುತ್ತೆ ನಿಮಗೆ ಹೊಸಬ್ರಿಗೆ. ಆದರೆ ಇನ್ನೊಂದೇನಂದ್ರೆ ಬಿಸ್ನೆಸ್ಸಲ್ಲಿ ನಿಮ್ಮೆಲ್ರಿಗೂ ಕೂಡ ಡೈಲಿ ಟಾಸ್ಕ್ ಮಾಡಲಿಕ್ಕೆ ನಿಮಗೆ ಒಂದು ಚೆಕ್ ಲಿಸ್ಟ್ ಇದೆ. ಅದನ್ನು ನೀವು ಮಾರ್ಕ್ ಕೂಡ ಮಾಡ್ತಾ ಹೋಗಬೇಕು. ಎವ್ರಿ ಡೇ ಟಾಸ್ಕು, ಒಂದು ಕ್ಯಾಶುವಲ್ ವಿಸಿಟ್, ಕ್ಯಾಶುವಲ್ ಟಾಕ್, ಇಷ್ಟೊಂದು ಲಿಸ್ಟ್ ಇದೆ ನಿಮ್ಮ ಹತ್ರ, 300-500 ಜನದ್ದು. ನೀವಲ್ಲಿ ಅವರಿಗೆ ಎವ್ರಿ ಡೇ ಇಷ್ಟು ಜನಕ್ಕೆ ಖುಷಿ ತಾನೇ ಇದು. ಫ್ರೆಂಡ್ಸ್ ಜೊತೆ, ರಿಲೇಷನ್ ಜೊತೆ ಮಾತಾಡಲಿಕ್ಕೆ ಎಷ್ಟು ಖುಷಿ ಆಗ್ತಾರೆ ಹೇಳಿ. ಯಾವುದೇ ಕಾರಣ ಇಲ್ದಲೆ ನೀವು ಮಾತಾಡಿದಾಗ ಎಷ್ಟು ಖುಷಿ ಆಗ್ತಾರಲ್ವಾ. ವಾವ್, ನಿಜವಾದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತದೆ. ಸೊ ಎವ್ರಿ ಡೇ ಮಾಡ್ತಾ ಹೋಗಿ. ವಿಸಿಟ್ ಅಥವಾ ಟಾಕು ಅದು ಕೌಂಟ್ ಆಗುತ್ತೆ. ಇನ್ವಿಟೇಷನ್, ಇಲ್ಲಿ ಅದ್ಭುತವಾದಂಥ ಇನ್ವಿಟೇಷನ್ ನಮ್ಮ ಹತ್ರ ಒಂದು ರೆಡಿಮೇಡ್ ಮಾಡೆಲ್ ಇದೆ. ನಮ್ಮ ಹತ್ರ ಅದ್ಭುತವಾದಂಥ ಒಂದು ಪಾಯಿಂಟ್ಸ್ ಇದೆ, ಸಕ್ಸಸ್ ಎಲಿಮೆಂಟ್ಸ್ ಅಂತೇಳಿ. ಅದರಲ್ಲಿ ಎಕ್ಸ್ಪೋರ್ಟ್ ಆಗಬೇಕು. ಇದು ಒಂದು ಕಲೆ. ಆ ಇನ್ವಿಟೇಷನನ್ನು ನೀವು ಕರೆಕ್ಟಾಗಿ ಮಾಡಿದ್ದೆ, ಅದರಲ್ಲಿ ಎಷ್ಟು ಖುಷಿ ಆಗ್ತಾರೆ ಜನ ಅಂದರೆ ಅಷ್ಟೇ ಸಾಕು. ಅಲ್ಲಿ ಜನಗಳು ರೆಡಿ ಆಗಿಬಿಡ್ತಾರೆ, ನಾನು ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತೇಳಿ. ಅಷ್ಟು ಒಳ್ಳೆ ಪಾಯಿಂಟ್ ಇದೆ. ಆ ಪರಿವರ್ತನೆ ನೋಡೋಕ್ಕಿಂತ ಮುಂಚೆನೇ ರೆಡಿ ಆಗಿಬಿಡ್ತಾರೆ. ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೆಗೆಟಿವ್ ಇದ್ದವರು ಪಾಸಿಟಿವ್ ಆಗ್ತಾರೆ. ಡೆಮೋ, ಪ್ರೆಸೆಂಟೇಷನ್ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಹೋಗ್ತೀರಾ. ಡೆಮೋನ, ಪ್ರೆಸೆಂಟೇಷನನ್ನು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೀರಾ. ಇದನ್ನು ಈ ಥರ ರೆಗ್ಯುಲರ್ ಮಾಡ್ತಾ ಹೋಗಿದೆ, ಅದಲ್ಲಿ ತುಂಬ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಫಾಲೋ ಅಪ್, ಓಕೆ, ರೆಗ್ಯುಲರ್ ಫಾಲೋ ಅಪ್ ಮಾಡ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀರಾ. 1-to-1 ರೀಕ್ರಿಯೇಷನ್ ಮಾಡ್ತಾ ಇರ್ತೀರಾ. ಟ್ರೈನಿಂಗ್ ಅಟೆಂಡ್ ಆದ ನಂತರ, ಪರಿವರ್ತನೆ ಅಟೆಂಡ್ ಆದ ನಂತರ ಏನು ಗೊತ್ತಾಯಿತು ಅಂತೇಳಿ. ಅದೇ ಥರ ರೀಕ್ರಿಯೇಟರ್ಸ್ ಕಾನ್ಫರೆನ್ಸ್ ಕಾಲ್ ಅಂತೇಳಿ ಆಲ್ ಟ್ರೈನಿಂಗ್ಸು. ಟ್ರೈನಿಂಗ್ ಏನು ಅಟೆಂಡ್ ಆಗ್ತೀರಾ, ಅದು ಯಾವ ಥರ ಡೈಜೆಷನ್ ಆಗುತ್ತೆ, ಯಾವ ಥರ ತಗೋಬೇಕು, ಅದನ್ನು ಬೇರೆಯವರು ಯಾವ ಥರ ತಗೊಂಡಿದ್ದಾರೆ ಅಂತಕ್ಕದ್ದು ರಿಯಲ್ ಪ್ರಾಕ್ಟಿಕಲ್ ಆ್ಯಕ್ಷನ್ನು ಆ ರೀಕ್ರಿಯೇಷನ್ ಕಾಲಲ್ಲಿ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ. ತುಂಬ ಜನಗಳು ಅಲ್ಲಿ ಎಲ್ಲರಿಂದನೂ ಕರೀತಾರೆ. ಅಲ್ಲಿ ಇಂಟ್ರಾಕ್ಷನ್ ಇರ್ತದೆ. ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ. ಅಲ್ಲಿ 100% ಯೂಸರ್ ಆಫ್ ದ ಪ್ರಾಡಕ್ಟ್. 400-500 ಐಟಮಲ್ಲಿ ಕನಿಷ್ಠ 75 ಐಟಮ್ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಕನಿಷ್ಠ 3,000 ಬಿಲ್ಲಿಂಗ್ ಆಗಿರ್ತದೆ. ಅದರಲ್ಲಿ ನಿಮಗೆ ಸ್ವಂತ ಬಳಕೆಗೆ ಬೇಕಾಗಿರ್ಬೋದು ಅಥವಾ ರಿಟೇಲಿಂಗು, ಶೇರಿಂಗಿಗೆ ಬೇಕಾಗಿರ್ಬೋದು. ನೀವು ಯೂಸರ್ ಆಗಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಪ್ರಾಡಕ್ಟನ್ನು ಏನು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡಾಗ ತಿಂಗಳ 3,000 ಪ್ರಾಡಕ್ಟ್ ತಗೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ಆಲ್ರೆಡಿ ತೊಗೊತಾ ಇದ್ದೀರಾ, ಇಲ್ಲಿ ತೊಗೋತೀರಾ. ಅದೇ ಥರ ಇಷ್ಟೊಂದು ಪ್ರಾಡಕ್ಟ್ಗಳಿಗೆ ಯಾವ ಥರ ನಿಮಗೆ ಡಿಸ್ಕೌಂಟಲ್ಲಿ ವರ್ಕೌಟ್ ಆಗುತ್ತೆ 50% ಅಲ್ಲಿ, ಅದು ನಿಮಗೆ ಎಲ್ರಿಗೂ ಅರ್ಥ ಆಗಿದೆ. ಇದು ನಿಮಗೆ ಲಿಸ್ಟ್ ಕೂಡ ಸಿಗ್ತದೆ, ಅರ್ಧ ಬೆಲೆ ಸಿಗ್ತಾ ಇದೆ ಎಲ್ಲ ಪ್ರಾಡಕ್ಟ್ ಕೂಡ. MRP ನೋಡ್ಕೋಬೇಡಿ. ಅದೇ ಥರ 200 ಮಿನಿಮಮ್ ಹೆಸರನ್ನ ಬರಿಬೇಕು ನೀವು. ಮಿನಿಮಮ್ 200, ಇನ್ನೂ ಜಾಸ್ತಿ ಬರೋದು ಇನ್ನೂ ಒಳ್ಳೆಯದು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಬರಿತಾ ಹೋಗಿ, ಅಪ್ಡೇಟ್ ಮಾಡ್ತಾ ಹೋಗಿ. ಮಿನಿಮಮ್ 5 ಪ್ರಾಡಕ್ಟಲ್ಲಿ ಎಕ್ಸ್ಪೋರ್ಟ್ ಆಗಬೇಕು ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟು. ಡೈರೆಕ್ಟಾಗಿ ಫಿಸಿಕಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಡೆಮೋ ಮಾಡಿದಾಗ ಜನಗಳ ಮನಸ್ಸು ಹರಡುತ್ತೆ, ಕನ್ವಿಕ್ಷನ್ ಬರ್ತದೆ, ನೆಗೆಟಿವಿಟಿ ಅನ್ನೋದು ಸುಟ್ಟು ಹೋಗುತ್ತೆ, ಉಳಿತಾರೆ ಜನಗಳು. ಅದಕ್ಕೋಸ್ಕರ ತುಂಬ ಸಿಂಪಲ್ ಆಗಿದೆ, ಒಂಥರ ಆಟ ಆಡ್ದಂಗೆ ಇದು. ಸೊ ಆ ಪೇಸ್ಟು ಐ ಓಪನಿಂಗ್ ಡೆಮೋ ಇದೆ. ಟೂತ್ ಬ್ರಷು ಎಕ್ಸ್ಪ್ಲನೇಷನ್. ಅದೇ ಥರ ವೈಟ್ ಪರ್ಲು ಅಷ್ಟೇ ಅದ್ಭುತವಾದಂಥ ಒಂದು ಡೆಮೋ. ಒಂದು ಲೀಡಿಂಗ್ ಬ್ರ್ಯಾಂಡ್ ಜೊತೆ ನಮ್ದು ಎಷ್ಟು ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ, ಖುಷಿ ಆಗುತ್ತೆ. ಸಾಫ್ ವಾಶ್ ಅಂತುವೆ ಐ ಓಪನಿಂಗ್. ತುಂಬ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು, ದೊಡ್ಡ ಆಫೀಸರ್ಗಳು ಈ ಡೆಮೋಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಐ ಓಪನಿಂಗ್ ಡೆಮೋ ಕಂಪೇರ್ಡ್ ವಿತ್ ಅದರ್ ಪ್ರಾಡಕ್ಟ್ ನಿಮಗೆ ಗೊತ್ತಾಗ್ತದೆ. ಅದೇ ಥರ ಸ್ಟೆರಿಕ್ಲೀನ್, ಮೋದಿ ಕೇರ್ನ ಒಂದು ಸಿಗ್ನೇಚರ್ ಪ್ರಾಡಕ್ಟ್, ಯೂನಿಕ್ ಪ್ರಾಡಕ್ಟ್, ಇಂಟರ್ನ್ಯಾಷನಲ್ ಫೇಮಸ್ ಅಂತ ಹೇಳ್ಬೋದು ಅಂತ ಒಂದು ಪ್ರಾಡಕ್ಟು ಡೆಮೋ ಅದ್ಭುತವಾಗಿದೆ.
ಬೇರೆ ಪ್ರಾಡಕ್ಟನ್ನು ಬೇಕಾದ್ರೆ ನೀವು ರೆಡಿ ಮಾಡ್ಕೊಬಹುದು. ಸೊ ಮಿನಿಮಮ್ 5 ಪ್ರಾಡಕ್ಟಲ್ಲಿ ನೀವು ಎಕ್ಸ್ಪೋರ್ಟ್ ಆಗಬೇಕು. ಸ್ನೇಹಿತರೆ, ನಮ್ಮ ಒಂದು ವಂಡರ್ ಲೇಡಿ ಅಂತಲೇ ಹೇಳ್ಬೋದು, ಮಂಜುಳಾ ಮೇಡಮ್ ಅಂತೇಳಿ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಈ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್, ಡೈಮಂಡ್ ಕ್ಲಾಸಿನ ಒಂದು ಮಾಡೆಲ್ ಲೇಡಿ ಅಂತ ಹೇಳ್ಬೋದು. ಇವರು ಈ ಒಂದು ಡೈಮಂಡ್ ಕ್ಲಾಸ್ ಅನ್ನು ಸಪೋರ್ಟ್ ತಗೊಂಡು ಸಿಕ್ಕಾಪಟ್ಟೆ ಬೆಳೆದಿದ್ದಾರೆ. ಅದ ಕಾರಣ ಪ್ರಾಡಕ್ಟ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್, ಎಲ್ಲ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ಇವರ ಡೆಮೋನ ನೋಡಿರ್ತಕ್ಕಂಥವ್ರು ಈಸಿಯಾಗಿ ಆ ಒಂದು ಲಿಂಕ್ ಅನ್ನ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ನೀವು ಸ್ಕಿಲ್ ಡೆವಲಪ್ ಮಾಡ್ಲಿಕ್ಕೆ ಅತಿ ಅವಶ್ಯಕತೆ ಇರ್ತಕ್ಕಂಥದ್ದು. ಅವ್ರ ಡೆಮೋ ನೋಡ್ಬಿಟ್ರೆ ಇಷ್ಟು ಸಿಂಪಲ್ ಆಗಿದೆಯಾ, ನಾನು ಯಾರು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಭಾವನೆ ಬರ್ತದೆ. ಎಂತ ಅನ್ಎಜುಕೇಟೆಡ್, ಮಾತಾಡಕ್ ಬರಲ್ಲ, ಸಂಕೋಚ ಸ್ವಭಾವದವರು ಕೂಡ ಡೆಮೋದಲ್ಲಿ ಎಕ್ಸ್ಪೋರ್ಟ್ ಆಗ್ತಿದ್ದಾರೆ. ಈ ಲಿಂಕ್ ನ ಕೇಳಿ ನೀವು ನಿಮ್ಮ ಲೀಡರ್ಗೆ ಆ ಲಿಂಕ್ ಸಿಗುತ್ತೆ, ನಿಮಗೆ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ಥರ ಇನ್ನು ಬೇರೆ ಬೇರೆ ಐಟಮಲ್ಲಿ ನಾಳೆ ನಿಮಗೆ ದೊಡ್ಡ ಹಬ್ಬ ಇದೆ. ನಿಮಗೆ ಅದ್ಯಾವುದು ಅಂತ ಹೇಳಿದ್ರೆ, ನಿಮಗೆ ತುಂಬ ಇನ್ನೂ ದೊಡ್ಡ ದೊಡ್ಡ ಲೀಡರ್ಗಳು, ನುರಿತಂಥವರು, ಎಕ್ಸ್ಪರ್ಟ್ಗಳು ನಿಮಗೆ ಸಿಕ್ಕಾಪಟ್ಟೆ ಇನ್ನೂ 40-50 ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾಕೆ ಮೋದಿಕೆ ಪ್ರಾಡಕ್ಟು ಅದು ಕೂಡ ನಿಮಗೆ ಸಿಗ್ತದೆ ಅಲ್ಲಿ. ಇನ್ವಿಟೇಷನ್ ಎಕ್ಸ್ಪೋರ್ಟ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ವಿಟೇಷನ್ ಎಕ್ಸ್ಪೋರ್ಟ್ ಆದಾಗ ನೀವು ಪರಿವರ್ತನೆಗೆ ಇನ್ವೈಟ್ ಮಾಡ್ತೀರಾ, ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗುತ್ತೆ, ಅಬ್ಜೆಕ್ಷನ್ ಹ್ಯಾಂಡಿಂಗಲ್ಲಿ ಎಕ್ಸ್ಪೋರ್ಟ್ ಆಗ್ತೀರಾ ನೀವು. ಸೊ ಪರಿವರ್ತನೆಗೆ ನೀವು ಕಂಟಿನ್ಯೂಸ್ ಆಗಿ ಇನ್ವೈಟ್ ಮಾಡ್ತೀರಾ, ಇನ್ವಿಟೇಷನ್ ಮುಖಾಂತರ ಪರಿವರ್ತನೆಗೆ ಇನ್ವೈಟ್ ಮಾಡ್ತೀರಾ. ಅವ್ರಿಗೆ ಮೈಂಡ್ ಓಪನ್ ಇಂದ ಬಂದಿರ್ತಾರೆ, ನೀಟಾಗಿ ಅಟೆಂಡ್ ಆಗ್ತಾರೆ. ನೆಕ್ಸ್ಟ್ ಅವ್ರು ಇಮಿಡಿಯೇಟ್ಲಿ ರೆಡಿ ಆಗ್ತಾರೆ. ಅವರು ಯಾವ್ದಾವುದು ಸಕ್ಸಸ್ ಎಲಿಮೆಂಟ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಿದಾಗ ಯಶಸ್ಸನ್ನು ನಾವು ಸಂಪಾದನೆ ಮಾಡ್ತೀವಿ. ಅದ್ಭುತವಾಗಿದೆ ಇದೊಂದು ಇನ್ವಿಟೇಷನ್ ಪಾಯಿಂಟು. ಆಜಾದಿ ಫೆಸ್ಟ್ ಏನಿದೆ ಇದು ಒಂದು ಅದ್ಭುತವಾದಂಥ ಒಂದು ಸಿಸ್ಟಮ್. ಇದು ಸಕ್ಸಸ್ ಎಲಿಮೆಂಟ್ಸ್ ಒಂದು ಪವರ್ಫುಲ್ ಟೂಲು. ಇದು ಒಂದು ಎಜುಕೇಶನ್ ಸಿಸ್ಟಮು. ಅದೇ ಥರ ಒಂದು ಫಾಲೋ ಅಪ್ ಮತ್ತೆ ಅಬ್ಜೆಕ್ಷನ್ ಅಲ್ಲಿ ಎಕ್ಸ್ಪೋರ್ಟ್ ಆಗಬೇಕು. ಕಂಟಿನ್ಯೂಸ್ ಆಗಿ ಆಜಾದಿ ಫೆಸ್ಟ್ ಅಟೆಂಡ್ ಆಗ್ತಾ ಇರಬೇಕು. ಅದೇ ತರ ಒಂದು ಟೀಮ್ನ ಅಟೆಂಡ್ ಮಾಡಿಸ್ತಾ ಇರಬೇಕು. ಫಾಲೋ ಅಪ್, ಅಬ್ಜೆಕ್ಷನ್ ಹ್ಯಾಂಡಿಂಗ್ ಅಲ್ಲಿ ಎಕ್ಸ್ಪೋರ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಒಂದು ಕಲೆ ಇದು. ನಾಯಕತ್ವ ಗುಣ ಬೆಳೀತಾ ಹೋಗುತ್ತೆ. ಎಂಜಾಯ್ ಮಾಡ್ತೀರಾ ನೀವು, ನೆಗೆಟಿವಿಟಿನ ಕನ್ವರ್ಟ್ ಮಾಡ್ತಾ ಹೋಗ್ತೀರಾ. ಅದಾದ ನಂತರ ನಿಮ್ಗೆ ಆತ್ಮವಿಶ್ವಾಸ ಬರ್ತದೆ. ಕೆಲವಾರು ಅಬ್ಜೆಕ್ಷನ್ ನಲ್ಲಿ ನೀವು ಎಕ್ಸ್ಪೋರ್ಟ್ ಆಗ್ಬಿಟ್ರೆ ಖಂಡಿತ ನೀವು ಪರ್ಮನೆಂಟ್ ಆಗಿ ಬೆಸ್ಟ್ ಆಗ್ತೀರಾ. ಸೊ ಏನೆಲ್ಲ ಒಂದು ಜನಗಳಲ್ಲಿ ತಪ್ಪು ಅಭಿಪ್ರಾಯ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದನ್ನ ನೀವು ಕ್ಲಿಯರ್ ಮಾಡ್ತಾ ಹೋಗ್ತೀರಾ. ಪ್ರಾಕ್ಟೀಸ್ ಮಾಡಿ 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 ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತಾರಲ್ಲ ಆ ಥರ ಬೆಸ್ಟ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಎಕ್ಸ್ಪೋರ್ಟ್ ಆಗ್ತೀರಾ. ನಿಮ್ಮ ಟ್ರೈನಿಂಗು, ನಿಮ್ಮ ಕಲೆನ ಎಲ್ಲರೂ ಇಷ್ಟಪಡ್ತಾರೆ. ಅದೇ ಥರ ಈ 7 ಕ್ರೈಟೇರಿಯಾನ ನೀವು ಕಂಟಿನ್ಯೂಸ್ ಆಗಿ ನೀವು ಚೆಕ್ ಲಿಸ್ಟ್ ಮಾಡ್ತಕ್ಕಂಥದ್ದು, ರೀಕ್ರಿಯೇಷನ್ ಕಾಲ್ ಅಟೆಂಡ್ ಮಾಡ್ತಕ್ಕಂಥದ್ದು, ಯೂಸರ್ ಆಗ್ತಕ್ಕಂಥದ್ದು, 200 ಜನ ಮೆಮೊರಿ ಜಾಗನ ಬರೀತೀರಾ, ಡೆಮೋದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಇನ್ವಿಟೇಷನಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಫಾಲೋ ಅಪ್ ಮತ್ತು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇಷ್ಟು ಮಾಡಿದ್ದೆ ಅದಲ್ಲಿ ಅದ್ಭುತ ಲೀಡರ್ ಆಗ್ತೀರಾ. ನೀವು 100 ಅಲ್ಲ 1000 ಲಕ್ಷಾಂತರ ಜನಗಳಿಗೆ ಲೀಡರ್ ಆಗಿ ರೀಕ್ರಿಯೇಟ್ ಮಾಡ್ತಾ ಇರ್ತೀರಾ. ನೀವು ಎಲ್ಲ ಇಂಡಿಪೆಂಡೆಂಟ್ ಆಗಿ ಟ್ರೈನಿಂಗ್ ಕೊಡ್ತಾ ಇರ್ತೀರಾ. ಅದೇ ಥರ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪವರ್ ಎಷ್ಟು, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡಿಸ್ಲಿಕ್ಕೆ ಅದ್ಭುತವಾದಂಥ ಒಂದು ಎಕ್ಸಾಂಪಲ್ಲು. 20 ವರ್ಷ ಕೆಳಗೆ ನಮ್ಮ ಮೈಂಡ್ ಓಪನ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಲು. ಅಮೇಸಿಂಗ್ ಸ್ನೇಹಿತರೆ. ಈ ಒಂದು ಲಾಜಿಕ್ಕು ನಿಮಗೆ ಸಿಕ್ಕಾಪಟ್ಟೆ ಮೈಂಡ್ ಓಪನ್ ಮಾಡ್ತದೆ. ಅದೇನು ಅಂತ ನೋಡೋಣ. ಸೊ 8 ಪವರ್ ಆಫ್ 8 ಅಲ್ಲಿ ಒಂದು ಕೋಟಿಗಟ್ಟಲೆ ಇನ್ಕಮ್ ಯಾವ ಥರ ಬರ್ತದೆ, ಲಕ್ಷಗಟ್ಟಲೆ ಇನ್ಕಮ್ ಯಾವ ಥರ ಬರ್ತದೆ, ಅದಕ್ಕೆ ಒಂದು ಲಾಜಿಕ್ ಇದೆ. ಅದು ನೋಡ್ತಾ ಹೋಗೋಣ. ನೀವು ಯಾವ ಥರ ಒಂದು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಎಂಪವರ್ ಆಗಬೇಕು ಅಂತ ಹೇಳಿದ್ರೆ ನೀವು ಲಾಯಲ್ಟಿ ಮೇಲೆ ಫೋಕಸ್ ಮಾಡಬೇಕು. ಆ್ಯಂಡ್ ಟ್ರೈನಿಂಗ್ ಅಟೆಂಡ್ ಆಗಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಲಾಯಲ್ಟಿ ಯಾರು ಮಾಡಿಸ್ತಾರೆ ಟೀಮಲ್ಲಿ, ಯಾರು ಟ್ರೈನಿಂಗ್ ಅಟೆಂಡ್ ಆಗ್ತಾರೆ, ಅದು ದೊಡ್ಡ ಟೀಮ್ ಆಗುತ್ತೆ. ನಿಜವಾದ ಗಟ್ಟಿ ಅವರೇನೆ. 100 ಜನ ಇರೋದು ಮುಖ್ಯ ಅಲ್ಲ, 40 ಜನ ಮಾಡ್ತಿದಾರ, ಟ್ರೈನಿಂಗ್ ಅಟೆಂಡ್ ಆಗ್ತಿದಾರ, ಲಾಯಲ್ಟಿ ಮಾಡ್ತಿದ್ದಾರಾ, ಅವರು ನಿಜವಾಗ್ಲೂ ಗ್ಯಾರಂಟಿ ಇರ್ತಾರೆ ಬಿಸ್ನೆಸ್ ಅಲ್ಲಿ. ಅದರ ಸ್ನೇಹಿತರೆ, $1 ಮಿಲಿಯನ್ ಸೀಕ್ರೆಟ್ ಅಂತೇಳಿ ನನ್ನ ಫೇವ್ರೇಟ್ ಟಾಪಿಕ್ಕು. 20 ವರ್ಷ ಕೆಳಗೆ 21 ವರ್ಷ ಕೆಳಗೆ ಈ ಟಾಪಿಕ್ಗೆ ನಾವು ತುಂಬ ಇಷ್ಟಪಟ್ಟಿದ್ವಿ. ಏನಂದ್ರೆ 10 ಕೋಟಿ ಕ್ಯಾಶ್ ರೆಡಿ ಇದೆ, ನೋಡ್ತಾ ಇದ್ದೀರಾ. ಒಂದೇ ಸಲಿಗೆ ಕೊಡ್ತೀವಿ, ಅದು ಬೇಕಾ, ಅಥವಾ ಎವ್ರಿ ಡೇ ₹1 ಕೊಡ್ತಾ ಹೋಗ್ತೀವಿ, 30 ದಿನವರೆಗೂ ಡಬಲ್ ಕೊಡ್ತಾ ಹೋಗ್ತೀವಿ. ಇವತ್ತು ₹1, ನಾಳೆ ₹2, ₹4, ₹8. ಬಟ್ ಕಂಡೀಷನ್ ಹೆಂಗ್ ಗೊತ್ತಾ, ನೀವು ದಾವಣಗೆರೆಯಲ್ಲಿ ಇದ್ದೀರಾ, ಎವ್ರಿ ಡೇ ಬೆಂಗಳೂರಿಗೆ ಬರಬೇಕು. ಹೆಂಗ್ ಬರ್ತೀರಾ ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದು. ಸೊ ಇದು ಯಾವುದನ್ನು ತಗೊಳಕ್ ಇಷ್ಟಪಡ್ತೀರಾ? ಸೊ 10 ಕೋಟಿ ಒಂದೇ ಸಲಿಗೆ ತಗೊಂಡು ದೊಡ್ಡ ಶ್ರೀಮಂತರಾಗಲಿಕ್ಕೆ ಇಷ್ಟಪಡ್ತೀರಾ? ₹1, ₹2 ಡಬಲ್ ಆಗ್ತಾ ಹೋಗಿ 30 ಆಗುತ್ತಲ್ಲ, ಅದನ್ನ ಇಷ್ಟಪಡ್ತೀರಾ? ಸ್ನೇಹಿತರೆ, ತುಂಬ ಜನ 10 ಕೋಟಿಗೆ ರೆಡಿ ಆಗ್ತಾರೆ. ಇನ್ನು ಕೆಲವರು ಎವ್ರಿ ಡೇ ಬರ್ತಕ್ಕಂಥದ್ದನ್ನು ತಗೊತಾರೆ. 10 ಕೋಟಿ ಚಾಯ್ಸ್ ಮಾಡ್ಕೊಂಡಿರೋರು ಅವ್ರ ಬಗ್ಗೆ ಏನಪ್ಪ ಇವರು ಈ ಥರ ಒಂದು ನಿರ್ಧಾರ ತಗೊಂಡಿದ್ದಾರೆ, 10 ಕೋಟಿ ತಗೊಳ್ಳೋದ್ರ ಬದಲಾಗಿ ₹1 ಸೆಲೆಕ್ಟ್ ಮಾಡಿದಾರಲ್ಲ ಅಂತೇಳಿ. ಸ್ನೇಹಿತರೆ, ನೋಡೋಣ ಇವಾಗ ಏನಾಗುತ್ತೆ ಅಂತೇಳಿ. ಪ್ರಾಕ್ಟಿಕಲಿ ₹1, ₹2 ಆಗುತ್ತಲ್ಲ, ₹4 ಆಗುತ್ತಲ್ವಾ, ಅದು ಯಾವ ಥರ ಡಬಲ್ ಆಗ್ತಾ ಹೋಗುತ್ತೆ 30 ದಿನದಲ್ಲಿ ನೋಡ್ತಾ ಹೋಗೋಣ. ಓಕೆ, 2 ಆಪ್ಷನ್ ಅಲ್ಲಿ ನೀವು ತಗೋತಾ ಹೋಗ್ತೀರಾ. ಏನಾಗುತ್ತೆ, 1 ದಿನದಲ್ಲಿ ₹1, ₹2 ಅಷ್ಟೇ, 3ನೇ ದಿನದಲ್ಲಿ ಕೇವಲ ₹4, 10 ದಿನದಲ್ಲಿ ಬರೀ ₹512. ಅಲ್ಲಿ 10 ಕೋಟಿ ಇದೆ. ನೋಡಿ ಸ್ನೇಹಿತರೆ, ಈ ಆಪ್ಷನ್ ತಗೊಂಡಿರೋರು ನಿಮ್ಗೇನಾದ್ರೂ ಅವಕಾಶ ಕೊಟ್ರೆ ಚೇಂಜ್ ಮಾಡ್ತೀರಾ, ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತೀರಾ, ಅಥವಾ ಎಷ್ಟು ಆಗ್ಬೋದು ಗೆಸ್ ಮಾಡೋಕ್ಕಾಗುತ್ತಾ ನಿಮಗೆ? 30 ದಿನ ಆದ ನಂತರ ಇದು ಬೆಳೀತಾ ಹೋಗ್ತಾ ಇದೆಯಲ್ಲ, 20 ದಿನ ಆದ್ರೂ ಕೂಡ ಬರೀ 5,24,000, ಅಲ್ಲಿ 10 ಕೋಟಿ ಇದೆ. ಇಲ್ಲಿ ನೋಡಿ, 25 ದಿನಕ್ಕೆ ಮೈ ಗಾಡ್, ತುಂಬಾ ದೊಡ್ಡ ಫಿಗರ್, ಕೋಟಿಗಟ್ಟಲೆ ಆಯ್ತು ಇಲ್ಲಿ. ಅದಾದ ನಂತರ 30 ದಿನದಲ್ಲಿ
53 ಕೋಟಿ ಸ್ನೇಹಿತರೆ. ಓಕೆ, 53 ಕೋಟಿ ಹಣ ಆಯಿತು. ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ 1 ರೂಪಾಯಿ 2 ರೂಪಾಯಿಂದ ಸ್ಟಾರ್ಟ್ ಆಗಿತ್ತು. 10 ದಿನದಲ್ಲಿ ಬರೀ 500 ಆಗಿತ್ತು. ಅಲ್ಲಿ 10 ಕೋಟಿ ಅಷ್ಟೇ ಇತ್ತು ಅಮೌಂಟು. ಇಲ್ಲಿ ಎವ್ರಿ ಡೇ ಬರುವಾಗ ನೀವು ಆ ಟ್ಯಾಕ್ಸಿ ಮಾಡ್ಕೊಂಡು ಬರ್ತೀರಾ ಅಥವಾ ಹೆಲಿಕಾಪ್ಟರ್ ಬರ್ತೀರಾ ಗೊತ್ತಿಲ್ಲ. ನೀವು ಆ ಲೆವೆಲ್ಗೆ ನೀವು ಅಲ್ಟ್ರಾ ರಿಚ್ ಆಗಿರ್ತೀರಾ. ಇದೇ ಪವರ್ ಆಫ್ 8 ಈ ಥರ ಬೆಳೀತಾ ಬೆಳೀತಾ ಹೋಗುತ್ತೆ. ಯಾವ ಥರ ಇಲ್ಲಿ ಸ್ಟಾರ್ಟಿಂಗಲ್ಲಿ 1 2 4 8 ರೂಪಾಯಿ ಕಾಣ್ತಾ ಇದೆ, ಆ ಥರ ಟೀಮ್ ಚಿಕ್ಕದಾಗಿರ್ತದೆ, ಸಣ್ಣ ಆದಾಯ ಬರ್ತಾ ಇರ್ತದೆ. ಮುಂದೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ. ನಿಮಗೆ ನೀವು ನಂಬೋಕ್ಕಾಗಲ್ಲ, ಅಷ್ಟು ವೇಗ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ದಿಸ್ ಇಸ್ ದ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಇನ್ಕಮ್ ಸ್ಲೋ ಇದ್ದಾಗ ಯೋಚನೆ ಮಾಡಕ್ ಹೋಗಬೇಡಿ, ಮುಂದೆ ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗಿ ಅತಿ ದೊಡ್ಡ ಸಾಧನೆ ಮಾಡ್ತಾ ಹೋಗ್ತೀರಾ. ಸೊ ಟೋಟಲಿ ನಿಮಗೆ ಎಲ್ಲದನ್ನು ಆ್ಯಡ್ ಮಾಡಿದರೆ 1,07,00,000 ಹಣ ಬಂದಿರ್ತದೆ. ನಿಮಗೆ 10 ಕೋಟಿ ಕಂಪೇರ್ ಮಾಡಿದರೆ ಅದ್ರ 10 ಜಾಸ್ತಿ ಆಗಿರ್ತದೆ. 107 ಕೋಟಿ 37 ಲಕ್ಷ ಬಂದಿರ್ತದೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಮತ್ತೆ ನಿಮ್ಮನ್ನ ಆಜಾದಿ ಫೆಸ್ಟ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ರೀಕ್ರಿಯೇಷನ್ ಸೆಷನ್ ಇದೆ ಇವಾಗ. ಅದು 9 ಗಂಟೆಯಿಂದ 10 ಗಂಟೆ. ಅದ್ಭುತವಾದಂಥ ಒಂದು ಐ ಓಪನ್ ಆಗ್ತಕ್ಕಂಥದ್ದು. ನಿಮ್ಮೆಲ್ಲ ಕ್ವಶನ್ಸ್ಗೆ ಕ್ಲಾರಿಟಿ ಸಿಗ್ತದೆ, ಲೀಡರ್ ಸಿಗ್ತಾರೆ ನಿಮಗೆ ಫ್ರೀ ಕಾನ್ಫರೆನ್ಸ್ ಕಾಲಲ್ಲಿ. ನಾಳೆ ಅಲ್ಟಿಮೇಟ್ ಟ್ರೈನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಪ್ರಾಡಕ್ಟ್ ನಮ್ಮ ಒಂದು ಹಾರ್ಟ್ ಟು ಬ್ರೈನ್, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಇನ್ವೈಟ್ ಮಾಡಿ, ಗೆಸ್ಟು, ಕನ್ಸಲ್ಟೆಂಟು, ಡೌನ್ಲೈನ್ ಎಲ್ಲರೂ ಇನ್ವೈಟ್ ಮಾಡಿ, ಯಾರನ್ನೂ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಮತ್ತೆ ನಾವು ಯೂಟ್ಯೂಬಲ್ಲಿ ಸಿಗ್ತೀವಿ ನಾಳೆ ನಿಮಗೆ. ವಿಶ್ ಯು ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಟೇಕ್ ಕೇರ್, ಬಾಯ್.